ಓಕೆ, ನಮಸ್ಕಾರ ಎಲ್ಲ ನಮ್ಮ ಪ್ರಿಯ ಡಿಪಾಸಿಟರ್ಸ್. ಈಗ 1ನೇ ತಾರೀಕು ನಾವು ನೋಡಿದ ಹಾಗೆ ಒಂದು AGM ಕಂಡಕ್ಟ್ ಮಾಡಿ ಈಗ ಏನೇನು EOIಗೆ ಬೇಕಾಗಿದ್ದಂತಹ ಒಂದು ಪ್ರಕ್ರಿಯೆ ಏನಿದೆ ಅದನ್ನ ಫಾರ್ಮಲೈಸ್ ಮಾಡ್ಕೊಂಡ್ರು ಅಂಡ್ ಅಕ್ಸೆಪ್ಟೆಡ್ ದಿ ಈಗ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ತಗೊಂಡು ಮತ್ತೆ ಎಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಪ್ರತಿಯೊಂದನ್ನು ನಾವು ಮಾಡಿ ಎಲ್ಲ ಕೋಆಪರೇಟ್ ಮಾಡಿ ನಾವು ಕೊಟ್ಟಾಗಿದೆ. ಈಗ ಇನ್ನ ಮುಂದಿನ ಪ್ರಕ್ರಿಯೆ ಅಂತ ಹೇಳಿದ್ರೆ ಈಗ RBI ಕಡೆಯಿಂದ ಆದಷ್ಟು ಬೇಗ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಫ್ಲೋಟ್ ಆಗ್ಬೇಕು. ಅಂದ್ರೆ ಈ ಟೆಂಡರ್ ಫ್ಲೋಟ್ ಆಗ್ಬೇಕು. ಟೆಂಡರ್ ಫ್ಲೋಟ್ ಆಗ್ಬೇಕಾಗಿರೋದು RBI ಕಡೆಯಿಂದ ಆಗ್ಬೇಕಾಗಿರ್ತಕ್ಕಂಥ ಪ್ರಕ್ರಿಯೆ, ಅದು ಥ್ರೂ ಈ ಅಡ್ಮಿನಿಸ್ಟ್ರೇಟರ್. ಸೊ ಈ ಒಂದು ಪ್ರಕ್ರಿಯೆ ನೆಕ್ಸ್ಟ್ ಸ್ಟೆಪ್ ತಗೊಂಡು ಹೋದಾಗ ಈಗ ಯಾರು ಇನ್ವೆಸ್ಟರ್ಸ್ ಯಾರ್ಯಾರು ಇದಾರೆ, ಯಾರ್ಯಾರಿಗೆ ಇದೊಂಥರ ಪಬ್ಲಿಕ್ ನಲ್ಲಿ ಇದನ್ನ ಟಾಸ್ ಅಪ್ ಮಾಡ್ದಂಗೆ, ಇದನ್ನ ಪಬ್ಲಿಕ್ ನಲ್ಲಿ ಅಂದ್ರೆ ಯಾರ್ಯಾರು ಇನ್ವೆಸ್ಟರ್ಸ್ ಇದಾರೆ ಅವ್ರಿಗೆ ಒಂದು ಆಫರ್ ಕೊಟ್ಟಂಗೆ, ಯಾರ್ಯಾರು ನಿಮ್ಗೆ ದುಡ್ಡಿನ ಒಂದು ಈಗ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಒಂದು ಆಪರ್ಚುನಿಟಿ ಇದೆ, ಈ ಇನ್ವೆಸ್ಟ್ಮೆಂಟ್ ಮಾಡಿ ಇದನ್ನ ನೀವು ಯಾವ ತರ ರಿವೈವಲ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಒಂದು ನಮ್ಮೊಂದಿಗೆ ಕೂತು ಚರ್ಚಿಸಿ ಇದನ್ನ ಮುಂದಿನ ಲೆವೆಲ್ಗೆ ತಗೊಂಡು ಹೋಗುವಂತ ಒಂದು ಪ್ರಕ್ರಿಯೆ, ನೆಕ್ಸ್ಟ್ ಲೆವೆಲಿನ ಪ್ರಕ್ರಿಯೆ ಅದು. ಅಂದ್ರೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಹಾಕಿ ಏನೇನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ, ಈಗ ಬನ್ನಿ ನೀವು ನೀವು ಬನ್ನಿ, ನೀವು ಒಂದು ನಾನ್ ಡಿಸ್ಕ್ಲೋಜರ್ ಅಗ್ರಿಮೆಂಟ್ ಅನ್ನ ಸೈನ್ ಮಾಡಿ, ಮತ್ತೆ ಇಲ್ಲಿರ್ತಕ್ಕಂತಹ ಪ್ರತಿಯೊಂದು ಮಾಹಿತಿನ ಪಡೆದು ಆ ಮಾಹಿತಿ ಆಧಾರಿತವಾಗಿ ನೀವು ಯಾವ ರೀತಿ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅನ್ನೋದನ್ನ ನೀವು ಇದನ್ನ ಮುಂದಿನ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿ ಇದ ನಂತರ ಈಗ ಮುಂದಿನ ಬ್ಯಾಂಕಿನ ರಿವೈವಲ್ ಯಾವ ರೀತಿ ಆಗ್ಬೇಕು ಆಗಿರದೆ ಅನ್ನುವಂತಹ ಎಲ್ಲ ಪ್ರತಿಯೊಂದು ಪ್ರಕ್ರಿಯೆಯನ್ನು ಎವ್ರಿ ಆಸ್ಪೆಕ್ಟ್ ಆಫ್ ದಿ ಇನ್ವೆಸ್ಟ್ಮೆಂಟ್. ಸೊ ಯು ಡ್ಯೂ ಡ್ಯೂ ಡಿಲಿಜೆನ್ಸ್, investors will have to do their own due diligence, and they will have to find out a way of reviving this bank so that it is a win-win situation for both of them, both the investor as well as for the depositors and all the stakeholders. So this has to be a win-win situation, just like how they did in PMC Bank, where the terms and conditions, though it is not very very advantageous or very helpful to the depositors, but yet there is a light in the tunnel. ಈ ಒಂದು ಕತ್ತಲೆ ಕೋಣೆನಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಸ್ವಿಚ್ ಹುಡುಕಬಹುದು. ಆದ್ರೆ ಈ ನಮ್ಮ ಬ್ಯಾಂಕಿನ ಪರಿಸ್ಥಿತಿ ಇವತ್ತಿಗೂ ಆ ಮಟ್ಟಕ್ಕೆ ಇನ್ನೂ ರೀಚ್ ಆಗಿಲ್ಲ. ನಮಗೆ ಒಳ್ಳೆ ಟರ್ಮ್ ಸಿಗುತ್ತೋ ಕೆಟ್ಟ ಟರ್ಮ್ ಸಿಗುತ್ತೋ ಯಾವ ರೀತಿ ಆಗತ್ತೋ ಅನ್ನೋದು ಇನ್ನೂ ಅದ್ರ ಬಗ್ಗೆ ಯಾವುದೇ ಆದಂತ ಒಂದು ಮಾಹಿತಿ ಇಲ್ಲ, ಕ್ಲಾರಿಟಿ ಇಲ್ಲ. ಸೊ ನಾವು ಈ ಪ್ರಕ್ರಿಯೆನಲ್ಲಿ ಮುಂದಿನ ಹೆಜ್ಜೆ ಇಡಬೇಕು ಅಂತ ಹೇಳಿದ್ರೆ ಇದು ಈ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಏನಿದೆ, ಈ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಯಾವ ರೀತಿಯಾದಂತಹ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ತಗೊಂಡ್ಬರತ್ತೆ ಈ ಡಿಪಾಸಿಟರ್ಸ್ಗೆ ಅನ್ನುವಂಥದ್ದು ಬಹಳ ಕುತೂಹಲಕಾರಿಯಾದಂತಹ ವಿಷಯ. ಇದರಲ್ಲಿ ನಮಗೆ ಒಳ್ಳೆ ಟರ್ಮ್ಸ್ ಸಿಗುತ್ತೋ ಕೆಟ್ಟ ಟರ್ಮ್ಸ್ ಸಿಗುತ್ತೋ ಅನ್ನೋದು ಮುಖ್ಯವಾಗಿ ಡಿಪೆಂಡ್ ಆಗೋದು ನಮ್ಮ ಬ್ಯಾಂಕಿನ ಒಂದು ಫೈನಾನ್ಷಿಯಲ್ಸ್ ಯಾವ ರೀತಿ ನಾವು ಪ್ರೊಜೆಕ್ಟ್ ಮಾಡ್ತೀವಿ ಅಂತ. ಈಗ ನಾವು ಬ್ಯಾಂಕಿನಲ್ಲಿ ಯಾವುದೇ ರೀತಿಯಾದಂತಹ ಹಣ ಇಲ್ಲ, ಹಣ ಇಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ, ಸೆಕ್ಯೂರಿಟೀಸ್ ಇಲ್ಲ, ಲೋನ್ ರಿಕವರಿ ಆಗೋದು ಬಹಳ ಕಷ್ಟ ಇದೆ, ಅಥವಾ ಈ ರೀತಿಯಾದಂತಹ ನೆಗೆಟಿವ್ ಮಾಹಿತಿ ಕೊಟ್ರೆ ನಮಗೆ ಇನ್ವೆಸ್ಟರ್ ಬರೋದು ಬಹಳ ಟಫ್ ಆಗುತ್ತೆ. ಅದೇ ರೀತಿನಲ್ಲಿ ಆದ್ರೆ ಅದಕ್ಕೆ ವಿರುದ್ಧವಾಗಿ ನಾವು ಏನಾದ್ರೂ ನಮ್ಮ ಬ್ಯಾಂಕಿನ ಪರಿಸ್ಥಿತಿ ಸಾಕಷ್ಟು ಉತ್ತಮವಾಗಿದೆ, ಇದರಲ್ಲಿ ಬರಬೇಕಾಗಿರ್ತಕ್ಕಂತಹ ಹಣ ಇವತ್ತೆಲ್ಲ ನಾಳೆ ಒಂದು ಕಾನೂನು ಪ್ರಕ್ರಿಯೆ ಮೂಲಕನೋ ಯಾವ್ದಾದ್ರೂ ಒಂದು ಪ್ರಕ್ರಿಯೆ ಮೂಲಕನೋ ಸರ್ಕಾರದ ಒಂದು ಇಂಟರ್ವೆನ್ಷನ್ ಇಂದನೋ ಯಾವುದೇ ರೀತಿಯಾದ ಈ ತರ ಯಾವ್ದಾದ್ರು ಪ್ರಕ್ರಿಯೆಯಿಂದ ಈಗ ನಮ್ಮ
ಬ್ಯಾಂಕಿಗೆ ಬರ್ಬೇಕಾಗಿದ್ದಂತ ಬಾಕಿ ಹಣ ಬರತ್ತೆ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ನಮ್ಮ ಇನ್ವೆಸ್ಟರ್ಸ್ಗೆ ತೋರಿಸಿದಾಗ ಇದಕ್ಕೆ ಒಂದು ಒಳ್ಳೆಯ ರೀತಿಯಾದಂತಹ ಇನ್ವೆಸ್ಟರ್ಸ್ ಅಥವಾ ಗುಡ್ ಇನ್ವೆಸ್ಟರ್ಸ್ ಮೇ ಅಪ್ರೋಚಸ್ ಬಿಕಾಸ್ ದೇರ್ ಇಸ್ ಅ ಲೈಟ್ ಅಟ್ ದಿ ಎಂಡ್ ಆಫ್ ದ ಟನಲ್. ಅಂದ್ರೆ ಈ ಕತ್ತಲೆ ಕೋಣೆಯಲ್ಲಿ ಎಲ್ಲೋ ಒಂದು ಸ್ವಿಚ್ ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ನಾವು ಇನ್ವೆಸ್ಟರ್ಸ್ಗೆ ಅಥವಾ ನಮ್ಮ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ನಲ್ಲಿ ಇನ್ವೆಸ್ಟರ್ಸ್ಗೆ ಇನ್ವೆಸ್ಟರ್ಸ್ಗೆ ಈ ಒಂದು ಪ್ರಕ್ರಿಯೆಯಲ್ಲಿ ತಿಳಿಸೋ ರೀತಿಯಲ್ಲಿ ಈ ಇಒ ಏನಾದ್ರೂ ಬಂತು ಅಂದ್ರೆ ಇದು ಖಂಡಿತ ಇನ್ವೆಸ್ಟರ್ಸ್ ಬರ್ತಾರೆ. ಅದಲ್ದೇನೆ ಇನ್ನ ಬೇರೆ ಇದಲ್ಲೂ ಯಾವ್ದಾದ್ರು ಬೆಂದು ಮನೆ ಹಿಡಿದದ್ದೇ ಲಾಭ ಅಂತ ಹೇಳೋ ರೀತಿಯಲ್ಲಿ ಯಾರಿಗಾದ್ರೂ ಬ್ಯಾಂಕಿಂಗ್ ಬೇಕು ಅಂತ ಹೇಳಿದಾಗ ನಾನು ಏನೂ ಕೊಡಲ್ಲ. ಆದ್ರೆ ಅದು ಒಂದು ಪ್ರಕ್ರಿಯೆ ನಡೀತಿದೆ, ಅದ್ರ ಬಗ್ಗೆ ಇವತ್ತು ಬೇಡ, ಮಾತು ಬೇಡ. ಅದು ಆದ್ರೆ ನನಗೆ ಮುಖ್ಯವಾಗಿ ಎರಡು ವಿಧಾನದಲ್ಲಿ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ನ ನೋಡ್ಬೋದು. ಒಂದು, ಈ ನಮ್ಮ ಬ್ಯಾಂಕಿನ ಬಗ್ಗೆ, ಹೌದು ಬ್ಯಾಂಕ್ ನಲ್ಲಿ ಸಾಕಷ್ಟು ಫ್ರಾಡ್ ಆಗಿದೆ, ಆದ್ರೆ ಒಂದು ಕಾನೂನು ಪ್ರಕ್ರಿಯೆಯಿಂದನೋ ಅಥವಾ ಸರ್ಕಾರದ ಒಂದು ಕಾನೂನಿನಿಂದನೋ ಅಥವಾ ಸರ್ಕಾರದ ಒಂದು ಇಂಟರ್ವೆನ್ಷನ್ ಇಂದನೋ ಈ ಬ್ಯಾಂಕು ಮತ್ತೆ ರಿವೈವ್ ಆಗತ್ತೆ ಅನ್ನುವ ರೀತಿಯಲ್ಲಿ ಒಂದು ಔಟ್ಲುಕ್ ಕೊಟ್ಟು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಮುಂದೆ ಬಂದ್ರೆ ಇದಕ್ಕೆ ಖಂಡಿತ ಇನ್ವೆಸ್ಟರ್ಸ್ ಬರ್ತಾರೆ. ಮತ್ತೆ ಬೇಸ್ಡ್ ಆನ್ ಎಷ್ಟು ಪಾಸಿಟಿವ್ ಔಟ್ಪುಟ್ ಇದೆ ಅಷ್ಟು ಒಳ್ಳೆ ಟರ್ಮ್ಸ್ ನಮಗೆ ಸಿಗೋ ಚಾನ್ಸಸ್ ಇದೆ. ಸೊ ಈ ರೀತಿಯಾದಂತ ಒಂದು ಔಟ್ಲುಕ್ ಒಂದ್ ಕಡೆ ಆಯ್ತು ಅಂದ್ರೆ, ಈಗ ನಾವು ಜನರಲ್ ಬಾಡಿನಲ್ಲಿ ಮೀಟಿಂಗ್ ನಲ್ಲಿ ಇವತ್ತು ನಾವು ನೋಡಿದಾಗೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಏನ್ ಹೇಳಿದ್ದಾರೆ, ಈಗ ಆಗ್ಲೇ ನಾವು 19-20 ಸುಮಾರು 1975 ಕೋಟಿ, ಅಂದ್ರೆ ಸುಮಾರು 2000 ಕೋಟಿಯಷ್ಟು ನೆಗೆಟಿವ್ ನೆಟ್ವರ್ತ್ ಆಗಿದೆ. ಜೊತೆಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಲೋನ್ ಪ್ರೊಫೈಲ್ ಅಲ್ಲಿ ಯಾವುದೇ ಸೆಕ್ಯೂರಿಟಿ ಇಲ್ಲ, ಯಾವುದೇ ಸೆಕ್ಯೂರಿಟಿ, ಟ್ಯಾಂಜಿಬಲ್ ಸೆಕ್ಯೂರಿಟೀಸ್ ಯಾವುದು ಇಲ್ಲ ಅನ್ನೋ ರೀತಿಯಲ್ಲಿ ಅದನ್ನ ಬಿಂಬಿಸ್ತಾ ಇದ್ದಾರೆ. ಈಗ ಬಿಂಬಿಸಿರೋದ್ರಿಂದ ಇನ್ವೆಸ್ಟರ್ಸು ಯಾವ ಮಟ್ಟದಲ್ಲಿ ಬರ್ತಾರೆ ಅನ್ನೋದು ನಮಗೆ ಒಂದು ದೊಡ್ಡ ಸಮಸ್ಯೆ ಎದ್ದು ಕಾಣಿಸ್ತಾ ಇದೆ. ಇದರಿಂದ ನಮಗೆ ಒಳ್ಳೆ ಇನ್ವೆಸ್ಟರ್ಸ್ ಬರ್ತಾರ ಅಥವಾ ಬಂದ್ರು ನಮ್ಗೆ ಯಾವ ರೀತಿಯಾದಂತಹ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಡೋಲಾಯಮಾನ ಸ್ಥಿತಿ ಕಾಣಿಸ್ತಾ ಇದೆ. ಇದು ಒಂದು. ಎರಡನೇದು, ಇನ್ಫ್ಯಾಕ್ಟ್ ಗೋಯಿಂಗ್ ಫಾರ್ವರ್ಡ್ 2020-21 ಒಂದು ಆಡಿಟ್ ರಿಪೋರ್ಟ್ ನಲ್ಲಿ 3,000 ಕೋಟಿಗಿಂತ ಹೆಚ್ಚು ನೆಗೆಟಿವ್ ನೆಟ್ವರ್ಕ್ ಬರೋ ಸಾಧ್ಯತೆ ಇದೆ ಅನ್ನುವಂತ ಒಂದು ಮಾಹಿತಿ ನೀಡಿದ್ದಾರೆ. ಇದು ಕೋಆಪರೇಟಿವ್ ಆಡಿಟ್ ಮಾಡಿದಂತಹ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ನ ಆಡಿಟ್ ನಲ್ಲಿ ಕೂಡ ಅದೇ ರೀತಿಯಾಗಿ ಬಿಂಬಿಸಲಾಗ್ತಾ ಇದೆ. ಅದರಲ್ಲಿ ಏನಾಗ್ತಾ ಇದೆ, ಇಲ್ಲಿ ಆಗಿರ್ತಕ್ಕಂತಹ ಫ್ರಾಡು ಮತ್ತೆ ಇಲ್ಲಿ ಆಗಿರ್ತಕ್ಕಂತಹ ಏನು ಕೆಲವು ಕೆಟ್ಟ ಪ್ರಕ್ರಿಯೆಗಳಲ್ಲಿ ಒಂದು ಪ್ರಕ್ರಿಯೆಗಳ ಫಲಿತಾಂಶ, ಆಸ್ ಎ ರಿಸಲ್ಟ್ ಆಫ್ ಸಮ್ ಬ್ಯಾಡ್ ಥಿಂಗ್ಸ್ ದಟ್ ಹಸ್ ಹ್ಯಾಪನ್ಡ್ ಇನ್ ದಿಸ್ ಬ್ಯಾಂಕ್, ನೆಗೆಟಿವ್ ನೆಟ್ವರ್ತ್ ಕ್ಯಾನ್ ಟಚ್ ಅಪ್ ಟು 3,000 crores, 3,000+ crores ಅನ್ನೋ ರೀತಿಯಲ್ಲಿ ಒಂದು ಬಿಂಬಿಸಲಾಗ್ತಾ ಇದೆ. ಈ ರೀತಿ ಬಿಂಬಿಸಿ ಜೊತೆಗೆ ಈ ಬ್ಯಾಂಕ್ಗೆ ಬೇಕಾಗಿರ್ತಕ್ಕಂತಹ ಈ ಸಾಲಗಳಲ್ಲಿ ಇರಬೇಕಾಗಿದ್ದಂತಹ ಭದ್ರತೆ, ಆಲ್ ದ ಸೆಕ್ಯೂರಿಟೀಸ್ that is required to give the loan has not been given, is not available. So these kind of connotations customer or no investors, or it will bring in a worst kind of terms for the depositors. So and of course shareholders, depositors ನಂತರ our shareholders ಗೆ ಒಂದು ಕೆಟ್ಟ ಟರ್ಮ್ಸ್ ಸಿಗುವಂತ ಸಾಧ್ಯತೆ ಇದೆ. ಸೊ ಇದು ನಮ್ಮ ಮೊದಲನೇದಾಗಿ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟಿನ ಇದರಲ್ಲಿ. ಇಲ್ಲಿ ನಾವು ಮೊನ್ನೆ ನಡೆದಂತಹ, ಅಂದ್ರೆ 1ನೇ ತಾರೀಕು ನಡೆದಂತಹ ಜನರಲ್ ಬಾಡಿ ಮೀಟಿಂಗಿನ ಒಂದು ಸಂಪೂರ್ಣ ಸಾರಾಂಶ ತಗೊಂಡ್ರೆ ಇದರಲ್ಲಿ ಒಂದು 3-4 ವಿಧವಾದಂತಹ ಮಾಹಿತಿಗಳು ನಮಗ್ ಬಂದು. ಮೊದಲನೇದಾಗಿ ಈ ಬ್ಯಾಂಕಿನ ಮಾಹಿತಿ ನಾವು ತಗೊಂಡಾಗ ಬ್ಯಾಂಕಿನಲ್ಲಿ ಏನು ಇಲ್ಲ ಅಂತ ಹೇಳ್ತಾನೆ ಇದ್ದಾರೆ. ಅಂದ್ರೆ ಬ್ಯಾಂಕಿನ ಆರ್ಥಿಕ
ಅಥವಾ ಫೈನಾನ್ಷಿಯಲ್ ಹೆಲ್ತ್ ಫೈನಾನ್ಷಿಯಲ್ ಹೆಲ್ತ್ ಆಫ್ ದಿಸ್ ಬ್ಯಾಂಕ್ ಈಸ್ ವೆರಿ ಪ್ರಿಕೇರಿಯಸ್. ಇದರಲ್ಲಿ ನೆಗೆಟಿವ್ ನೆಟ್ವರ್ಕ್ ಆಗಿ ಕೂತ್ಕೊಂಡಿದೆ. ಜೊತೆಗೆ ಸಿಕ್ಕಾಪಟ್ಟೆ ಫ್ರಾಡ್ಗಳ ಫಲವಾಗಿ ಈ ಬ್ಯಾಂಕಿನ ಫೀಸಿಬಿಲಿಟಿ ಕಮ್ಮಿ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಜೊತೆಗೆ 3,000 ಕೋಟಿಗಿಂತ ಹೆಚ್ಚಿನ ನಷ್ಟವನ್ನ ಅನುಭವಿಸ್ಬಿಟ್ಟಿದೆ. ದೋ ನಮ್ಮ ಟೋಟಲ್ ಡಿಪಾಸಿಟ್ಸ್ ಇಟ್ ಈಸ್ ಅರೌಂಡ್ 2,300 ಚೇಂಜ್ 2,370 crores ಆ ರೀತಿಯಾದಂತ ಆ ರೇಂಜ್ ನಲ್ಲಿ ಇರ್ತಕ್ಕಂತ ಒಂದು ನಮ್ಮ ಹಣ ಇದ್ರೂ ಒಟ್ಟು ನಷ್ಟ ಪ್ಲಸ್ ನೀವು ಡಿಪಾಸಿಟ್ಸ್ ಪ್ಲಸ್ ಕ್ಯಾಪಿಟಲ್ಸ್ ರಿಸರ್ವ್ಸ್ ಎಲ್ಲ ತಗೊಂಡ್ರು ಎಲ್ಲ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಸುಮಾರು ಒಂದು 2,600 ಕೋಟಿ ರೂಪಾಯಿ ಬರಬಹುದು. ಆದ್ರೆ ಇಲ್ಲಿ ನಷ್ಟ 2020-21ಕ್ಕೆ ಆಗಬಹುದಾದಂತಹ ನಷ್ಟ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಆಡಿಟ್ ಇನ್ನು 2 ವರ್ಷದ ಇನ್ನು 1 ವರ್ಷದ ಕೋಆಪರೇಟಿವ್ ಆಡಿಟ್ ಮಾಡಬೇಕಾಗಿದೆ. ಇನ್ನು 2 ವರ್ಷದ್ದು ಇನ್ನು ತೋರಿಸ್ಬೇಕಾಗಿದೆ. ಇನ್ನು 3 ವರ್ಷದ್ದು ಇನ್ನು ತೋರಿಸ್ಬೇಕಾಗಿದೆ. ಆದ್ರೆ ಟೆಂಟೇಟಿವ್ಲಿ ಅಷ್ಟು ಮಾಡಿದಾಗ ಬರ್ತಕ್ಕಂತಹ ನಷ್ಟ ಸುಮಾರು 3,000 ಚಿಲ್ಲರೆಗಿಂತ ಹೆಚ್ಚಿನ 3,000 ಕೋಟಿಗಿಂತ ಹೆಚ್ಚು ಅನ್ನೋ ರೀತಿಯಲ್ಲಿ ಹೇಳಲಾಗ್ತಾ ಇದೆ. ಸೊ ದಿಸ್ ಇಸ್ ಅ ವೆರಿ ನೆಗೆಟಿವ್ ಆಸ್ಪೆಕ್ಟ್. ಆದ್ರೆ ಈ ಅಡ್ಮಿನಿಸ್ಟ್ರೇಟರ್ ಇನ್ನೊಂದು ಬಹಳ ಸಟ್ಲ್ ಆಗಿ ಅಂದ್ರೆ ಮಧ್ಯದಲ್ಲಿ ಎಲ್ಲೋ ಒಂದು ಪಾಸಿಂಗ್ ಕಾನ್ವರ್ಸೇಷನ್ ಅಲ್ಲಿ ಸುಮ್ಮನೆ ಹೇಳ್ಬಿಟ್ಟು ತೇಲಿಸ್ಬಿಟ್ಟು ಹೋಗ್ಬಿಟ್ರು ಮುಂದಕ್ಕೆ. ಅದ್ರ ಬಗ್ಗೆ ಹೆಚ್ಚಿನ ಒಂದು ಒತ್ತು ಕೊಡ್ಲಿಲ್ಲ. ಆದ್ರೆ ಅವ್ರು ಹೇಳಿದ್ದು ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಲಯಬಿಲಿಟೀಸ್ ಲಾಸ್ ಅದನ್ನೇ ನೋಡ್ತಾ ಇದ್ದೀರಾ. ಆದ್ರೆ ಇದ್ರ ಮಧ್ಯ 3,000+ crores ವರ್ತ್ ಆಫ್ ಲೋನ್ ಪ್ರೊಫೈಲ್ ನಿಮ್ಗಿದೆ. ಅದರಲ್ಲಿ ಒಂದು 25% ಕ್ಲಿಯರ್ ಆದ್ರೂ ನಿಮ್ಮ ಬ್ಯಾಂಕ್ ರಿವೈವ್ ಆಗುತ್ತೆ ಅನ್ನುವಂತ ಒಂದು ಆಶಾಕಿರಣ ತುಂಬಿಸಿದಾರೆ. ಹೀಗಾಗಿ ಇಲ್ಲಿ ಈ ನಮ್ಮ ಡಿಪಾಸಿಟರ್ಸ್ ಪರಿಸ್ಥಿತಿ ಈಗ ಅತ್ತ ದರಿ ಇತ್ತ ಪುಲಿ ಅನ್ನೋ ರೀತಿನಲ್ಲಿ ಆಗಿದೆ. ಈಗ ಬ್ಯಾಂಕ್ ರಿವೈವ್ ಆಗತ್ತಾ ಅಂತ ಹೇಳಿದ್ರೆ ಆಗತ್ತೆ ಅಂತಾನು ಹೇಳ್ತಾರೆ. ಆದ್ರೆ ಈ ಬ್ಯಾಂಕ್ ರಿವೈವ್ ಆಗತ್ತಾ ಅಂದ್ರೆ ಅಯ್ಯೋ ನಿಮ್ ತುಂಬಾ ಸಮಸ್ಯೆ ಇದೆ ನಿಮ್ ಬ್ಯಾಂಕ್ ರಿವೈವ್ ಆಗಲ್ಲ ಅಂತಾನು ಅವರೇ ಹೇಳ್ತಾರೆ, ಆಗತ್ತೆ ಅಂತ ಅವ್ರು ಹೇಳ್ತಾ ಇದಾರೆ, ಆಗಲ್ಲ ಅಂತ ಅವರೇ ಹೇಳ್ತಾ ಇದಾರೆ. ಇಂಥ ಒಂದು ಗೊಂದಲಕಾರಿ ಸಿಚುವೇಶನ್ ಬಿಂಬಿಸ್ತಾ ಇದಾರೆ. ಹಾಗಾಗಿ ಈ ಕಂಪ್ಲೀಟ್ ಒಂಥರ ಪ್ಯಾಂಡಮೋನಿಯಂ ಕ್ರಿಯೇಟ್ ಆಗಿ ಒಂದು ಸಂಪೂರ್ಣವಾಗಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಇದು ಮಾಡಿರೋದ್ರಿಂದ ಹಿಂದೆ ಏನಪ್ಪಾ ಅದ್ರ ಉದ್ದೇಶ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಒಂದು ಮಾತ್ರ ಸತ್ಯ, ಡಿಪಾಸಿಟರ್ಸ್ಗಳು ಅವತ್ತೂನು ಪರ್ಸನಲ್ ಇಶ್ಯೂಗಳನ್ನ ಇಟ್ಕೊಂಡೇನೆ ಹೆಚ್ಚಿನ ಮಾತಾಡೋದು. ಒಂದು ಜನರಲ್ ಇಶ್ಯೂ ಇದ್ರೆ ಬ್ಯಾಂಕಿನ ಒಂದು ಹೆಲ್ತಿನ ಬಗ್ಗೆ, ಬ್ಯಾಂಕಿನ ಒಂದು ಫೈನಾನ್ಷಿಯಲ್ ಹೆಲ್ತಿನ ಬಗ್ಗೆ, ಮತ್ತೆ ಬ್ಯಾಂಕ್ ಅಲ್ಲಿ ಇಷ್ಟೊಂದು ಅಗಾಧವಾದಂತಹ ಹಗರಣ ನಡೆದಿರುವಂತಹ ಬ್ಯಾಂಕ್ ಅಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರೆ, ಈ ಸಿಚುವೇಶನ್ ನಿಂದ ಆಚೆಗೆ ಬರೋದಿಕ್ಕೆ ಯಾವ ರೀತಿ ಪ್ಲಾನಿಂಗ್ ಮಾಡಬೇಕು, ಈ ಆರ್ಥಿಕವಾಗಿ ನಾವು ಯಾವ ಒಂದು ಪ್ಲಾನಿಂಗ್ ಮಾಡಿದ್ರೆ ಈ ಬ್ಯಾಂಕಿನ ಉಲ್ಟಾಗಿರ್ತಕ್ಕಂಥ ಪರಿಸ್ಥಿತಿ ನೆಟ್ಟಗಾಗಬಹುದು, ನಮ್ಮ ದುಡ್ಡು ಬರೋದಕ್ಕೆ ಎಷ್ಟು ವರ್ಷ ತಗೋಬಹುದು, ಈ ರೀತಿಯಾದಂತ ಪ್ರಶ್ನೆಗಳು ಯಾರು ಕೇಳಲಿಲ್ಲ ಅನ್ನೋದು ಒಂದು ದುಃಖ ಆಯ್ತು. ಅಂದ್ರೆ ಇನ್ನೊಂದು ಇದು ಡೆಲಿಬರೇಟಾ ಅನ್ನುವಂತಹ ಒಂದು ಡೌಟ್ ಒಂದು ಕ್ರಿಯೇಟ್ ಆಯ್ತು. ಯಾಕೆಂದ್ರೆ ಈ ಪ್ರಶ್ನೆಗಳನ್ನು ಕೇಳುವಂತದ್ದನ್ನ ಈ ತರ ಒಂದು ಕ್ಲಿಷ್ಟಕರವಾದಂತ ಪ್ರಶ್ನೆಗಳು ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ಬೇಕಾದಂತಹ ವ್ಯಕ್ತಿಗಳು ಸಾಕಷ್ಟು ಆಲೋಚನೆ ಮಾಡ್ಬೇಕು, ಮತ್ತೆ ಅದಕ್ಕೆ ಸಾಕಷ್ಟು ಮಾಹಿತಿಗಳು ಮತ್ತೆ ಇದೆಲ್ಲ ಕೊಡ್ಬೇಕಾಗತ್ತೆ. ಅದನ್ನೆಲ್ಲ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಒಂದು ನಿಖರವಾದ ಮಾಹಿತಿ ಕೊಡ್ಬೇಕಾಗತ್ತೆ. ಇದನ್ನೆಲ್ಲ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಕೇವಲ ಅದೇ ರೀತಿಯಾದಂತ ಪ್ರಶ್ನೆಗಳನ್ನ ಹಿಂದೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರೆ ಈ ಒಂದು ಡೌಟ್ ಕ್ರಿಯೇಟ್ ಆಗ್ತಾ ಇದೆ. ಆದ್ರೆ ಇದು ಎಲ್ಲಾದ್ರ ಮಧ್ಯ ಒಂದಂತೂ ನಿಜ, ನಮ್ಮ ಡಿಪಾಸಿಟರ್ಸ್ ನ ಅಡ್ಮಿನಿಸ್ಟ್ರೇಟರ್ ಇರ್ಬೋದು ಅಥವಾ ಯಾವುದೇ ಒಂದು ಸಂಸ್ಥೆ ಇರ್ಬೋದು, ಈ ಒಂದು ಆಡಳಿತ ನಡೆಸ್ತಾ ಇರ್ತಕ್ಕಂತಹ ಅಥವಾ ಅದನ್ನ ಗೌರ್ನ್ ಮಾಡ್ತಾ ಇರ್ತಕ್ಕಂತಹ ಅಥವಾ ಯಾವುದೇ ಸಂಸ್ಥೆ ಇರಬಹುದು, ಈ ಯಾವುದೇ ಸಂಸ್ಥೆ ನಮ್ ಡಿಪಾಸಿಟರ್ಸ್ ಸೀರಿಯಸ್ ಆಗಿ ತಗೊಂಡಿಲ್ಲ. ಡಿಪಾಸಿಟರ್ಸ್ ರೈಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಯಾವುದೇ ಸಂಸ್ಥೆ ಒಂದು ಇನಿಷಿಯೇಟಿವ್ ತಗೋತಾ ಇಲ್ಲ.
ಈ ನಮ್ಮ ಡಿಪಾಸಿಟರ್ಸ್ ಎಲ್ಲ ಹಿತದೃಷ್ಟಿಯಿಂದ ಯಾರು ಕೆಲಸ ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಸ್ಪಷ್ಟವಾದ ನಿಖರವಾದಂತಹ ಒಂದು ಚಿತ್ರಣ ನಮ್ಮ ಮುಂದೆ ಮೂಡ್ತಾ ಇದೆ. ವಿ ಕ್ಯಾನ್ ಸಿ ಅ ಕ್ಲಿಯರ್ ಪಿಕ್ಚರ್ ದಟ್ any of these institutions, whoever are responsible, whether it is RBI, RCS, government, state government, central government, administrator, or whoever it is, they are not looking seriously at the depositor's plight. They are not looking to protect the depositor's interest under any circumstances. They are not looking at actually creating a positive environment in giving depositors some kind of a hope which will result in recovering our money. ಜೊತೆಗೆ ಇದ್ರ ಜೊತೆಗೆ ಟು ಮೇಕ್ ದ ಮ್ಯಾಟರ್ ಇವನ್ ವರ್ಸ್, ನಾವು ಇನ್ನೊಂದು ಸಿಚುವೇಶನ್ ಏನ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ಕಾನೂನಾತ್ಮಕವಾಗಿ ಯಾರು ಈ ಹಗರಣದಲ್ಲಿ ಭಾಗಿಯಾಗಿದ್ರು, ಯಾರ್ಯಾರು ಈ ಹಗರಣದ ರೂವಾರಿಗಳು, ಅಥವಾ ಯಾರ್ಯಾರು ಈ ಹಗರಣದ ರೂವಾರಿಗಳನ್ನ ಕಾನೂನಿನ ಪಂಜೆಯಿಂದ ಅಥವಾ ಕಾನೂನಿನ ಬಿಗಿ ಹಿಡಿತದಿಂದ ಕಪಿಮುಷ್ಟಿಯಿಂದ ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇದಾರೋ ಅವ್ರು ಯಾರಿಗೂ ಯಾವುದೇ ರೀತಿಯಾದಂತ ಒಂದು ಟಫ್ ಮೆಷರ್ಸ್ ಆಗ್ತಾ ಇಲ್ಲ. ಕಾನೂನಿನ ಪ್ರಕ್ರಿಯೆನಲ್ಲೂ ಅವರು ಎಲ್ಲಾ ಒಂದು ಚಂಗುಲುಗಳಿಂದ, ಎಲ್ಲಾ ಒಂದು ಹಿಡಿತದಿಂದ ತಪ್ಪಿಸ್ಕೊಂಡು ಆರಾಮಾಗಿ ಅವ್ರ ಜೀವನ ನಡೆಸ್ಕೊಂಡಿದ್ದಾರೆ. ದಿನ ಬೆಳಗಾಯ್ತು ಅಂದ್ರೆ ಗೊತ್ತಾಡ್ತಾರ, ಒಂದು ಕೊತ್ತಂಬರಿ ಸೊಪ್ಪು ತರೋದ್ರಿಂದ ಹಿಡಿದು ಮನೆಯಲ್ಲಿ ಮಗಳು ಮದುವೆ ಮಾಡೋ ತನಕ ಪ್ರತಿ ಒಂದಕ್ಕೂ ಅನುಭವಿಸ್ತಾ ಇರೋ, ಒಂದೊಂದು ನಯಾ ಪೈಸಕ್ಕೂ ಅನುಭವಿಸ್ತಾ ಇರೋರು ಡಿಪಾಸಿಟರ್ಸ್. ಆದ್ರೆ ಇಲ್ಲಿ ಯಾರ್ಯಾರ ಹಗರಣದ ರೂವಾರಿಗಳು, ಯಾರ್ಯಾರ ಹಗರಣವನ್ನ ಮುಚ್ಚಾಕೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ, ಅಥವಾ ಯಾರ್ಯಾರು ಈ ಹಗರಣದ ರೂವಾರಿಗಳನ್ನ ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ, ಅವ್ರು ಯಾರಿಗೂ ಈ ಕಾನೂನಿನ ಒಂದು ಹಿಡಿತದಿಂದ ಏನೂ ಆಗ್ತಾ ಇಲ್ಲ. ಕಾನೂನಿನ ಯಾವುದೇ ಒಂದು ಏಟು ಬೀಳ್ತಾ ಇಲ್ಲ ಅವ್ರಿಗೆ. ಎಲ್ಲ ಬೇಲ್ ಮೇಲಿದ್ದಾರೆ, ಎಲ್ಲ ಅವ್ರ ಜೀವನ ನಡೆಸ್ಕೊಂಡು ಇದ್ದಾರೆ. ಈ ಕಳ್ಳತನದಲ್ಲಿ ಸಂಪಾದಿಸಿದ ಇಡೀ ಗಂಟನ್ನ ಅವ್ರು ಇಟ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಅವ್ರ ಜೀವನ ಅವ್ರು ಸಾಗಿಸ್ಕೊಂಡಿದ್ದಾರೆ. ಇದು ಎಲ್ಲದಕ್ಕೂ ಮೂಲ ಕಾರಣ ಹುಡುಕಿದ್ರೆ ಏನಕ್ಕೆ ಹೀಗಾಯ್ತು? 2.5 ವರ್ಷ ಆಗ್ತಾ ಬಂತು, ಆದ್ರೂನು ಡಿಪಾಸಿಟರ್ಸ್ ಗಳ ಕಾಳಜಿ ಬಗ್ಗೆ ಯಾಕೆ ಚಿಂತನೆ ಮಾಡ್ತಾ ಇಲ್ಲ ಅನ್ನೋದನ್ನ ನಾವು ಗಹನವಾಗಿ ನೋಡ್ಲೇಬೇಕಾದಂತ ವಿಷಯ. ಯಾಕಾಗ್ತಾ ಇದೆ? ಇವತ್ತಿನ ಒಂದು ಮೇನ್ ಡಿಸ್ಕಷನ್ ನಡೆಸ್ಬೇಕಾಗಿರ್ತಕ್ಕಂಥದ್ದು ಈ 3 ವಿಷಯದಲ್ಲಿ. ಒಂದು, ಈ AGM ನಿಂದ ಯಾವ ರೀತಿ ಔಟ್ಲುಕ್ ಬಂದಿದೆ ನಮ್ಮ ಬ್ಯಾಂಕ್ಗೆ, ಅದು ಮೊದಲನೇದು. ಎರಡನೇದು, ಮತ್ತೆ ನಮ್ಮ ಡಿಪಾಸಿಟರ್ಸ್ ಗಳು ಇರ್ಬೋದು ಅಥವಾ ಶೇರ್ ಹೋಲ್ಡರ್ ಇರ್ಬೋದು, ಇವರ ಕಾಳಜಿ ಅಥವಾ ಇವರ ಹಿತರಕ್ಷಣೆಗೆ ಯಾಕೆ ಯಾವುದೇ ಒಂದು ಸರ್ಕಾರ ಅಥವಾ ಯಾವುದೇ ಸರ್ಕಾರದ ಸಂಸ್ಥೆಗಳಿರ್ಬೋದು, ಅಂಗಸಂಸ್ಥೆಗಳಿರ್ಬೋದು, ಅಥವಾ ಯಾರೇ ಇರಬಹುದು, ಈ ಬ್ಯಾಂಕಿನ ಒಂದು ಹಿತರಕ್ಷಣೆಗೆ ತೀವ್ರವಾದಂತಹ ಕ್ರಮಗಳನ್ನ ತಗೋಬೇಕಾಗಿರುವಂತವ್ರು ಯಾಕೆ ಬರ್ತಾ ಇಲ್ಲ? ಪರ್ಟಿಕ್ಯುಲರ್ಲಿ RCS ಏನ್ ಹೇಳ್ತಾರೆ, ಸರ್ ಇದು ಡ್ಯುಯಲ್ ಕಂಟ್ರೋಲ್ ಇತ್ತು, RBI ನೋಡ್ಕೋಬೇಕು. RBI ಹೇಳಿದ್ರೆ ನಿಮ್ ಅಡ್ಮಿನಿಸ್ಟ್ರೇಟರ್ ಕೇಳಿದ್ದಾರೆ, ಅಡ್ಮಿನಿಸ್ಟ್ರೇಟರ್ ಕೇಳಿ ಅಂತ ಹೇಳಿದ್ರೆ ಡೆಲ್ಲಿಗೆ, ಬಾಂಬೆ ಕಳ್ಸಿದ್ವಿ ಹೆಡ್ ಆಫೀಸ್ಗೆ. ಸೊ ಹೀಗೆ ಒಬ್ಬೊಬ್ರು ಅವ್ರವ್ರ ಕೈ ಬಟ್ಟು ಮಾಡ್ಕೊಂಡು ತೋರ್ಸ್ಕೊಂಡು ಅವರು ಅದೇನ್ ಹೇಳ್ತಾರೆ, ಪಾಸಿಂಗ್ ದ ಬಕ್ ಅಂತ ಹೇಳ್ತಾರಲ್ಲ, ಪಾಸಿಂಗ್ ದ ಬಕ್ ಮಾಡ್ಕೊಂಡು ಕೂತಿದ್ದಾರೆ. ಯಾಕೆ? ಬಿಕಾಸ್ ಐ ಥಿಂಕ್ ಅಟ್ ದಿ ಎಂಡ್ ಆಫ್ ದ ಡೇ I am 100% feeling that we have not been assertive enough. This I have been telling right from the day one, but somehow we are missing this point. We are missing this basic premise on which we can turn around. ಈಗಲೂ ಕಾಲ ಮಿಂಚಿಲ್ಲ, ಈಗಲೂ ನಾವು ಒಗ್ಗಟ್ಟಾಗಿ, ಈಗಲೂ ನಾವು ಒಂದು we have to instill some kind of a fear in them that if you don't do good to the depositors, you will not be spared ಅನ್ನೋವಂತಹ ಒಂದು ಭಯದ ವಾತಾವರಣ ಅವರಲ್ಲಿ ನಾವು ಸೃಷ್ಟಿ ಮಾಡೋ ತನಕ ನಮ್ಮ ಬ್ಯಾಂಕ್ ರಿವೈವ್ ಆಗೋ ಸಾಧ್ಯತೆ ಬಹಳ ಕಮ್ಮಿ. ಅಂಡ್ ದಟ್ ಈಸ್ ದ ಟ್ರೂತ್ ಅಂಡ್ ದಟ್ ಇಸ್ ದ ರಿಯಾಲಿಟಿ. ಇದನ್ನ ನಾವು ಎಷ್ಟು ಬೇಗ ಅರ್ಥ ಮಾಡ್ಕೊಂಡು, ಎಷ್ಟು ಬೇಗ ಮನಗೊಂಡು, ಎಷ್ಟು ಬೇಗ ಇದರಲ್ಲಿ ಕಾರ್ಯಪ್ರವೃತ್ತರಾಗ್ತೀವೋ ಅಷ್ಟು ಬೇಗ ನಮ್ಮ ಬ್ಯಾಂಕ್ ರಿವೈವ್ ಆಗುತ್ತೆ. ಅದಕ್ಕೆ ಪ್ರಕ್ರಿಯೆಗಳು ಇಟ್ ವಿಲ್ ಸ್ಟಾರ್ಟ್ ಫ್ಲೋಯಿಂಗ್. ಸೊ ಇಷ್ಟು ಒಂದು ಇನಿಷಿಯಲ್ ಮಾತುಗಳನ್ನ ಹೇಳಿ
I will toss up for our people to discuss. ಈಗ ಯಾರಾದ್ರೂ ಏನಾದ್ರೂ ಇದಕ್ಕೆ ಆಡ್ ಮಾಡುವಂತದ್ದು, ಈಗ ಅಜೆಂಡಾ ಪಾಯಿಂಟ್ಸ್ ಗೆ ನಾನು ಈಗ 3 ಹೇಳಿದೀನಿ. ಇನ್ನು ಯಾರಾದ್ರೂ ಅಜೆಂಡಾ ಪಾಯಿಂಟ್ಸ್ ಬೇರೆ ಇನ್ನೇನಾದ್ರೂ ಆಡ್ ಮಾಡೋದಕ್ಕೆ ಏನಾದ್ರೂ ಯಾರಾದ್ರೂ ಇದ್ರೆ ಅದನ್ನ I will toss it up to the group so that they can elaborate on the few more points that they want to put in. ಈಗ ರಂಗನಾಥ್ ಅವರು ನಾನು ನೋಡ್ತಾ ಇದ್ದಂಗೆ, ರಂಗನಾಥ್ ಅವರು ಐ ಥಿಂಕ್ ಓಕೆ, he wants to say something. Yes sir, ರಂಗನಾಥ್ ಅವರೇ ಮಾತಾಡಿ. ನಮಸ್ಕಾರ ಹರೀಶ್. ನಮಸ್ಕಾರ. ಸಂಪೂರ್ಣ ಚಿತ್ರಣ ಕೊಟ್ಬಿಟ್ಟಿದ್ದೀರಾ, ಇನ್ನು ಹೇಳುವಂತದ್ದು ಏನೂ ಇಲ್ಲ. ದುಃಖಕರವಾದ ಸಂಗತಿ ಅಂತಂದ್ರೆ ಅಡ್ಮಿನಿಸ್ಟ್ರೇಟರ್ ಬಗ್ಗೆ ನೀವು ಹೇಳಿದ್ದು ಹೌದು, ಪಾಸಿಂಗ್ ದ ಬಕ್ ಒಂದು. ನಂಬರ್ 2 ಏನಪ್ಪಾ ಅಂತಂದ್ರೆ, ಈಗ ನಮ್ಮ ಜನನು ಬಹಳ ತಪ್ಪು ಮಾಡಿದ್ದಾರೆ. ಏನಂತಂದ್ರೆ ಬರೇ ತಮ್ಮ ವೈಯಕ್ತಿಕ ಸುಖ, ನೀವು ಇಂದಿರಾ ಚಂದ್ರ ದೇವೇಂದ್ರ ಅಂತ ಅನ್ಕೊಂಡು ಅವ್ರನ್ನ ಕ್ವಶನ್ ಕೇಳೋ ಅಪರ್ಚುನಿಟಿ ಇದ್ದಾಗ ಕೇಳದಂಗೆ ಅವ್ರನ್ನೇ ಡೈವರ್ಟ್ ಮಾಡಿದ್ದಾರೆ ಅಂತ ನನಗನ್ನಿಸ್ತು, ನನಗ್ ಬಂದಿರೋ ಮಾಹಿತಿ ಪ್ರಕಾರ. ಸ್ವಲ್ಪ ಆದ್ರೂ ಖಚಿತವಾದ ಉತ್ತರ ಪಡ್ಕೊಳ್ಬೋದಾಗಿತ್ತು. ನೀವು ಹೇಳಿದಂಗೆ 25% ಅಂತಂದು ಹೇಳಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ನಿಖರವಾಗಿ ಯಾರಾದ್ರೂ ಬುದ್ಧಿವಂತರು, ಎಲ್ಲಾರು ಬುದ್ಧಿವಂತರೆ, ಯಾಕೆ ಪರ್ಸನಲ್ ಹಿತಾಸಕ್ತಿ ನೋಡ್ಬಿಟ್ಟು ಅವ್ರನ್ನ ಹೊಗಳಿ ಅವರು ನಾನು ಹೆಲ್ಪ್ಲೆಸ್ ಇದ್ರಲ್ಲ ಅಂತ ಹೇಳ್ಬಿಟ್ಟು ಮೀಟಿಂಗ್ ನ ಈ ತರ ಮುಗಿಸ್ಬಿಟ್ರು. ಮತ್ತೆ ಇನ್ನೊಂದು ಕ್ವಶನ್ ಅಂಡ್ ಆನ್ಸರ್ಸ್ ಫೋರಮ್ ಇರ್ಬೇಕಾಗಿತ್ತು. ಇರ್ಲಿ, ಸಮಯದ ಅಭಾವದಿಂದ ಆಗಿಲ್ವೇನೋ ಗೊತ್ತಿಲ್ಲ. ಇವಾಗ ಅಶೋಕನ್ ಬಗ್ಗೆ ನಾವ್ ಏನ್ ಮಾತಾಡಿದ್ರು ಬಹುಶಃ ಅಂತದೇನು ವರ್ಕೌಟ್ ಆಗಲ್ಲ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ he has done his duty. ಒಂದು ಹಲೋ ಮಾತಾಡಿ. ಆ ನಂತರ ನನಗೇನ್ ಅನ್ಸುತ್ತೆ ಅಂತಂದ್ರೆ, 3 ಅಜೆಂಡಾನು ಬಹಳ ಜನ ಇದ್ದಾರೆ ಮಾತಾಡಲಿ. ಈಗ ನಮ್ಮಲ್ಲಿ 3 ಅಸೋಸಿಯೇಷನ್ ಇದೆ. 3 ಅಸೋಸಿಯೇಷನ್ ಇದೆ. ಹಲೋ ಮಾತಾಡಿ ಸರ್, ಮಾತಾಡಿ. ಸೊ ನಾವ್ ಯಾಕೆ ಒಂದು ಸಲ ಆದಷ್ಟು ಬೇಗ ಸೇರಿ ಯಾವ್ದಾದ್ರು ಒಂದು ಕಾಮನ್ ಅಜೆಂಡಾ ಡಿಸ್ಕಸ್ ಮಾಡ್ಕೊಂಡು ಡೆಪಾಸಿಟರ್ಸ್ ನ ಸೇರಿಸಿ ಮತ್ತೆ ಏನಾದ್ರೂ ಹೋರಾಟ ಮಾಡಕ್ಕೆ ಸಾಧ್ಯನಾ, ಇದೊಂದು ಚಿಂತನೆ ಮಾಡಬಹುದು. ಯಾಕೆಂದ್ರೆ ನಿಮ್ದು ಸ್ವಲ್ಪ ದೊಡ್ಡ ಗ್ರೂಪ್ ಜನ ಇದ್ದಾರೆ, ಜನ ಬೆಂಬಲ ಇದೆ ನಿಮ್ಗೆ. ನಮ್ದು ಬಹಳ ಸ್ಮಾಲ್ ಗ್ರೂಪು, ಅದರಿಂದ ಇದ್ರ ಬಗ್ಗೆ ಏನಾದ್ರು ಪ್ರಯತ್ನ ಮಾಡ್ಬೋದಾ ಅಂತ ಒಂದು ಚಿಂತನೆ ಇದೆ. ಇದು ಮೆಂಬರ್ಸ್ಗೆ ಮತ್ತೆ ನಿಮ್ಮ ಲೀಡರ್ಸ್ಗೆ ಬಿಟ್ಟಿದ್ ವಿಷಯ. 3ನೇದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕಾರಿ ಈಗ 2 ತಿಂಗಳಿಂದನೇ ಆಶ್ವಾಸನೆ ಕೊಟ್ಟಿದ್ರು. ಆಶ್ವಾಸನೆ ಅಂತಂದ್ರೆ ಏನು, ಒಬ್ರು ಪ್ರೊಟೆಕ್ಟ್ ಮಾಡ್ತೀವಿ ಇಂಟ್ರೆಸ್ಟ್ ನ ಅಂತ ಹೇಳಿದ್ರು. ಇನ್ನೊಂದು, ಇದಕ್ಕೆ ಲಕ್ ಓನ್ಲಿ ವಿಲ್ ಟಾಕ್ ಅಂತ ಹೇಳಿದ್ರು. ಅಂದ್ರೆ ಹೇಳಕ್ ಆಗಲ್ಲ, ನಮ್ ಕೈನಲ್ಲಿ ಏನು ಇಲ್ಲ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೈ ಎತ್ತುತ್ತಾ ಇದೆ. ನಮ್ ಕೈಯಲ್ಲಿ ಏನು ಎತ್ತುತ್ತಲ್ಲ ಅಂತ ಅಂದ್ರೆ, ಈ ಹಿಂಟು ಅವ್ರ ಹತ್ರ ಪೂರ್ತಿ ಚಿತ್ರಣ ಸೆಂಟ್ರಲ್ ಆಫೀಸ್ ಹತ್ರ ಇದೆ, ಲೋಕಲ್ ಆಫೀಸ್ ಹತ್ರನೂ ಇದೆ. ನೀವು ಹೇಳ್ದಂಗೆ ಯಾವ ಸಂಸ್ಥೆಗಳಿಗೂ ಇದರಲ್ಲಿ ಆಸಕ್ತಿ ಇಲ್ಲ ಅಂತ ನನ್ಗನ್ನಿಸ್ತಾ ಇದೆ. ಯಾಕೆಂದ್ರೆ ಈ ಕಳೆದ 2 ತಿಂಗಳಲ್ಲಿ 3 ಸಲ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, 2 ಸಲ RCSಗೆ ನಾನು ಓಡಾಡಿದ್ದೀನಿ. ಈಗ ED ಹೋಗೋದು ಬಿಟ್ಬಿಟ್ಟಿದ್ದೀನಿ. ಯಾಕೆಂತಂದ್ರೆ ಅದರಿಂದ ಏನು ಯೂಸ್ ಆಗ್ತಾ ಇಲ್ಲ. ಸೀಸ್ ಮಾಡಿದೀವಿ, ಅದ್ ನೋಡ್ಬೇಕು, ಚಾರ್ಜ್ ಶೀಟ್ ಹಾಕಿದೀವಿ, ಇನ್ನು ಅಷ್ಟೇ ಲೆವೆಲ್ ಅಲ್ಲಿ ಇದೆ ಹೊರತು ನಮ್ಗೆ ಯಾವ ತರವಾದ ಅಲ್ಲಿಂದ ಹಣನೂ ನಮ್ಗೆ ಬರ್ತಾ ಇಲ್ಲ. ಮತ್ತೆ ಈ ಬೇನಾಮಿ ಅಸೆಟ್ಸ್ ಮಾಡಿ ಕೂತ್ಕೊಂಡಿದ್ದಾರೆ ಜನ. ಇದು ಒಂದ್ ರೀತಿಯಲ್ಲಿ ಅಡ್ಮಿನಿಸ್ಟ್ರೇಟರ್ ಹೇಳೋದು ಕರೆಕ್ಟ್. ಬೇನಾಮಿ ನೇಮ್ಸ್ ಅಲ್ಲಿ ಮಾಡ್ಬಿಟ್ಟು ದುಡ್ಡು ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಗ್ಲೇ. ಅದರಿಂದ ಅವ್ರಗಳ ಮೇಲೆ ಈವನ್ ಕಾನೂನು ರೀತಿ ಪ್ರಕ್ರಿಯೆ ತಗೊಳ್ಳೋದು ಕೂಡ ಕಷ್ಟ ಆಗ್ತಾ ಇದೆ. ಒಟ್ನಲ್ಲಿ ನೀವು ಹೇಳಿದಂಗೆ ಇದು ವಿನ್ ಸಿಚುಯೇಷನ್, ಮತ್ತೆ ಬಹಳ ಕಷ್ಟಕರವಾಗಿದೆ. ಪಾಸಿಟಿವ್ ಔಟ್ಲುಕ್, ದೊಡ್ಡ ಹೃದಯದವನು, ದೊಡ್ಡ ಮನಸ್ಸಿನವರು ಬಂದು ಈ ನಮ್ಮ ಬ್ಯಾಂಕ್ ನ ರಿವೈವ್ ಮಾಡಿದ್ರೆ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಲಿವ್ ಅಂಡ್ ಆಲ್ ದಿ ಬೆಸ್ಟ್. ಇಷ್ಟೇ ನನ್ನ 4 ಮಾತುಗಳು. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ನೀವು ಹೇಳ್ತಾ ಇರೋದನ್ನು ಅದು ಕರೆಕ್ಟ್ ಆಗಿದೆ. ಸೊ ಬೇರೆ ಯಾರಾದ್ರೂ? ಸರ್, ಮಂಜುನಾಥ್ ಅಂತ. ಇದು ಅದೇ ನಾನು ಏನ್ ಹೇಳ್ಬೇಕು ಅಂತಿದ್ದೆ ಅಂದ್ರೆ,
ನಿಮ್ ವಿಡಿಯೋ ಆನ್ ಮಾಡ್ಕೋತೀರಾ? ಬೇಡ ಅಂದ್ರೆ ಆಫ್ ಮಾಡ್ತೀನಿ. ಇಲ್ಲ, ವಿಡಿಯೋ ಆನ್ ಮಾಡ್ಕೊಳ್ಳಿ. ಹಾ ಒಂದ್ಸತಿ ನಾನು ನಿಮ್ಮ ಮಕ ನೋಡೋಣ. ಓಕೆ, ಹಾ, ಬರ್ತಾ ಓಕೆ. ಇದೆಯಾ? ನಿಮ್ಗೆ ವಿಡಿಯೋ ವೈಫೈ ಇದ್ರೆ ಯು ಕ್ಯಾನ್ ಕಂಟಿನ್ಯೂ, ಅದರ್ವೈಸ್ ಯು ಕ್ಯಾನ್ ಇದ್ ಮಾಡ್ಕೊಳ್ಳಿ. ಹಾ ಸರ್, ಅದೇ ನಮ್ ತಾಯಿದು ಹೆಸರಲ್ಲಿ ಡೆಪಾಸಿಟ್ಸ್ ತುಂಬಾನೇ ಇದೆ ರಾಘವೇಂದ್ರ ಬ್ಯಾಂಕ್. ನಮ್ ತಂದೆಯವ್ರು ಮಾಡಿದ್ರು, ಲಾಸ್ಟ್ ಇಯರ್ ತೀರ್ಕೊಂಡ್ಬಿಟ್ರು ಆಕ್ಚುಲಾಗಿ. ಸೊ ಅದು ನಮ್ ತಾಯಿ ನಾಮಿನಿ ಅಂತ ಬಂದಿದೆ, ಇವಾಗ ಎಲ್ಲ ನಡೀತಾ ಇದೆ. ಇದು ತುಂಬಾ ಫಾಲೋ ಮಾಡ್ತಾ ಇದೀವಿ. ಅದೇ ಅನಿಸ್ತು, ನೀವು ಪರ್ಸನಲ್ ಕ್ವಶನ್ಸ್ ಜಾಸ್ತಿ ಆಗೋಯ್ತು ಅಂತ ಅನಿಸ್ತು. AGM ಅಲ್ಲಿ ಎಲ್ಲ ನಮ್ಗೆ ಹಿಂಗ್ ಆಗಿದೆ, ಹೆಂಗ್ ಮಾಡ್ಬೇಕು ಅನ್ನೋದೆಲ್ಲ ಪರ್ಸನಲ್ ಎಲ್ಲ ಅವರಲ್ಲಿ ಬ್ಯಾಂಕ್ ಅಲ್ಲಿ ಹೋದ್ರೆ ಅವ್ರು ಹೆಲ್ಪ್ ಮಾಡೇ ಮಾಡ್ತಾರೆ. ಸೊ ಅದೆಲ್ಲ ಮೇ ಬಿ AGM ಅಲ್ಲಿ ಡಿಸ್ಕಸ್ ಮಾಡೋ ವಿಷಯಗಳೆಲ್ಲ. ಏನೇ ಇದ್ರು ಅದೇ ನಿಮ್ ಓವರ್ ಆಲ್ ಬ್ಯಾಂಕ್ ಲೆವೆಲ್ ಅಲ್ಲಿ ಯಾವ ತರ ಇನ್ ಮಾಡ್ಬೋದು ಅನ್ನೋದನ್ನ ಮಾಡ್ಬೇಕಿತ್ತು. ಇನ್ನೊಂದು ಸರ್, ಇವಾಗ ನನ್ಗೆ ಆಕ್ಚುಲಿ ಒಂದ್ ಸ್ವಲ್ಪ ವೆರಿ ಮಿನಿಮಲ್ ಎಕ್ಸ್ಪೀರಿಯನ್ಸ್ ವಿತ್ ವರ್ಕಿಂಗ್ ವಿತ್ ಗವರ್ಮೆಂಟ್ ಏಜೆನ್ಸೀಸ್ ಅಂದ್ರೆ ಒಂದು ಕೆರೆ ಉದ್ಧಾರ ಮಾಡಕ್ಕೋಸ್ಕರ 10 years ಇಂದ ಹೋರಾಡ್ತಾ ಇದೀವಿ. ಸೊ ಅದರಲ್ಲಿ ನಮ್ಗೆ ಏನ್ ಕಲ್ತಿದ್ ಒಂದು ವಿಷಯ ಏನಂದ್ರೆ, ಅನ್ಲೆಸ್ ವಿ ಗೋ ಟು ದಿ ಕೋರ್ಟ್, ಯಾವ ಏಜೆನ್ಸೀಸ್ ಕೂಡ, ಯಾವ ಗವರ್ಮೆಂಟ್ ಏಜೆನ್ಸೀಸ್ ಕೂಡ ಯಾವ ತರನು ಕೋಆರ್ಡಿನೇಷನ್ ಮಾಡಲ್ಲ. ಮಾಡಿದ್ರು ಇಟ್ ವಿಲ್ ಬಿ ಜಸ್ಟ್ ಫಾರ್ ಅನ್ ಐ ವಾಶ್. ಸೊ ಅದಕ್ಕೋಸ್ಕರ ನೀವು ಆಲ್ರೆಡಿ ಅದ್ರ ಬಗ್ಗೆ ಯೋಚನೆ ಮಾಡಿರ್ಬೋದು. ಅದು ನಿಮ್ಮ ಅಭಿಪ್ರಾಯ ಏನು, ಅದ್ರ ಬಗ್ಗೆ ಏನು, ಏನಾದ್ರು ಕೋರ್ಟಿಗೆ ಹೋಗಿ ಏನಾದ್ರು ಒಂದು ಈ ಗವರ್ಮೆಂಟ್ ಏಜೆನ್ಸೀಸ್, ಫಾರ್ ಎಕ್ಸಾಂಪಲ್ RBI ಆಗ್ಲಿ ಅಥವಾ ಅಡ್ಮಿನಿಸ್ಟ್ರೇಟರ್ ಆಗ್ಲಿ, ಅವ್ರಿಗೆ ಏನಾದ್ರು ಒಂದು ಪುಷ್ ಮಾಡೋ ತರದ್ ಏನಾದ್ರು ಒಂದು ವಿಷಯ ಆಲೋಚನೆ ಇದೆಯಾ ನಿಮ್ ಕಡೆಯಿಂದ, ಅಥವಾ ಅಂದ್ರೆ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಏನಾದ್ರು ಮಾಡ್ಬೋದಂದ್ರೆ? ಅದು ಮಾಡಿದ್ರೆ ದಟ್ ವಿಲ್ ಬಿ ನಥಿಂಗ್ ಲೈಕ್ ಇಟ್ ಅಂತೆ ಸರ್. ಆದ್ರೆ ಅದು ಮಾಡಿದ್ರೆ ಕೋರ್ಟ್ ಇಂದ ಆರ್ಡರ್ ಬಂದ ತಕ್ಷಣ ದೇ ಹ್ಯಾವ್ ಟು ಡೂ ಇಟ್, ಅದರ್ವೈಸ್ ಕಂಟೆಂಪ್ಟ್ ಆಗುತ್ತೆ. ಸೊ ಸ್ವಲ್ಪ ಎಕ್ಸ್ಪೆನ್ಸ್ ಆಗಬಹುದು ಅಂತ ಅನ್ಸತ್ತೆ ಈ ಕೋರ್ಟ್ ಇದಕ್ಕೆಲ್ಲ ಹೋದಾಗ. ಬಟ್ ಐ ಥಿಂಕ್ ದಟ್ ಇಸ್ ದ ಓನ್ಲಿ ಲಾಸ್ಟ್ ರೆಸಾರ್ಟ್ ಅಂತ ಅನ್ಸತ್ತೆ. ಅಂಡ್ ಆಲ್ರೆಡಿ ಪಾಪ ನೀವೆಲ್ಲ ತುಂಬಾ ವರ್ಷದಿಂದ ಎಲ್ಲಾ ತರ ಟ್ರೈ ಮಾಡ್ತಾ ಇದ್ರ, ಆದ್ರೂ ಏನು ಗವರ್ಮೆಂಟ್ ಏಜೆನ್ಸಿ ಸ್ಪಂದಿಸ್ತಾ ಇಲ್ಲದೆ ಇರೋದ್ರಿಂದ, I think if any lawyers are there within this forum, it will be best if we can proceed with that ಅಂತ. ನೀವು ಹೇಳ್ತಾ ಇರೋದು ಒಂದು ಮಟ್ಟದಲ್ಲಿ ನಿಜ ಕೋರ್ಟ್ ಇಂದ. ಆದ್ರೆ ಈ ಸಮಸ್ಯೆ ಏನಾಗಿದೆ, ಕೋರ್ಟ್ ಅಲ್ಲಿ ಈಗ ಆಲ್ರೆಡಿ ಕೋರ್ಟ್ ಅಲ್ಲಿ ಆಲ್ರೆಡಿ ಈ ವಿಷಯ ಇದೆ. ಕೋರ್ಟ್ ಅಲ್ಲಿ ಈ ವಿಷಯ ಇರೋದ್ರಿಂದ ಮತ್ತೆ ನಾವು ಅದರ ಒಂದು ಪ್ರೋಗ್ರೆಸ್ ನೋಡ್ತಾ ಇದ್ದಾಗ ಕೋರ್ಟ್ ಇಂದ ಯಾವುದೇ ಹುಚ್ಚು ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಇದು ಕೆರೆ ಕುಂಟೆ ಅಲ್ಲಿ ಏನಾಗತ್ತೆ, ಬಹಳ ಲೀನಿಯರ್ ಆಗಿರುತ್ತೆ. ಯಾವ್ದಾದ್ರು ಒಂದು ಸಮಸ್ಯೆ ತಗೊಂಡಾಗ ಅದು ಬಹಳ ಲೀನಿಯರ್ ಆಗಿರುತ್ತೆ. ಈಗ ನಾವು ಒಂದು ಕೆರೆ ಕುಂಟೆ ಅಥವಾ ಯಾವ್ದಾದ್ರು ಒಂದು ಸಿವಿಕ್ ಕಮ್ಯುನಿಟೀಸ್ ಬಗ್ಗೆ ಅಥವಾ ಯಾವ್ದಾದ್ರು ಒಂದು ಸಮಸ್ಯೆ ನೀವು ತಗೊಂಡಾಗ ಆ ಸಮಸ್ಯೆ ಎಷ್ಟು ಲೀನಿಯರ್ ಆಗಿದೆ ಅನ್ನೋದ್ರ ಮೇಲೆ ಕೋರ್ಟಿನ ಒಂದು ಆದೇಶಗಳು ಡಿಪೆಂಡ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ತಗೊಂಡು ಈಗ ನಮಗೆ ಇದ್ರಲ್ಲಿ ಯಾವುದು ಈಗ ನಮ್ಮ ರಸ್ತೆಗಳು, ಬೆಂಗಳೂರಿನ ರಸ್ತೆಗಳು ಸರಿ ಇಲ್ಲ ಅಂತ ನೀವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆದಾಗ ಇಟ್ ಬಿಕಮ್ಸ್ ಅ ವೆರಿ ಲೀನಿಯರ್ ಕೇಸ್. ಅದರಲ್ಲಿ ಸಮಸ್ಯೆ ಏನು, ಸಮಸ್ಯೆ ಎದುರುಗಡೆ ಇದೆ, ಅದಕ್ಕೆ ಪರಿಹಾರ ಏನು, ಪರಿಹಾರ ನಮ್ಮ ಎದುರುಗಡೆ ಇದೆ. ಸೊ ಹೀಗಾಗಿ ಅದಕ್ಕೇನು ಮುಖ್ಯವಾಗಿ ಏನಾಗ್ತಾ ಇಲ್ಲ, ಸರ್ಕಾರದಿಂದ ಸ್ಪಂದನೆ ಸಿಗ್ತಾ ಇಲ್ಲ. ಅದೊಂದೇ ಇರೋದ್ರಿಂದ ಅಂತ ಒಂದು ಸಿಚುವೇಶನ್ ನಲ್ಲಿ ಕೋರ್ಟ್ ವಿಲ್ ಹ್ಯಾವ್ ಇನಫ್ ಲೆಗ್ ರೂಮ್ ಅಥವಾ ಎಲ್ಬೋ ಸ್ಪೇಸ್ ಟು ಜನರೇಟ್ ಸಾರ್ಟ್ ಆಫ್ ಡಿಸಿಷನ್ ದಟ್ ಕುಡ್ ಬಿ ಕನ್ವೀನಿಯಂಟ್. ಬಟ್ ಇಲ್ಲಿ ಬ್ಯಾಂಕ್ ನಲ್ಲಿ ಈ ಸಮಸ್ಯೆ ಆದಷ್ಟು ಲೀನಿಯರ್ ಆಗಿ ಇಲ್ಲ. ಇಲ್ಲಿ ಮಲ್ಟಿ ಡೈಮೆನ್ಷನ್, ಒಂದ್ ಕಡೆ ಕ್ರಿಮಿನಲ್ ಆಂಗಲ್ ಇದೆ, ಇನ್ನೊಂದ್ ಕಡೆ ಸಿವಿಲ್ ಆಂಗಲ್ ಇದೆ, ಇನ್ನೊಂದ್ ಕಡೆ ಬ್ಯಾಂಕಿಂಗ್ ಆಂಗಲ್ ಇದೆ, ಇನ್ನೊಂದ್ ಕಡೆ ಲಾಸ್ ಆಂಗಲ್ ಇದೆ, ಇನ್ನೊಂದ್ ಕಡೆ ಫ್ರಾಡ್ ಆಂಗಲ್ ಇದೆ. ಈಗ ಮಲ್ಟಿಪಲ್ ಎಲ್ಲ ಕಂಪ್ಲೀಟ್ ಟ್ಯಾಂಜೆನ್ಷಿಯಲ್ ಎಲ್ಲಾ ಕಡೆಯಿಂದನೂ ಒಂಥರ ಕಾಂಪ್ಲಿಕೇಟೆಡ್ ಆಗೋಗಿದೆ. ಜೊತೆಗೆ ನಾವು ಕೋರ್ಟ್ ಮುಂಚೆ ಹೋದಾಗ, ಈಗ ಯಾರು ಕೋರ್ಟ್ ಹೋಗಿದ್ರು, ಈ ಒಂದು ಪ್ರಕ್ರಿಯೆ, ಈ ಕಾನೂನು ಪ್ರಕ್ರಿಯೆ ಏನೇನಾಗಿದೆ ಅದನ್ನ ಎಷ್ಟು ಕಾಂಪ್ಲೆಕ್ಸ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಥವಾ ನಮ್ಮ ಈ ಫ್ರಾಡ್ಸ್ಟರ್ಸ್ಗಳು, ಈ ಬ್ಯಾಂಕಿನ ಫ್ರಾಡ್ಸ್ಟರ್ಸ್ಗಳು ಏನಿದ್ದಾರೆ ಅವರು ಈ ಸಮಸ್ಯೆನ ಎಷ್ಟು ಕಾಂಪ್ಲಿಕೇಟ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಕಾನೂನಿನ ಒಂದು ಕೋರ್ಟ್ ನಲ್ಲಿ ಹೋದಾಗ ಜಡ್ಜು ಆ ಸಮಸ್ಯೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ 1 ವರ್ಷ ಬೇಕು. ಅಷ್ಟು ಕಾಂಪ್ಲೆಕ್ಸ್ ಮಾಡ್ಬಿಟ್ಟಿದ್ದಾರೆ. ನಮ್ಮ ಮುರಳೀಧರ್ ಅಂತಿದ್ದಾರೆ, ಅವರು ಕಾನೂನಿನ ಪೂರ್ತಿ ಕಾನೂನು ಪ್ರಕ್ರಿಯೆನಲ್ಲಿ ಮತ್ತೆ ಇಲ್ಲಿ ಏನೇನಾಗ್ತಾ ಇದೆ ಅದನ್ನ ಮುಂದೆ ಅವ್ರು ಮಾತಾಡ್ತಾರೆ. ಅವರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ ಎಷ್ಟು ಕಾಂಪ್ಲೆಕ್ಸ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ. ಕಾನೂನಲ್ಲಿ ಈ ಜಡ್ಜಿ ಈ ಕೇಸ್ ತಗೊಂಡಾಗ
ನಾನು ಸ್ಟಾರ್ಟಿಂಗ್ ಯಾವುದು ಎಂಡಿಂಗ್ ಯಾವುದು ಅನ್ನೋದೇ ಅರ್ಥ ಆಗಲ್ಲ, ಅಷ್ಟು ಕಾಂಪ್ಲೆಕ್ಸ್ ಮಾಡಾಕ್ತಿದ್ದಾರೆ ಕೇಸ್ನ. ಹಾಗಾಗಿ ಕಾನೂನಿನಿಂದ ನಿಮ್ಗೆ ಯಾವುದೇ ಒಂದು ಸೊಲ್ಯೂಷನ್ ಸಿಗತ್ತೆ, ಇಮಿಡಿಯೇಟ್ ಸೊಲ್ಯೂಷನ್ ಸಿಗತ್ತೆ ಅನ್ನೋದು ನನಗೆ ಐ ಆಮ್ ನಾಟ್ ಲುಕಿಂಗ್, ಐ ಆಮ್ ನಾಟ್ ಸೀಯಿಂಗ್ ದಟ್. ಅದು ಒಂದು ಜೊತೆಗೆ ಇಲ್ಲಿ ಸಾಕಷ್ಟು ಪ್ರಕ್ರಿಯೆಗಳು ನಾವು ನಮ್ ಕಡೆಯಿಂದ ಮಾಡ್ಬೇಕಾಗಿತ್ತು, ಅದನ್ನ ನಾವು ವಿ ಹ್ಯಾವ್ ಮಿಸ್ಡ್ ಔಟ್. ಅಂಡ್ ಇನ್ನು ಈಗಲೂ ಮಾಡ್ಬೇಕಾದಂತ ಸಾಕಷ್ಟು ಪ್ರಕ್ರಿಯೆಗಳಿದಾವೆ, ಅದನ್ನ ನಾವು ವಿ ಹ್ಯಾವ್ ಟು ಫಾಲೋ ಅಪ್. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಡಿಪಾಸಿಟರ್ಸ್ ಏನಿದ್ದಾರೆ, ಡಿಪಾಸಿಟರ್ಸ್ಗೆ ಮೋಸ್ಟ್ ಆಫ್ ದ ಡಿಪಾಸಿಟರ್ಸ್ ಥಿಂಕ್ ಅಂಡ್ ಫೀಲ್, ಯಾರು ಕೆಲವರು ಕೆಲಸ ಮಾಡ್ತಾ ಇದಾರೆ ಅವ್ರು ಕೆಲಸ ಮಾಡ್ಲಿ. ನಮಗೆ ಗ್ರೌಂಡ್ ನಲ್ಲಿ ಡಿಪಾಸಿಟರ್ಸ್ ಕಡೆಯಿಂದ ಕೋಆಪರೇಷನ್ ವೆರಿ ಮಿನಿಮಲ್. ದಟ್ ಇಸ್ ಅನದರ್ ಒನ್ ಬಿಗ್ ಕಂಪ್ಲೇಂಟ್ ಐ ಹ್ಯಾವ್. I think I will only tell this much at this point of time. Okay, sir. Okay. Thank you, sir. Okay. Suresh ಅವರೇ ಕೈ ಎತ್ತಿದಿರಿ. Sir, namaskara. ನಮಸ್ಕಾರ. Whatever you have explained, the situation seems to be disheartening, one thing. But you had one agenda, two agendas are there. One to meet the CM, and second to write a letter to CJI. Karnataka High Court Chief Justice. ಅದು ಏನಾಗ್ತೇನೆ ಮುಂದುವರಿಲ್ಲ, ಅಥವಾ ಅಟ್ಲೀಸ್ಟ್ CM ಅವ್ರನ್ನ ಮೀಟ್ ಮಾಡುವಂತದ್ದು ಅಜೆಂಡಾ ಒಂದಿತ್ತಲ್ಲ. ಈಗ CM ಅವ್ರನ್ನ ಮೀಟ್ ಮಾಡಬೇಕು, ಆ ಅಜೆಂಡಾ ಇವತ್ತು ಇದ್ದೇ ಇದೆ. ಜೊತೆಗೆ CJI ಮೀಟ್ ಮಾಡೋ ಅಥವಾ ಅವ್ರಿಗೆ ಲೆಟರ್ ಬರೆಯುವಂತ ಒಂದು ಮಾಡೋದು, ಅದು ಇಟ್ ವಿಲ್ ಜಸ್ಟ್ ಬಿ ಮೋರ್ ಆಫ್ ಏನಂತಾರೆ ಅದಕ್ಕೆ, ಅದರಿಂದ ಟ್ಯಾಂಜಬಲ್ ರಿಸಲ್ಟ್ಸ್ ನಮ್ಗೆ ಕಾಣಿಸ್ತಾ ಇಲ್ಲ. ಅಥವಾ ಏನ್ ಹೇಳ್ಬೋದು ಅಂದ್ರೆ, ಇದರಿಂದ ನಮಗೆ ನಮ್ಮ ಜನಗಳನ್ನ ಒಂದು ಆಚೆ ಕರ್ಕೊಂಬರಂತ ಒಂದು ಪ್ರಕ್ರಿಯೆ ಅದಾಗಿದೆ. ಜೊತೆಗೆ ನನ್ನ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಯ್ತು, ಬಿಕಾಸ್ as many of you know that I am suffering from psoriatic arthritis and I am undergoing treatment for that. ಸೊ ಅದು ನಂಗೆ ಸ್ವಲ್ಪ ಒಂದೊಂದ್ಸತಿ ಮಧ್ಯ 3 ತಿಂಗಳಿಗೆ 4 ತಿಂಗಳಿಗೆ ಒಂದ್ಸತಿ ಫ್ಲೇರ್ ಅಪ್ ಆಗುತ್ತೆ. ಫ್ಲೇರ್ ಅಪ್ ಆದಾಗ ಮೈ ಆಕ್ಟಿವಿಟಿ, ದಿ ಆಂಬಿಟ್ ಆಫ್ ಮೈ ಆಕ್ಟಿವಿಟಿ ಗೆಟ್ಸ್ ಡಿಮಿನಿಶ್ಡ್. ಸೊ ಹಾಗಾಗಿ ಅದು ಒಂದು ಇದಾಯ್ತು, ಅದು ಒಂದು ಲಿಮಿಟ್ ಆಯ್ತು. ಅಲ್ಲ ಮಾಡೋಣ, ಅದನ್ನ ಮಾಡೋದಕ್ಕೆ ಐ ಹ್ಯಾವ್ ಅದನ್ನ ಮಾಡೋಣ ಅದನ್ನ. And as far as the whatever support has to be given, you can spell it out, sir. Whatever that can be done by me, that I'm there in the this one for it. I have already expressed my willingness to do that. ಅಲ್ಲ, what I'm saying is, at any point of time you can be saying that what is to be done, we are ready to do that. Okay. Because in the group nalli matra I am not able to put it, because only admins are able to put the message. So if you convey to that what is to be done. ಆತರ ಇಲ್ವಲ್ಲ, ನಮ್ದು ಯಾವ್ದು ಆತರ ನಮ್ ಗ್ರೂಪ್ ನಲ್ಲಿ ಯಾವ್ದು ಇಲ್ಲ. ಮೋಸ್ಟ್ ಪ್ರಾಬಬ್ಲಿ ನಮ್ ಗ್ರೂಪ್ ಅಲ್ಲಿ ಇಲ್ಲ ಅನ್ಸುತ್ತೆ. ನಾನು ಯಾವ್ದೇ ರಿಸ್ಟ್ರಿಕ್ಷನ್ ಯಾವ್ದೇ ಗುಂಪಲ್ಲಿ ಹಾಕಿಲ್ಲ. ಇಲ್ಲ, ಈಗ ಮೆಸೇಜ್ ಬರುತ್ತೆ, ಓನ್ಲಿ ಅಡ್ಮಿನ್ಸ್ ಕ್ಯಾನ್ ಪೋಸ್ಟ್ ದ ಮೆಸೇಜ್ ಅಂತ ಬರುತ್ತೆ ನೋಡಿ. ಯಾವ ಗ್ರೂಪ್ ಸರ್ ನಿಮ್ದು? I don't know what is group number 3 ಅಂತ ಕಾಣುತ್ತೆ. I don't exactly know what it is. ಹೌದು ಸರ್, ಗ್ರೂಪ್ ಅಡ್ಮಿನ್ ಅಷ್ಟೇ, ಏನಾದ್ರು ಮೆಸೇಜ್ ಅದೆಲ್ಲ ಹಂಗೆ ಇದೆ ಸರ್. ಅಲ್ಲ, ನಿಮ್ ಗ್ರೂಪ್ ಅದನ್ನ ಈ ವಾಟ್ಸ್ಆಪ್ ಹೋಗಿ ಆ ಗ್ರೂಪ್ ಯಾವ್ದು ಅಂತ ನನಗೆ ಹೇಳ್ತೀರಾ ದಯವಿಟ್ಟು? ಅದೇ ಸರ್, ಇದು SGRB ಡೆಪಾಸಿಟರ್ಸ್ ಅಂತ ಇದೆಯಲ್ಲ ಸರ್, ಅದು ಇದೆ. ಆಮೇಲೆ GRB ಹೋಲ್ಡರ್ಸ್ ಎರಡೂನು ಇದೆ. ಎರಡರಲ್ಲೂ ಹಂಗೆ ಸರ್ ಬರೋದು. ನಾವ್ ಏನ್ ಕಳ್ಸಿದ್ರು ಅದು ಆಗಲ್ಲ. ಓನ್ಲಿ ಅಡ್ಮಿನ್ ಕ್ಯಾನ್ ಸೆಂಡ್ ದ ಮೆಸೇಜಸ್ ಅಂತ. ನೀವು ನನಗೆ ಆ ಗ್ರೂಪ್ ಹೋಗಿ ಆ ಗ್ರೂಪ್ ಹೆಸರು ಇದೆಯಲ್ಲ ಅದನ್ನ ಕಾಪಿ ಮಾಡಿ ಇಲ್ಲಿ ಹೇಳ್ತೀರಾ? ಅದೇ ಅಥವಾ ಹೆಸರು, ನನ್ನ ಕರೆಕ್ಟ್ ಹೆಸರು ಹೇಳ್ತೀರಾ? ಇಲ್ಲಿ ನನ್ಗೆ ಸಾಕಷ್ಟು ಗ್ರೂಪ್ SGRB, SND, WF ಗ್ರೂಪ್, ಡೆಪ್ ಗ್ರೂಪ್ 3, ಹರೀಶ್ ಬಾಲ ಗ್ರೂಪ್. ಹೌದಾ? ಪ್ರೊಟೆಸ್ಟ್ ಗ್ರೂಪ್ ಅದು ಬಾಲ ಗ್ರೂಪ್ ಅದು ಪ್ರೊಟೆಸ್ಟ್ ಗ್ರೂಪ್ ಅದು. ಅದೇ ಅಡ್ಮಿಟ್ ಮಾಡಿದ್ದಾರೆ. ಇಲ್ಲ, ಅದ್ರಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು ಸರ್. ಇಲ್ಲ ಸರ್, ಕೆಳಗಡೆ ಮೆಸೇಜ್ ಬರುತ್ತೆ, ಪಾಪ್ ಅಪ್ ಬರುತ್ತೆ, ಓನ್ಲಿ ಅಡ್ಮಿನ್ಸ್ ಕ್ಯಾನ್ ಸೆಂಡ್ ದಿ ಮೆಸೇಜ್ ಅಂತ. ಹೌದಾ? ಹೌದು. ಓಕೆ, ಚೆಕ್ ಮಾಡ್ತೀನಿ ನೋಡೋಣ. ಆ ಗ್ರೂಪ್ ಅಲ್ಲಿ ಆಯ್ತು, ನಾನು ತೆಗಿತೀನಿ ಅದನ್ನ ಐ ವಿಲ್ ರಿಮೂವ್, ಬಿಕಾಸ್ ಐ ಡೋಂಟ್ ವಾಂಟ್ ಎನಿಬಡಿ ನಾಟ್ ಎಕ್ಸ್ಪ್ರೆಸಿಂಗ್ ದೇರ್ ಒಪಿನಿಯನ್ಸ್, ಆರ್ ಐ ಡೋಂಟ್ ವಾಂಟ್ ಟು
block anybody giving their opinion. I'm Sir, completely ಇದೇನಿದೆ agreeing ಅಂದ್ರೆ with that. SGRB, S&D, WF ಡಿಪಾರ್ಟ್ಮೆಂಟ್ ಗ್ರೂಪ್ ಅನ್ಸುತ್ತೆ. DP group Bala group Subramanian number ಇದೆ group. 1 2 3 ಎಷ್ಟನೇ ಗ್ರೂಪ್? ನಂದು 3 ಸರ್, ನಂದು ಗ್ರೂಪ್ ನಂಬರ್ 3 ನಂದು. ಓಕೆ ಓಕೆ. ಸುರೇಶ್ ಪ್ರೊಟೆಸ್ಟ್ ಅಲ್ಲಿ ಇದ್ದೀರಾ ಅಲ್ವಾ ಸುರೇಶ್ ನೀವು? ಹಾ, ಪ್ರೊಟೆಸ್ಟ್ ಗ್ರೂಪ್ ಅಲ್ಲಿ ಇದ್ದೀರಾ ಅಲ್ವಾ ಸುರೇಶ್? ಇಲ್ಲ I ಇಲ್ಲ don't know ಗೊತ್ತಾಯ್ತು which ನನಗೆ. other group is there. I am in one group. ಅದು ಯಾವ ಗ್ರೂಪ್ ಅಂತ ನನಗೆ ಅಲ್ಲ ಸರ್, ಅದು ಓಕೆ ಬಾಲ ಓಕೆ group. ತೆಗ್ದ್ಬಿಟ್ಟಿದ್ದೀನಿ ನಾನೀಗ. ಈಗ ಐ ರಿಮೂವ್ಡ್ ಇಟ್. ರೈಟ್ ಸರ್. ಓಕೆ ಓಕೆ, ಐ ಹ್ಯಾವ್ ರಿಮೂವ್ಡ್ ದಟ್. ಅಡ್ಮಿನ್ ಓನ್ಲಿ ಅಂತ ಸೆಟ್ಟಿಂಗ್ ಇತ್ತು, ನೀವು ಹೇಳ್ದಂಗೆ ಕರೆಕ್ಟ್. ಐ ಹ್ಯಾಡ್ ಓವರ್ಲುಕ್ಡ್ ಆಲ್ ದೀಸ್ ಡೇಸ್, ಸೊ ಫೈನ್. So have removed whatever ನೀವು last time all whenever you called for the all the people to meet there, we are ready to come over there. Okay. We are come there. ಅದನ್ನೇ ಈಗ ಏನಲ್ಲ, ನನಗೆ ಸಮಸ್ಯೆ ಏನಾಗ್ತಾರೋ ಅಂದ್ರೆ ಐ ಹ್ಯಾವ್ ಅ ಗ್ರೂಪ್ ಆಫ್ ಅಬೌಟ್ 150 to 200 people who are very regularly participating in most of the activities, but I want more people to come. ಈಗ ನಾವು ಯಾವ್ದಾದ್ರು ಇನಿಷಿಯೇಟಿವ್ ತಗೊಂಡಾಗ ಅಲ್ಲಿ ಹೆಚ್ಚಿನ ಜನ ಬರಬೇಕು. ಹೆಚ್ಚಿನ ಜನ ಬಂದಾಗ ಅದರ ಇಂಪ್ಯಾಕ್ಟ್ ವಿಲ್ ಬಿ ಕಂಪ್ಲೀಟ್ಲಿ ಡಿಫರೆಂಟ್. ನಾವು ಇವತ್ತು 1,000 ಜನ ಹೊರಗಡೆ ನಿಂತು ನಾವು 5 ಜನ ಹೋದಾಗ ನಮ್ಗೆ ಇಟ್ ವಿಲ್ ಗಿವ್ ದಟ್ ಮಚ್ ಆಫ್ ಸ್ಟ್ರೆಂತ್ ಅಂಡ್ ಕನ್ವಿಕ್ಷನ್ ಟು ಸ್ಪೀಕ್. ಯಾರ ಹತ್ರ ಆದ್ರೂ ಹೋದಾಗ ನಮಗೆ ಅಲ್ಲಿ 1,000 ಜನ ಅಲ್ಲಿ ಹೊರಗಡೆ ನಿಂತು ಘೋಷಣೆ ಕೂಗ್ತಾ ಇದಾರೆ. ನೀವು ಏನು ಹೇಳಿ ಇವತ್ತು ಯಾವುದೇ ರೀತಿಯಲ್ಲಿದ್ರು ಅಲ್ಟಿಮೇಟ್ಲಿ ಇಟ್ ಈಸ್ the muscle power and voice power that will win over. ನಾವು ಎಷ್ಟು ಜೋರಾಗಿ ನಮ್ಮ ಒಂದು ನಮ್ಮ how loudly we can speak will determine how quickly we get justice. ಇದು ಕೋರ್ಟ್ ಇರ್ಬೋದು, ಯಾವ್ದೇ ಇರ್ಬೋದು. ಇವತ್ತು ನೋಡಿ, ಯಾರೋ ಒಬ್ಬ MP ನ ಜೈಲ್ಗೆ ಹಾಕಿದ್ರೆ ಪಟ್ ಅಂತ ಒಂದ್ 3-4 days ಒಳಗೆ ಬೇಲ್ ತಗೊಂಡ್ಬರ್ತಾರೆ. ಕೋರ್ಟ್ ಅದಕ್ಕೆ ಹಂಗೆ ಸ್ಪಂದಿಸತ್ತೆ. ಪಾಪ ನೀವು ಪರಪ್ಪನಗರದಲ್ಲಿ ನೋಡ್ತಂದ್ರೆ ಸಾವಿರಾರು ಜನ ಕೈದಿಗಳು ವರ್ಷಾನ್ಗಟ್ಲೆ ಇದಿಲ್ದೆ ಬೇಲ್ ಇಲ್ದೆ ಅಲ್ಲಿ ಇದಿಲ್ದೆ ಒದ್ದಾಡ್ತಾ ಇದಾರೆ. ಇನ್ನೂ ಅಲ್ಲಿನೇ ಮುದ್ದೆ ಮುರಿತಾ ಇದಾರೆ. ತಮ್ಮ ಇಲ್ಲ ತಪ್ಪಗೋಸ್ಕರನು ಮುದ್ದೆ ಮುರಿದ. ಹಾಗಾಗಿ ಯಾರು ಅಸರ್ಟಿವ್ ಆಗಿರ್ತಾರೆ, ಯಾವ ಗ್ರೂಪ್ ಅಸರ್ಟಿವ್ ಆಗಿರತ್ತೆ, ಯಾರು ಎಷ್ಟು ಯೂನಿಟಿ ಆಗಿ ಸ್ಟ್ರೆಂತ್ ತೋರಿಸ್ತಾರೆ, ಅವ್ರಿಗೆ ನ್ಯಾಯ ಸಿಗೋದು. ಸೊ ಸಂಘೀಯ ಶಕ್ತಿ ಕಲಿಯುಗೆ ಅಂತ ಹೇಳೋ ಹಾಗೆ ನಾವು ರಸ್ತೆಗೆ ಇಳಿದು ಹೋರಾಟ ಮಾಡಿದ್ರೇನೆ ದಟ್ ಈಸ್ ಅದ್ರ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಟೆಕ್ನಿಕಲ್ ಆಗಿ ಎಷ್ಟು ಪ್ರಿಪೇರ್ ಮಾಡೋದು, ಎಷ್ಟು ಡಾಸಿಯರ್ ಪ್ರಿಪೇರ್ ಮಾಡ್ಬೋದು, ಎಷ್ಟು ಫಂಟಾಸ್ಟಿಕ್ ಪ್ಲಾನ್ ಕೊಡ್ಬೋದು, ಏನೇ ಮಾಡ್ಬೋದು, ಎಷ್ಟೇ ಒಂದು ಇದನ್ನ ನೀವು ಒಂದು ಒಳ್ಳೆ ಪಿಕ್ಚರ್ ಕ್ರಿಯೇಟ್ ಮಾಡಬಹುದು. ಬಟ್ ಅಂಟಿಲ್ ಅಂಡ್ ಅನ್ಲೆಸ್ ಯು ಕ್ರಿಯೇಟ್ ದಟ್ ಫಿಯರ್ ಫ್ಯಾಕ್ಟರ್, ನಾವು ಎಲ್ಲ ಸಂಘಟಿತರಾಗಿದ್ದಾರೆ, ಇವ್ರ ಹತ್ರ ನಾವು ಆಟ ಆಡಕ್ ಆಗಲ್ಲ, ಇವ್ರ ಹತ್ರ ಯು ಕೆನಾಟ್ ಫೂಲ್ ದೆಮ್ ಅನ್ನೋಂತ ಒಂದು ರಿಯಾಲಿಟಿನ ನಾವು ಜನಗಳಿಗೆ, ಅದನ್ನ ಯಾರು ಅಧಿಕಾರದಲ್ಲಿದ್ದಾರೆ ಅವ್ರು ತೋರಿಸೋ ತನಕ ದಿಸ್ ವಿಲ್ ನಾಟ್. ನಮ್ಗೆ ಗೊತ್ತು, ಐ ನೋ ವಿ ಆರ್ ಆಲ್ ಓಲ್ಡ್ ಪೀಪಲ್ ಇನ್ಕ್ಲೂಡಿಂಗ್ ಮೀ. ಐ ಆಮ್ ಡಿಸೇಬಲ್ಡ್. ಐ ಹ್ಯಾವ್ ಪಾರ್ಷಿಯಲ್ ಡಿಸೇಬಿಲಿಟಿ. ನನ್ಗೆ ಬಿಕಾಸ್ ಆಫ್ ಸೋರಿಯಾಟಿಕ್ ಆರ್ಥರೈಟಿಸ್ ಐ ಆಮ್ ಪಾರ್ಷಿಯಲಿ ಡಿಸೇಬಲ್. ಬಟ್ ದೇರ್ ಆರ್ ಸೋ ಮೆನಿ ಅದರ್ ಪೀಪಲ್ ಹೂ ಆರ್ ಏಜ್ ರಿಲೇಟೆಡ್, ಓಲ್ಡ್ ಏಜ್ ಇದೆ, ಎಲ್ಲಾರು ಇದೆ, ಎಲ್ಲಾ ನಿಜ. ಆದ್ರೆ ನಮ್ಮ ಒಂದು ವೀಕ್ನೆಸ್ ಅವರ ಸ್ಟ್ರೆಂತ್ ಆಗ್ಬಾರ್ದು. ನಮ್ಮ ವೀಕ್ನೆಸ್ ಅವ್ರ ಸ್ಟ್ರೆಂತ್ ಆಗ್ತಾ ಇದೆ ಇವತ್ತಿನ ಪರಿಸ್ಥಿತಿನಲ್ಲಿ. ನಮ್ಮ ಒಂದು ಏನ್ ಲಿಮಿಟೇಷನ್ಸ್ ಇದೆ, ನಮ್ಮ ವಯಸ್ಸಾಗಿರೋದು, ಮುದುಕರು ನಾವು, ನನ್ಗೆ ಆಗೋದಿಲ್ಲ, ನನ್ಗೆ ಆ ತೊಂದರೆ ಇದೆ, ಈ ತೊಂದರೆ, ಇದೆಲ್ಲ ಅವರ ಒಂದು ಸ್ಟ್ರೆಂತ್. ಹಾಗಾಗಿ ನಮ್ಮನ್ನ ಟೇಬಲ್ ಟೆನ್ನಿಸ್ ಈ ಕಡೆಯಿಂದ ಟೇಬಲ್ ಟೆನ್ನಿಸ್ ಆಡ್ತಾರ, ಟಕ 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 ಅಂತ ಆ ಕಡೆ ಈ ಕಡೆ, ಈ ಕಡೆಯಿಂದ ಆ ಕಡೆ, ಆ ಕಡೆ ಈ ಕಡೆ, ಈ ಕಡೆಯಿಂದ ಆ ಕಡೆ, ಇದ್ರ ತರ ನಮ್ಮನ್ನು ಒಂಥರ ಇದ್ರ ತರ ಆಟ ಆಡಿಸ್ತಾ ಇದಾರೆ ಅವ್ರು. ಈಗ RBI ನಮ್ಮ ರಂಗನಾಥ್ ಅವ್ರು ಹೇಳ್ದಂಗೆ, ನಾನು ರಂಗನಾಥ್ ಅವ್ರ ಜೊತೆಗೆ ಒಂದ್ಸತಿ RBI ಹೋದಾಗ್ಲೂ ಇದೇ ರೀತಿಯಾದಂತ ಅಭಿಪ್ರಾಯ ಮೂಡ್ತು. ಈಗ ನಾವ್ ಏನ್ ಮಾಡಕ್ ಆಗಲ್ಲ, ವಿ ಡೂ ಮಚ್ ಹಿಯರ್ ಬಿಕಾಸ್ ಯುವರ್ ಬ್ಯಾಂಕ್ ಇಸ್ ಅಂಡರ್ ಸೋ ಮಚ್ ಆಫ್ ಲಾಸ್. Why did bank go under so much of loss? Because of your inefficiency, because of your inefficient inspection ಅಂತ ಹೇಳಿದ್ರೆ ಮಾತಿಲ್ಲ. ಅದ್ರ ಬಗ್ಗೆ ಚಕಾರ ಎತ್ತಲ್ಲ. Your bank, I don't think it can be revived ಅನ್ನೋ ಲೆವೆಲ್ ತನಕ ಮಾತಾಡಿದ್ದಾರೆ. Well, if can anybody, we have not seen the precedence of government helping the bank in generating funds. ಅದರ ಸರ್ಕಾರದಿಂದ ಯಾವುದೇ ರೀತಿ ಸಹಾಯ ಮಾಡಿದಂತ ಯಾವುದೇ ನಿದರ್ಶನ ಹಿಂದಿಲ್ಲ, ಪ್ರೆಸಿಡೆನ್ಸ್ ಇಲ್ಲ ಅಂತ ಆ ಮಟ್ಟಕ್ಕೆ ಹೇಳುವಂತ ಒಂದು ದಾರ್ಷ್ಟ್ಯ ಬಂದಿದೆ. ಹಾಗೆ ಇವತ್ತು ನಮ್ಮ ಬ್ಯಾಂಕಿನ ಒಂದು
ಕೆಟ್ಟ ಪರಿಸ್ಥಿತಿಗೆ ಮೂಲ ಕಾರಣ RBI ಅನ್ನೋವಂಥದ್ದು ಅದನ್ನ ಓವರ್ಲುಕ್ ಮಾಡಿ ನಮ್ಗೆ ಈ ರೀತಿ ಹೇಳ್ಕಳಿಸ್ತಾರೆ. ನಾವು ಅಂಟಿಲ್ ಅನ್ಲೆಸ್ ಬಿ ಅವ್ರ ರಾಘವೇಂದ್ರ ಬ್ಯಾಂಕ್ ಡಿಪಾಸಿಟರ್ಸ್ ಅಂತ ಹೇಳಿದ್ರೆ ಅವ್ರ ಚೇರಿಂದ ಒಂದ್ಸತಿ ಎದ್ದೇಳ್ಬೇಕು. ಆ ರೀತಿಯಾದಂತ ಶಾಕ್ ಕೊಡ್ಬೇಕಾಗಿದೆ ನಾವು ಅವ್ರಿಗೆ. ಸೊ ಆ ರೀತಿಯಾದಂತ ಶಾಕ್ ಕೊಡುವಂತ ಒಂದು ಪರಿಸ್ಥಿತಿ ನಾವು ಕ್ರಿಯೇಟ್ ಮಾಡ್ಲೇಬೇಕಾಗಿದೆ. ಕರೆಕ್ಟ್. ಓಕೆ, ನಾನು ನೋಡ್ತೀನಿ, ವೇರ್ ಎವರ್ ಪಾಸಿಬಲ್ ಐ ವಿಲ್ ನಾಟ್ ಮೇಕ್ ಇಟ್ ಅಡ್ಮಿನ್ ಓನ್ಲಿ. I will definitely make it all people. I want everyone to express their opinion. Yes, if opinion is good, opinion is bad, and reaction you will get will depend on what opinion you have created. ಅದನ್ನ ನೀವು ಒಪಿನಿಯನ್ ಕೊಟ್ಟಾಗ ನೀವು ಅದನ್ನ ಟ್ರೇಡ್ ಅಲ್ಲಿ ತಗೊಳ್ಳುವಂತಹ ಒಂದು ಇದನ್ನ ತೋರಿಸ್ಬೇಕಾಗತ್ತೆ, ಅದನ್ನ ಓಪನ್ ಮೈಂಡೆಡ್ನೆಸ್ ತೋರಿಸ್ಬೇಕಾಗತ್ತೆ. ಇಫ್ ಯು ಗಿವ್ ಬ್ಯಾಡ್ ಒಪಿನಿಯನ್ ಯು ವಿಲ್ ಬಿ ಟ್ರೋಲ್ಡ್. ಅದಿದ್ದೇ, ದಟ್ ರಿಸ್ಕ್ ಇಸ್ ಆಲ್ವೇಸ್ ದೇರ್. ಆದ್ರೆ that should not curtail you from showing your opinion. So hagage let this progress go on. Let you people keep expressing your opinion. You continuously keep expressing your opinion. ಅದಕ್ಕೆ ನಾನು ಯಾವುದೇ ರೀತಿ ಅಡೆತಡೆ ಹಾಕೋದಿಲ್ಲ, ಅಥವಾ ನಮ್ಮ ಕಮಿಟಿ ಕಡೆಯಿಂದ ಯಾವುದೇ ರೀತಿ ಅಡೆತಡೆ ಹಾಕೋದಿಲ್ಲ. ಓಕೆ, ಈಗ one suggestion from my side, sir. One suggestion. In fact, last time when we went to meet MP and MLA, at that time also I suggested to Mr. Bala, why not, okay, you have your group and you have got the office bearers in the group and who are the main working group in that. Why not more people meet at a place, something like a think tank, instead of having a meeting on the Zoom where probably I don't know whether people will be able to express their opinion in such a free manner or not. Can we meet in a place where the think tank can have a free talk, across the face to face? Probably suggestions may come out at that point of time. Yeah, we will work it out. Illi mane at the comfort of house, mane ಒಂದು ಕಂಫರ್ಟ್ ಇರಲಿ ರೂಮ್ ಮಾಡಿದಾಗ ಆಯ್ತು. ಐ ಥಿಂಕ್ yes. ನನಗೆ ಹೇಳಿದ್ರಿ ಹಿಂದೆನೂ ನನಗೆ ಜ್ಞಾಪಕ ಇದೆ ಹೇಳಿದ್ದು. ಹೌದು ಸರ್, ಏನು ಅಂತಾರೆ, ಫೇಸ್ ಟು ಫೇಸ್ ಇದ್ದಾಗ ದಿ ಪ್ರಾಬ್ಲಿ ದಿ ಥಾಟ್ ಪ್ರೋಸೆಸ್ ಫ್ಲೋಸ್ ಫ್ರೀಲಿ. ಪ್ರಾಬ್ಲಿ they may come out with more suggestions. ಈಗ Zoom meeting ಕೂತ್ಕೊಂಡಿದ್ದಾರೆ, maybe because one person is able to talk, maybe they are not able to express more things, whatever the suggestions they want to do. Maybe some of the people, not the entire group or anything, some few think tank people who can come and meet at a point of time or some place where some free discussions can take place probably. Yeah, of course. We will have to try out all those things. But my problem is when ಇಷ್ಟು ಕ್ರಿಯೇಟ್ ಮಾಡಿದೀವಿ, ಇಲ್ಲಿ ಇಷ್ಟು ಫೋರಮ್ ನಾವು ಕ್ರಿಯೇಟ್ ಮಾಡಿದೀವಿ, ಇಲ್ಲೂ ಯಾಕೆ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅನ್ನೋದು, ಅಲ್ಲಿ ಬಂದು ಏನ್ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ನೋದು ನನಗೆ ಐ ಆಮ್ ಸ್ಟಿಲ್ ಅಟ್ ಡಾರ್ಕ್. ಬಟ್ ಎನಿವೇಸ್, ಕೀಪಿಂಗ್ ಯುವರ್ ಸಜೆಷನ್, ಐ ವಿಲ್ ಡೆಫಿನೆಟ್ಲಿ. ನನಗೆ ಇಷ್ಟು ದಿನ ಐ ಕುಡ್ ನಾಟ್ ಆಕ್ಟಿವ್ಲಿ ಪಾರ್ಟಿಸಿಪೇಟ್, ಯಾಕಂದ್ರೆ ನನ್ನ ಒಂದು ಫಿಸಿಕಲ್ ಕನ್ಸ್ಟೆಂಟ್ಸ್, ನನ್ನ ಹೆಲ್ತ್ ಕನ್ಸ್ಟೆಂಟ್ಸ್ ಇಂದ ನನಗೆ ಮಾಡಕ್ ಆಗಿಲ್ಲ. I think the time has come now that we will have to work it out. We will have to do something. One more thing, which about the feasibility, I do not know whether it's feasible or not. If the RBI Bangalore is always pointing the finger at RBI Bombay, why not a few people go and try out there also in RBI Bombay? Let's take an appointment with whoever is the concerned person and go over there. Okay, let me say some expenditure will be there. Let us put the expenditure. Illa, I was going to come to that subsequently. Yakandre post 15th of May, we are probably by 20th or 25th of May, ಯಾಕೆಂದ್ರೆ ಈಗ ಡೆಲ್ಲಿನಲ್ಲಿ ಹೀಟ್ ವೇವ್ ಇದೆ, ಸಿಕ್ಕಾಪಟ್ಟೆ ಹೀಟ್ ವೇವ್ ಇದೆ. ಅಲ್ಲಿ 42-43 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಅದಕ್ಕೆ ನಾವು ಫಸ್ಟ್ ವಿ ಆರ್ ಲುಕಿಂಗ್ ಟು ಗೋ ಟು ಡೆಲ್ಲಿ ಅಂಡ್ ಮೀಟ್ ಸರ್ಟನ್ ಕೀ ಪರ್ಸನ್ಸ್. ನಾನು, ಗುಹಾ ಮತ್ತೆ ಇನ್ನ ಕೆಲವರು ಪ್ಲಾನ್ ಮಾಡ್ತಾ ಇದೀವಿ. ಅಲ್ಲಿ ಹೋಗಿ ಅಲ್ಲೊಂದು 3-4 ದಿನ ಕೂತು ಅಲ್ಲಿ real powers that be will have to be met and they have to be apprised. I don't know whether they are aware of the situation, whether it is Amit Shah, Nirmala Sitharaman. Nirmala Sitharaman knows in and out about our bank. ಅವ್ರ ಹತ್ರ ಹೋಗಿ ಮಾತಾಡ್ಬೇಕು. ಮತ್ತೆ ನಿತಿನ್ ಗಡ್ಕರಿ, ಈ ತರ ಯಾರು ಮೋಸ್ಟ್ ಪವರ್ಫುಲ್ ಪೀಪಲ್ ಇದಾರೆ ಫ್ರಮ್ ದ ಗೌರ್ಮೆಂಟ್, ಅವ್ರನ್ನ ಮೀಟ್ ಮಾಡ್ಬೇಕು. ಅದಕ್ಕೆ ಯಾವ ರೀತಿಯಾದಂತಹ ಒಂದು ಬ್ಯಾಕ್ ಗ್ರೌಂಡ್ ಕ್ರಿಯೇಟ್ ಮಾಡಬೇಕು, ಫೋರ್ ಗ್ರೌಂಡ್ ಕ್ರಿಯೇಟ್ ಮಾಡಬೇಕು, ಅದನ್ನ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ.
ವಿತ್ ದಿ ಹೆಲ್ಪ್ ಆಫ್ ಡಾಕ್ಟರ್ ಗುಹಾ ಅದನ್ನ ನಾವು ಕ್ರಿಯೇಟ್ ಮಾಡ್ತಾ ಇದ್ವಿ. ಅದು ಒಂದು. ಮತ್ತೆ ಇನ್ನು ಕೆಲವು ಜನರ ಜೊತೆಗೆ ಅಲ್ಲಿ ಹೋಗಿ ಅಲ್ಲಿಂದ ಡೆಲ್ಲಿಯಿಂದ ತಿರ್ಗಾ ವಾಪಸ್ ಬಾಂಬೆಗೆ ಬಂದು ಬಾಂಬೆನಲ್ಲಿ RBI ಜೊತೆ ಕೂತು ನೀವ್ ಏನ್ ಮಾಡ್ತಾ ಇದ್ದೀರಾ ವಿತೌಟ್ ಟೇಕಿಂಗ್ ಡಿಪಾಸಿಟರ್, ನೀವು ಡಿಪಾಸಿಟರ್ಸ್ ಅನ್ನು ಯಾಕೆ ಸೀರಿಯಸ್ ಆಗಿ ತಗೋತಾ ಇಲ್ಲ, ಈ ರೀತಿಯಾಗಿ ಅವ್ರ ಹತ್ರನು ಮಾತಾಡುವಂಥದ್ದು ಅದನ್ನ ಪ್ರಕ್ರಿಯೆ ನಡೆಸೋದಕ್ಕೆ ಬೇಕಾಗಿರುವಂತ ಒಂದು ಫೋರ್ಗ್ರೌಂಡ್ ನಾವು ಮಾಡ್ತಾ ಇದೀವಿ. ವಾಟ್ ಯು ಸೆಡ್ ಈಸ್ ಗುಡ್ ದಟ್ ಯು ಹ್ಯಾವ್ ರೈಸ್ಡ್ ಇಟ್, ಬಟ್ ಐ ಆಮ್ ಡೆಫಿನೆಟ್ಲಿ ಟೆಲಿಂಗ್ ಯು ಈ ಮೇ ತಿಂಗಳು ಇಸ್ ಅ ಹೀಟ್ ವೇವ್, ಮಂತ್ ಆಫ್ ಹೀಟ್ ವೇವ್ ಇನ್ ಡೆಲ್ಲಿ. 43-44 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುತ್ತೆ. ಐ ಥಿಂಕ್ ಇಟ್ ಇಸ್ ನಾಟ್ ಅ ವೆರಿ 46 ಟಚ್ ಆಗ್ಬಿಟ್ಟಿದೆ ಆಗ್ಲೇ ಅಲ್ಲಿ. 46 ಟಚ್ ಆಗ್ಬಿಟ್ಟಿದೆ ಅಲ್ಲಿ. 46 ರೂಮ್ ಟೆಂಪರೇಚರ್ ಕಮ್ಮಿ ಇರುತ್ತೆ, ಆದ್ರೆ ಹೊರಗಡೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಹೀಟ್ ವೇವ್ ಸ್ವಲ್ಪ ಕಳೀಲಿ. ಯಾಕಂದ್ರೆ ನಾವು ಬೆಂಗಳೂರು ಜನ, ವಯಸ್ಸಾದವರು, ಮೊದಲೇ ವೆರಿ ಬ್ರಿಟಲ್, ಫಿಸಿಕಲಿ ಅಂಡ್ ಮೆಂಟಲಿ ವೆರಿ ಬ್ರಿಟಲ್. ನಾವು ಅಲ್ಲಿ ಹೋಗಿ ಡೆಲ್ಲಿನಲ್ಲಿ ಸಸ್ಯನ್ ಆಗಿ ಬರೋದು ಸ್ವಲ್ಪ ಕಷ್ಟ ಆಗಿರುತ್ತೆ. ಹೀಗಾಗಿ ಇದಕ್ಕೆ ಒಂದು ಸ್ವಲ್ಪ ಹೀಟ್ ಡೆಲ್ಲಿನಲ್ಲಿ. I agree to that point, but one thing have to be kept in mind, the possible fourth wave of COVID. Then the traveling becomes a kind of a sir, fourth wave ಇಲ್ಲ, fifth wave ಇಲ್ಲ, first wave ಅಲ್ಲಿ ಆಯ್ತು, second wave ಅಲ್ಲಿ because of our negligence it happened, and third wave ನಲ್ಲಿ ಏನು ಟುಸ್ ಆಯ್ತು, fourth wave ಅದು ಟುಸ್ ಏನಿಲ್ಲ. we have herd immunity. I don't see any problems as such. I don't see any ICU admissions. ICU ನಲ್ಲಿ ಎಲ್ಲ admissions ಆಗಿದೆ. I'm not saying that way, but then probably suppose we want to say go to Delhi, meet somebody there, whether it will be possible or not. I'm not looking from that angle. That's the thing. ಅಲ್ಲ ಇರ್ಲಿ ಅಲ್ಲ, we have to keep our minds open in that. ಅದನ್ನ ಮಾಡೋಣ, and we will take a call at that particular time, but we only about 5 to 6 people will join hands together and see how we can work it out. ಅದನ್ನ ಯಾರು ಮಾಡ್ತಾರೆ ಅನ್ನೋದನ್ನ ಅದು ಮುಂದಿನ ದಿನಗಳಲ್ಲಿ ಅದನ್ನ ಡಿಸೈಡ್ ಮಾಡೋಣ. Yes, that plan is there always in the pipeline. Okay sir. Okay, Arvind. ಮಾತಾಡಿ ಅರವಿಂದ್. ಅರವಿಂದ್ ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ, ಮಾತಾಡಿ. ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? ಮಾತಾಡೋದು ಕೇಳಿಸ್ತಾ ಇದೆ, ಮಾತಾಡಿ. ಅಲ್ಲ ಈಗ ಓಕೆ, AGM ಅದೊಂದು ಆಗ್ಬೇಕು ಅಂತ ತುಂಬಾ ವರ್ಷದ ಡಿಲೇ ಆಯ್ತು, ಈಗ ಫೈನಲಿ ಅದಾಗಿದೆ. ಸೊ ಸ್ಟಾರ್ಟಿಂಗ್ ಅವ್ರು ಶುರು ಮಾಡಿದ್ದು ಏನೋ 1600 ಕೋಟಿ, ಆಮೇಲೆ 2-2.5 ಸಾವಿರ ಆಯ್ತು, ಇವಾಗ 3000 ಎತ್ಕೊಂಡ್ ಬಂದಿದ್ದಾರೆ. ಸೊ ಹೌ ದಿಸ್ ಫಿಗರ್ ಇಸ್ ವೇರಿಯಿಂಗ್, ಅದೊಂದು. ಅದ್ ಯಾವ ತರ AGM ಅಲ್ಲಿ ಅದನ್ನ ಅಡ್ರೆಸ್ ಮಾಡಿದ್ರು ಅದು ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಐ ಕುಡ್ ನಾಟ್ ಏಬಲ್ ಟು ಲಾಗ್ ಇನ್, ನನಗೆ ಪಾಸ್ವರ್ಡ್ ಕೊನೆಯದು ತನಕ ಸಿಕ್ಕಿಲ್ಲ ನನ್ಗೆ. ಆಮೇಲೆ ಇನ್ನೊಂದೇನಂತಂದ್ರೆ ಓಕೆ ಇಷ್ಟೆಲ್ಲ ಆಯ್ತು, ಇವಾಗ ಈ AGM ಆದ್ಮೇಲೂ ಈಗ ಈ ಮೂರ್ ಸಂಘನೂ ಸಪ್ರೇಟ್ ಆಗಿ ಇದ್ ಮಾಡ್ಬೇಕಾ, ಅಥವಾ ಕೆನ್ ವಿ ಜಾಯಿನ್ ಟುಗೆದರ್? ಈಗ ನಮ್ದೊಂದ್ ಸಂಘ ಇದೆ, ಇನ್ನೊಂದೆರಡು ಸಂಘ ಇದೆ, ಅಸೋಸಿಯೇಷನ್ ಇದೆ. ಸೊ ಯಾಕೆ ಇವಾಗಾದ್ರೂ ನಾವು ಎಲ್ಲ ಒಟ್ಟಿಗೆ ಬಂದು ಏನಾದ್ರು ಒಂದು ಮಾಡಕ್ ಆಗಲ್ಲ ಅಂತ, ಅದೊಂದು. ಸೊ ಇವಾಗ ಈ AGM ಎಲ್ಲ ಆದ್ಮೇಲೆ ವಾಟ್ ಈಸ್ ದ ರೋಲ್ ಆಫ್ ಅಶೋಕನ್? So what is going to, how is going to help this bank to revive? ಅವ್ರು ಸುಮ್ನೆ ಆಯ್ತು ನಂದಾಯ್ತು AGM ಮುಗೀತು ನನ್ ಕೆಲಸ ಆಯ್ತು ಅಂತಾನೆ ಅವ್ರೇನ್ ಕೈ ತೊಳ್ಕೊತಿಯಾರಾ, ಅಥವಾ ವಾಟ್ ಈಸ್ ದಿಸ್ ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟಿ? ಸೊ ಇದೆಲ್ಲ ಹೇಗೆ, ಇದೆಲ್ಲ ಯಾವ ತರ ಏನು ಕ್ವಶನ್ ಮಾಡ್ಲಿಲ್ವಾ AGM ಅಲ್ಲಿ ಏನು ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಇಲ್ಲ, ಯಾರು ಇನ್ಫ್ಯಾಕ್ಟ್ ಅವ್ರನ್ನ ದೇವ್ರು ಅಂತ ಹೇಳ್ಬಿಟ್ರು ಜನ. ಅಲ್ಲ, ದೇವ್ರು ಯಾವ ರೀತಿ? ಯಾವ ರೀತಿ ಹೇಗೆ ಹೇಳೋದು? ಅಲ್ಲ, ಏನು ಮಾಡ್ಲಿಲ್ಲ ಸುಮ್ನೆ ದೇವ್ರು ಅಂತ ಅಂದ್ಬಿಟ್ರೆ ಬೇಕಾದ್ರೆ ಎಲ್ರದ್ದು ದುಡ್ಡು ಕೊಡಿಸ್ತಾರ ಹೇಳಿ, ಬೇಕಾದ್ರೆ ನಾವೇ ಬೇಕಾದ್ರೆ ಕೂಡಿಸ್ಬಿಟ್ಟು ಬೇಕಾದ್ರೆ ತೆಂಗಿನಕಾಯಿ ಹೊಡೆದು ಎಲ್ಲ ಮಾಡೋಣ, ಮಂಗಳಾರತಿ ಮಾಡೋಣ. ಎಲ್ಲ ನಾನು ಅತಿಶಯೋಕ್ತಿ ಎಲ್ಲ ಹೇಳ್ತಾ ಇರೋದು. ಯಾಕಂದ್ರೆ ಸ್ವೀಡನ್ ಇಂದ ಯಾರೋ ಒಬ್ರು ಕೃಷ್ಣಮೂರ್ತಿ ಅಂತ ಸ್ವೀಡನ್ ಇಂದ ಮಾತಾಡಿದ್ರು. ಅವ್ರು ಹೇಳಿದ್ರು, ನೀವು ಮಾಡ್ತಾ ಇರೋಂತ ಕೆಲ್ಸ ಆಲ್ಮೋಸ್ಟ್ ನೀವೇ ನಮಗ್ ದೇವ್ರು ಅಂತಾನೆ ಹೇಳ್ಬಿಟ್ರು. ಸೊ ಈಗ ನಾವು ಅವ್ರ ಹಿರಿಯರಿದ್ರು, ಬಹಳ ಹಿರಿಯರಿದ್ರು. ಅವ್ರ ಹಿರಿಯರು ಹೇಳಿದ್ದನ್ನ ನಾವು I could not say much there.
ಇಲ್ಲ ಇವಾಗ this is Chetna. I just want to speak couple of points. AGM ಅಲ್ಲಿ ನಿಮಗೆ ತೋರಿಸ್ತಾ ಇರೋದವರು, if you look at it from day one, they have been playing a mind game with us, saying the loss is this much, it's in a very bad position, recovery is not possible at all. This is the narrative they have built from day one, and there is nobody like, you know, where we can go inside the bank, and in the past 2.5 years we have not been able to vet it. And there is nobody, there are many bankers, there are many chartered accountants, and there are many people among us who have the technical know-how to go and understand what has happened inside the bank. But you know, they have not allowed us to go inside and see what is happening, and even the people they have allowed to go inside and interact with them and give out some information to the people to whom they have given out some information are their, you know, what we call their fan club. Whether it's the administrator or the politicians, the MP, MLA, or anybody, the narrative they're building from day one, it's a mind game that they're playing with you, that the loss is so bad, the recovery is not possible at all. The question is, what action are they taking? How can you just say that recovery is not possible? The scam is very bad, recovery is not possible. What does that mean, recovery is not possible? If you are incompetent to do recovery, and if you are incompetent to reverse engineer the scam, then there are other financial fraud experts. Let the RBI hire them. ಅಲ್ಲ, ದೇ ಕೆನಾಟ್ ಏಬಲ್ ಟು ರಿಕವರಿ ಅಂತಾರೆ. ವಾಟ್ ಮೇಡ್ ದಮ್ ಟು ಮೇಕ್ ನಾಟ್ ರಿಕವರಿ? ಈಗ ಫಾರ್ ಎಕ್ಸಾಂಪಲ್, ಈಗ ಅಷ್ಟೆಲ್ಲ RBI ಹೇಳ್ತಿರೋದು ಇಟ್ ಇಸ್ ದೇರ್ ರೆಸ್ಪಾನ್ಸಿಬಿಲಿಟಿ. ಯಾಕಂದ್ರೆ 3,000 ಬಂದು ಅವ್ರೇನು 1 ತಿಂಗಳಲ್ಲಿ 2 ತಿಂಗಳಲ್ಲಿ ಮಾಡಿರೋ ಮೋಸ ಅಲ್ಲ ಅದು. ದೇ ಆರ್ ಡನ್ ಮೇ ಬಿ ಐ ಡೋಂಟ್ ನೋ ಹೌ ಮೆನಿ ಇಯರ್ಸ್. ಸೊ ಆಲ್ ದಿಸ್ ಇಯರ್ಸ್ ಯು ಆರ್ ಬ್ಲೈಂಡ್ಲಿ ಗಿವಿಂಗ್ ಎ ಸರ್ಟಿಫಿಕೇಟ್ ಟು ದಿಸ್ ಬ್ಯಾಂಕ್. Then you should have been accountable for this, and you should take the responsibility. Then RBI should bail out this bank if that is the case. ಅರವಿಂದ್ ಅವರೇ, ನೀವು ಹೇಳ್ತಾ ಇರೋ ಪಾಯಿಂಟ್, ದಿಸ್ ಹ್ಯಾಸ್ ಬಿನ್ ಡಿಸ್ಕಸ್ ಫ್ರಮ್ ಪಾಸ್ಟ್ 2 years. Correct, sir. ಆಯ್ತಾ? ಜೊತೆಗೆ ಇದು ಅಶೋಕ್ ಯಾಕೆ ಹೇಳಕ್ಕಾಗಲ್ಲ ಅಂತ. ಅಲ್ಲ ಅರವಿಂದ್, ನಾವು ನೀವು ಪರ್ಸನಲ್ ಆಗಿ ಮೀಟ್ ಆದಾಗ್ಲೂ ಇದ್ರಲ್ಲಿ ಇದನ್ನ ಸೇಮ್ ಇದೇ ಇಶ್ಯೂ ಮಾತಾಡಿದ್ವಿ. ಅವಾಗ್ಲೂ ನಾನು ಹೇಳಿದೆ ನಿಮ್ಗೆ, until and unless our depositors unity is such that we are in a position to put them at trial, they are happily sitting, they are happily fooling us around, and they are actually they are very happy to they are living in a castle. ನಾವು ಅವ್ರ ಹತ್ರನೂ ಹೋಗಕ್ಕಾಗಲ್ಲ, ಅಷ್ಟು ಪವರ್ಫುಲ್ ಆಗಿದ್ದಾರೆ ಅವರು. ನಾವು ಅವ್ರ ಕುರ್ಚಿ ಎಲ್ಲಾಡ್ಸೋ ಲೆವೆಲ್ ನಾವು ಹೋಗಿ ನಾವು ಗಲಾಟೆ ಮಾಡಬೇಕಾಗಿದೆ. ಅದು ಆಗದೇನೆ, ಆ ಪ್ರಕ್ರಿಯೆ ಆಗದೆ, ಆ ಫಿಯರ್ ಕ್ರಿಯೇಟ್ ಆಗದೆ, ಆ ಫಿಯರ್ ಫ್ಯಾಕ್ಟರ್ ಕ್ರಿಯೇಟ್ ಆಗದೆ, the question that you are raising will not be answered. Absolutely. Alla, ivaga see, in the last meeting, Harish and I said we will organize a street place together with Radha Ramchandra madam and few others. But if you look at the pace at which things are taking off, Harish also put together one document to have street plays at different locations. He put together an initial document, but if you look at the response that we are getting from, the few core team members that we selected, it is very poor, and it is so unfortunate. Alla, poor alla, Chetna, it is not poor. Zero. Zero, exactly. And you can imagine, when Harish was not well, he has put together a 4-page or 5-page document for the street play. Everything that Harish and I are doing, we do it like whatever we talk, we follow it up with action immediately. But the response from the depositors has been so it's literally zero.
And this is very, very discouraging. In fact, I was the one who pushed Harish to have a Zoom after this AGM meeting, even though he was not well. I very well knew he was not well, but still there was nobody else. Very bad position. Recovery is not possible. So it is really a very sad state of affairs. And Harish has done the Zoom, but in spite of the fact that he is not well, and then but the support we are getting from depositors is really I mean, it is ridiculous, because you people are not coming out on the streets. If you don't come out on the streets, and they will continue to give the same narrative that the scam is so bad, evergreening has been done, it is so bad that we are not able to find out who has taken a loan, who has not taken a loan, and who has defaulted and who has not defaulted, and so we cannot do recovery. This is the narrative that the administrator gave, and this is what they've been feeding into your brains. So this, in order to challenge this narrative, you have to get down on the streets and protest. This is what they are telling. Not just protest. We have so many other initiatives. Yeah. Only thing is we will have to show our head count. ನಾವು ಎಷ್ಟು ಜನ ಇಲ್ಲಿ ಸೇರ್ತಾ ಇದೀವಿ ಅನ್ನೋ ಒಂದು ಹೆಡ್ ಕೌಂಟ್ ಆದ್ರೆ ತೋರಿಸ್ಲೇಬೇಕು. ನಾವು ಈಗ ಯಾರನ್ನ ಒಬ್ಬರನ್ನ ಮೀಟ್ ಮಾಡಕ್ ಹೋಗ್ತೀವಿ ಅಂದಾಗ ನಾವು 1000 ಜನ ಅಲ್ಲಿ ಸೇರಿ 1000 ಜನ ಅವ್ರ ಮನೆ ಮುಂದೆ ನಿಂತಾಗ ಅದರಿಂದ ಆಗೋ ಇಂಪ್ಯಾಕ್ಟೇ ಬೇರೆ. ನಾವು ಈಗ ಮಿನಿಸ್ಟರ್ ಹತ್ರ ಹೋಗಿ ನಾವು ಮಾತಾಡ್ಬೇಕು ಅಂದಾಗ ನಾವು 4-5 ಜನ ಸೆಲೆಕ್ಟೆಡ್ ಹೋಗಿ ಮಾತಾಡೋದಕ್ಕಿಂತ 1000 ಜನ ಹೋಗಿ ಅಲ್ಲಿ ಎದುರುಗಡೆ ನಿಂತಾಗ ಅದಕ್ಕಾಗೋ ಇಂಪ್ಯಾಕ್ಟ್ ಬೇರೆ. ಸಿಮಿಲರ್ಲಿ ಇಫ್ ವಿ ಗೋ ಟು ಮುಖ್ಯಮಂತ್ರಿಗಳ ಹತ್ರ ಹೋದಾಗ ಅಥವಾ ನಾವು RBI ನಲ್ಲಿ ಹೋದಾಗ, ಈ ರೀತಿ ಎಲ್ಲೆಲ್ಲಿ ಹೋದಾಗ ನಾವು ಯಾವ್ಯಾವ್ರನ್ನ ಭೇಟಿ ಆಗ್ತೀವಿ, ನಮ್ ಹಿಂದೆ ಒಂದು 500 ಜನ 600 ಜನ 1000 ಜನ ಆತರ ಹೋದಾಗ, and if those people stand in front of the gate, the kind of tension that will create in them, even in fact even if we want to meet administrator and if we want to go there and meet him, if we meet in such a bulk number, our deposit complete fraternity will not be taken seriously if we don't go in such big numbers. Okay. Dr. Muralidhar avare, you give us an update of what has been your outlook in the last 1 week. I think last week also you could not speak, but ಇವರ ತಾವು ಏನು ಪರ್ಸ್ಪೆಕ್ಟಿವ್ ಇದೆ ಅದನ್ನ ಹೇಳಿ ದಯವಿಟ್ಟು ಸರ್. ಅದೇ ಇನ್ನೇನು ಹೊಸದೇನಿಲ್ಲ, ಇದು ಆಲ್ರೆಡಿ ನಾವು ಸುಮಾರು ಸಾರಿ ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಇಲ್ಲೊಬ್ರು ಕೇಸ್ ಬಗ್ಗೆ ಕೇಳಿದ್ರು, ಮತ್ತೆ ಕೋರ್ಟ್ ಅಲ್ಲಿ ಇದು ಏನಾದ್ರು ಸೊಲ್ಯೂಷನ್ ಸಿಗ್ಬೇಕು ಅಂದ್ರೆ ನ್ಯಾಯಾಲಯದಿಂದನೇ ಸಿಗ್ಬೇಕು ಅಂತಂದ್ರು. ಅಟ್ ಎ ವೆರಿ ಹೈ ಲೆವೆಲ್ ದಟ್ ಇಸ್ ಟ್ರೂ, ಬಟ್ ದ ಗ್ರೌಂಡ್ ಲೆವೆಲ್ ರಿಯಾಲಿಟಿ ಈಸ್ ಆಲ್ರೆಡಿ ನಿಮ್ಮವು ಹೊಸ ಕೇಸ್ ಇನ್ಸ್ಟಿಟ್ಯೂಟ್ ಮಾಡೋದು ಎನಿವೆ ಅದು ನಿಮಗೆ ಬಿಟ್ಟಂತ ವಿವೇಚನೆಗೆ ಬಿಟ್ಟಂತ ಇಶ್ಯೂ. ಇರೋ ಕೇಸ್ಗಳಿಗೆ ಅಟೆಂಡ್ ಆಗೋರು ಇಲ್ಲ. ಒಂದು ಎಕ್ಸಾಂಪಲ್ ನಾನು ಕಳಿಸಿದ್ದೀನಿ, ಒಂದು ವೆರಿ ಕ್ರಿಟಿಕಲ್ ಕೇಸ್ ನ ಕಳಿಸಿದ್ದೀನಿ ನಿಮಗೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ನಿಮ್ಮ ಪರವಾಗಿ ವಾದ ಮಾಡಬೇಕಾದಂತ ಸರ್ಕಾರದಿಂದ ನೇಮಕ ಆದಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾವಾಗ್ಲೋ ಒಂದ್ಸಾರಿ ಬರ್ತಾರೆ, ಯಾವಾಗ್ಲೋ ಒಂದ್ಸರಿ ಹೋಗ್ತಾರೆ. ಆ ಮೇನ್ ಆರ್ಗ್ಯುಮೆಂಟ್ ಇರೋದಿನ ಅವ್ರು ಇರೋದೇ ಇಲ್ಲ. ಆದ್ರೆ ನಿಮ್ಮ ಅಪೋಸಿಟ್ ಇರೋ ಲಾಯರ್ಗಳು ವೆರಿ ವೆರಿ ಆಕ್ಟಿವ್, ಅವ್ರದ್ದು ಫುಲ್ ಟೀಮ್ ತಂಡನೇ ನಿಂತಿರ್ತದಲ್ಲಿ. ನಿಮ್ಮ ಅಪೋಸಿಟ್ ಇರೋ ಟೀಮ್ ಅವ್ರ ಆರ್ಗ್ಯುಮೆಂಟ್ ಇದು ಹೆಂಗ್ ನಡೀತಾ ಇದೆ ಕೋರ್ಟ್ ಅಲ್ಲಿ. ಎಲ್ಲ ಕೇಸ್ಗಳನ್ನ ನೀವೇ ಫಾಲೋ ಅಪ್ ಮಾಡ್ಬೋದು, ನೀವೇ ನಂಬರ್ಗಳು ನಿಮ್ಮ ಹತ್ರ ಎಲ್ಲರ ಹತ್ರನೂ ಇರುತ್ತೆ. ಕೇಸ್ಗಳನ್ನ ತೆಗೆದು ನೋಡಿ ಅಲ್ಲಿ ನಡೀತಿರೋದು. ಒನ್ ಸೈಡ್ ಆರ್ಗ್ಯುಮೆಂಟ್, ಜಡ್ಜ್ ಕೇಳ್ಬೇಕು, ಅಕ್ಯೂಸ್ಡ್ ಹೇಳ್ಬೇಕು. ಈ ಕಡೆ ಕೇಳೋರೇ ಇಲ್ಲ. ನಿಮ್ ಕಡೆ ಬ್ಯಾಂಕ್ ಕಂಪ್ಲೇಂಟ್ ಕೊಟ್ಟವ್ರಾಗ್ಲಿ, ಬ್ಯಾಂಕ್ನವ್ರಾಗ್ಲಿ, ಪಬ್ಲಿಕ್ ಪ್ರಾಸಿಕ್ಯೂಟರ್ ದೇವರೇ ದಿಕ್ಕು. ಇದು ಪರಿಸ್ಥಿತಿ ಇರೋ ಕೇಸ್ಗಳಿಗೆ. ನಾನು ಅದೇ ಹರೀಶ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೆ, ಯಾವ್ದನ ಮಾಡಿ ಒಂದು ಟೀಮ್ ನ ಮಾಡ್ಕೊಂಡು ನೀವು ಒಂದು ಲೀಗಲ್ ಫೈಟ್ ಮಾಡೋದಕ್ಕೆ ನಿಮ್ ವಾಯ್ಸ್ ಹೋಗಿ ಜಡ್ಜ್ ಮುಂದೆ ಇರ್ಬೇಕಲ್ಲ. ಇಟ್ ಶುಡ್ ಎಕೋ ದೇರ್. ಅದಕ್ಕೇನ್ ಮಾಡ್ಬೋದು ಅಂತ ಸ್ವಲ್ಪ, ಯಾಕಂದ್ರೆ ಒಂದ್ ಕೇಸ್ ಆದ್ರೆ ಏನೋ ಒಬ್ಬ ಲಾಯರ್ ಇಟ್ಬಿಡ್ಬೋದು ಅಂತ ಹೇಳೋದು. ಮಲ್ಟಿಪಲ್ ಕೇಸಸ್ ಆಲ್ರೆಡಿ ಕೋರ್ಟ್ ಮುಂದೆ ಇದೆ. ಅಲ್ಲೇ ಆಚೆ ಕಡೆ ಬೀದಿಲಿ ನಿಂತ್ಕೊಂಡು ನೀವ್ ಏನ್ ಕಿರ್ಚಿದ್ರು ಅದಕ್ಕೇನು ನೀವು ಕಿರ್ಚಾಡೋದು ಅಳಲು ಜಡ್ಜ್ಗೆ ಏನ್ ಕೇಳಿಸಲ್ಲ. ಅಲ್ಲಿ ಜಡ್ಜ್ ಮುಂದೆ ಆರ್ಗ್ಯುಮೆಂಟ್ ಅಲ್ಲಿ ಇರ್ಬೇಕಲ್ಲಿ, ಅಲ್ಲಿಲ್ಲ. ಅಲ್ಲಿ ಇದು ನಡೀತಾ ಇರೋದು ಎಲ್ಲ ಒನ್ ಸೈಡ್ ಕೇಸ್ ನಡೀತಾ ಇದ್ದಾರೆ. ಎಲ್ಲ ಎಕ್ಸ್ಪರ್ಟಿ ಬೇಲ್ಗಳು ಎತ್ಕೊಂಡಿದ್ದಾರೆ.
ಸೊ ಇಟ್ ಈಸ್ ವೆರಿ ಜಡ್ಜ್ಮೆಂಟ್ಗಳಾಗಿ ತಿರ್ಗಾ ಅಪೀಲ್ ಸ್ಟೇಜ್ ಹೋಗೋದ್ರ ಬದಲು ಈ ಸ್ಟೇಜ್ ಹರೀಶ್ ಹೇಳ್ದಂಗೆ ಡಿಲೇಡ್ ಈ ಸ್ಟಿಲ್ ವರ್ಸ್ಟ್ ದ್ಯಾನ್ ಪೋಸ್ಟ್ ಮಾರ್ಟಮ್ ಹೋಗೋ ಸ್ಥಿತಿಗಿನ್ನ ಈಗಲಾದ್ರೂ ಹೋಗಿ. ಸೊ ನೀವ್ ಹೇಳೋದು ನಾವು ಸಪರೇಟ್ ಆಗಿ ಒಂದು ಲಾಯರ್ಸ್ ನ ಅಪಾಯಿಂಟ್ ಮಾಡ್ಕೊಂಡು ಅಲ್ಲ ಅವ್ರು ಹೇಳ್ತಾ ಇರೋದು ಈಗ ಎಕ್ಸಿಸ್ಟಿಂಗ್ ಕೇಸ್ಗಳು ಆಲ್ರೆಡಿ ಇದಾವೆ, ನನಗೆ ಅದ್ರ ಡೀಟೇಲ್ಸ್ ಇದೆ. ಅಲ್ಲ ಸರ್ ಅವ್ರು ಹೇಳ್ತಿರೋದು ಏನಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಸ್ ನಾಟ್ ಫೈಟಿಂಗ್ ಫಾರ್ ಅಸ್ ಅಂತ. ಸೊ ವಿ ಹ್ಯಾವ್ ಟು ಹೈರ್ ಎ ಪ್ರೈವೇಟ್ ಲಾಯರ್ ಟು ಕ್ಯಾನ್ ಏಬಲ್ ಟು ಫೈಟ್ ಫಾರ್ ಅಸ್. ಇಲ್ಲ ಅದಲ್ಲ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಸ್ ಫೈಟ್ ಮಾಡ್ತಾ ಇಲ್ಲ ಅನ್ನೋದು ಇಂಪಾರ್ಟೆಂಟ್. ಸರ್ ಗೌರ್ಮೆಂಟ್ ಲಾಯರ್ ಇದಾರೆ, ಅವ್ರಿಗೆ ನೀವು ಪ್ರಾಕ್ಟಿಕಲ್ ಆಗಿ ಹೋಗಿ ಅವ್ರನ್ನ ಹೋಗಿ ಕೇಳಿದ್ರೆ ಅವ್ರಿಗೆ ಎಷ್ಟು ಕೇಸ್ ಕೊಟ್ಟಿದ್ದಾರೆ ಅಂತಂದ್ರೆ ಅವರು ಅಟ್ ಎ ಟೈಮ್ ಎಷ್ಟೊಂದು ಕೇಸ್ಗಳಿಗೆ ಅಟೆಂಡ್ ಮಾಡ್ಬೇಕಾಗಿರುತ್ತೆ. ಅವ್ರಿಗೆ ಮಿನಿಮಮ್ ರಿಡಮರೇಷನ್ ಕೊಟ್ಟಿರ್ತಾರೆ. ಅವರು ಪ್ರಾಕ್ಟಿಕಲ್ ಹೇಳ್ತಾ ಇರೋದು ನಾವು ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೋಗಿ ನಾವು ಮೀಟ್ ಮಾಡಿದೀವಿ. ಅವ್ರಿಗೆ ದೊಡ್ಡ ಲಿಸ್ಟ್ ಕೊಟ್ಬಿಟ್ಟಿರ್ತಾರೆ ಕೇಸ್ಗಳದು, ಎಲ್ಲೆಲ್ಲಿ ಕ್ರಿಟಿಕಲ್ ಇದೆ ಅಲ್ಲಲ್ಲ ಹೆಂಗೋ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಅವರು. ಅದು ರಿಯಲ್ ಸಿಚುಯೇಷನ್, ಗ್ರೌಂಡ್ ಲೆವೆಲ್ ಸಿಚುಯೇಷನ್. ಅದೇ ನಿಮ್ಮ ಅಕ್ಯೂಸ್ಡ್ ಲಾಯರ್ ಇರ್ತಾರೆ, ಅವರು ಫುಲ್ ಟೀಮ್ ನಿಂತಿರ್ತಾರೆ, ಅವ್ರದ್ದು ಬಹಳ ವೆಹಿಮೆಂಟ್ ಆಗಿ ಆರ್ಗ್ಯುಮೆಂಟ್ ನಡೆಯುತ್ತೆ. ಸೊ ರೆಡಿ ಮಾಡ್ಬೇಕು. ಹಂಗಿದ್ರೆ ಇರೋ ಕೇಸ್ಗಳಿಗೆ ಫಸ್ಟ್ ಅಟೆಂಡ್ ಆಗ್ಬೇಕಲ್ಲ ಸರ್. ಹೊಸ ಕೇಸ್ ಹಾಕಕ್ ಮುಂಚೆ ತಟ್ಟೆಲಿರೋದು ಫಸ್ಟ್ ಖಾಲಿ ಮಾಡ್ಬೇಕು, ಹೊಸ ಕೇಸ್ ಹಾಕೋದಕ್ ಮುಂಚೆ. ಸುಮ್ನೆ ಕೇಸ್ ಈಗ ಅದೇ ನೀವ್ ಹೇಳ್ತಿರೋದು ಇರೋ ಕೇಸ್ಗೆ ಇವಾಗ ನಾವು ಲಾಯರ್ ಟೀಮ್ ನ ರೆಡಿ ಮಾಡ್ಬೇಕು. ಫಸ್ಟ್ ಅಲ್ಲಿ ಹೋಗಿ ವಾಯ್ಸ್ ಕೊಡ್ಬೇಕಲ್ವಾ ಅಲ್ಲಿ. ಅರವಿಂದ್ ನೀವು ಹೇಳ್ತಾ ಇರೋದು ಓಕೆ, ಎಸ್ ಐ ವಿಲ್ ಅಕ್ಸೆಪ್ಟ್ ಇಟ್. ಎಸ್ ದಟ್ಸ್ ರೈಟ್. ಇರೋ ಕೇಸ್ಗೆ ನಿಮ್ಮ ವಾಯ್ಸ್ ಹೋಗಿ ಅಲ್ಲಿ ಇಂಪ್ಲೀಡ್ ಆಗಿ ನೀವೇ ಹೀರ್ ಮಾಡ್ಕೋಬೇಕು. ಇನ್ನು ಐಡಿಯಲಿಸ್ಟಿಕ್ ಸಿಚುಯೇಷನ್ ನೋ, ಸರ್ಕಾರ ವಾದ ಮಾಡ್ಬೇಕು. ಅದೇ ಟು ಪರ್ಫೆಕ್ಟ್ ಸಿಚುಯೇಷನ್, ಐಡಿಯಲ್ ಟು ಐಡಿಯಲ್ ಸಿಚುಯೇಷನ್ ನಲ್ಲಿ. ಬಟ್ ಫ್ಯಾಕ್ಟ್ ಬೇರೆ ಅದಲ್ಲ, ರಿಯಲ್ ವರ್ಲ್ಡ್ ನೋಡ್ಬೇಕು ನಾವು. ಸೊ ಇರೋ ಕೇಸ್ಗಳಿಗೆ ಫಸ್ಟ್ ಏನಾರ ಮಾಡಿ ಸ್ವಲ್ಪ ಅದನ್ನ ನಿಮ್ಮದು ರೆಪ್ರೆಸೆಂಟೇಷನ್ಸ್ ಕೊಡ್ಸಿದ್ದಾದ್ಮೇಲೆ ಹೊಸ ಕೇಸ್ಗಳನ್ನ ಥಿಂಕ್ ಮಾಡೋದು ಬೆಟರ್. ಓಕೆ, ಅದು ಒಂದಲ್ಲ ಕೇಸು ಎಷ್ಟೊಂದಿದೆ. FIRs ಅಲ್ಲಿನೇ ಕಂಪ್ಲೇಂಟೆಂಟೇ ಇಲ್ಲ 2 ಕೇಸಲ್ಲಿ. ಫಾರ್ ಯುವರ್ ಇನ್ಫಾರ್ಮೇಶನ್, ವಕಾಲತೆ ಹಾಕಿಲ್ಲ ಕಂಪ್ಲೇಂಟೆಂಟ್, ಕೇಸ್ ಹೋಗಿದೆ ಮುಂದಕ್ಕೆ. ಸ್ವಲ್ಪ ಐ ಥಿಂಕ್ ಇರೋ ಕೇಸ್ಗಳನ್ನ ರಿವ್ಯೂ ಮಾಡಿ ನೀವೇ ನಿಮ್ಮ ಫಾರಂ ಅಲ್ಲೇನೆ ಡಿಸ್ಕಸ್ ಮಾಡಿ ಹೇಗೆ ಇದಕ್ಕೆ ನಮ್ಮ ಸ್ಟ್ರಾಟಜಿ ಮಾಡ್ತೀರಾ ಅಂತ ನೀವೇ ಮಾಡ್ಕೋಬೇಕು ಅದನ್ನ. ದಟ್ ಈಸ್ ಮೋರ್ ವೆರಿ ವೆರಿ ಕ್ರಿಟಿಕಲ್ ಟುಡೇ. ದೆನ್ think about going to instituting new cases. Okay, Shashireka madam. ಓಕೆ, ವೆಲ್ ನನಗೆ ಇನ್ನೊಂದು ಟಾಸ್ ಅಪ್ ಮಾಡ್ಬೇಕಾಗಿತ್ತು. ಅಂದ್ರೆ ಜನಗಳಿಗೆ ಇಲ್ಲಿ ನಾನ್ ನೋಡ್ತಾ ಇರೋ ಹಾಗೆ ಯಾರು ಕೆಲವರು ಮಾತ್ರ ಮಾತಾಡ್ತಾರೆ. ಮುಕ್ಕಾಲ್ ಬಂದಿರೋರಲ್ಲಿ ತುಂಬಾ ಬುದ್ಧಿವಂತರು ಸಾಕಷ್ಟು ಜನ ಇದ್ದಾರೆ, ಬುದ್ಧಿವಂತರಿದ್ದಾರೆ, ಮತ್ತೆ ಸಾಕಷ್ಟು ಒರೇಟರಿ ಸ್ಕಿಲ್ಸ್ ಇರುವಂತವ್ರು ಸಾಕಷ್ಟು ಜನ ಇದ್ದಾರೆ. ಆದ್ರೆ ಮೋಸ್ಟ್ ಆಫ್ ದ ಪೀಪಲ್ ದೇ ಆರ್ ನಾಟ್ ಓಪನಿಂಗ್ ಅಪ್, ದೇ ಆರ್ ನಾಟ್ ಸ್ಪೀಕಿಂಗ್, ದೇ ಆರ್ ನಾಟ್ ಗಿವಿಂಗ್ ದೇರ್ ವ್ಯಾಲ್ಯೂಬಲ್ ಸಜೆಷನ್ಸ್, ದೇ ಆರ್ ನಾಟ್ ಗಿವಿಂಗ್ ದೇರ್ ಒಪಿನಿಯನ್. ಪರ್ಟಿಕ್ಯುಲರ್ಲಿ ನಾ ಝೂಮ್ ನಲ್ಲಿ ನೋಡಿದಾಗಂತೂ ಸಾಕಷ್ಟು ಜನ ಬಹಳ ಸ್ಕಿಲ್ಡ್ ಮತ್ತೆ ಇಂಟೆಲೆಕ್ಚುಯಲ್ ಅನ್ನಿಸ್ಕೊಂಡವ್ರು ಸಾಕಷ್ಟು ಜನ ಇದ್ದಾರೆ. ಆದ್ರೆ ಅವ್ರು ಯಾರು ಮಾತಾಡೋದಿಲ್ಲ. ಯಾಕೆ ಮಾತಾಡೋದಿಲ್ಲ ಅನ್ನೋದು ನನಗೊಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಏನಾದ್ರೂ ಪ್ರಶ್ನೆ ಇದೆ ಅಂತ ಕೇಳಿದಾಗ ಅಥವಾ ಯಾರಾದ್ರೂ ಏನಾದ್ರೂ ಒಪಿನಿಯನ್ ಇದೆ ಅಂತ ಕೇಳಿದಾಗ ಯಾರು ಕೆಲವರು ವೆರಿ ಫೆಮಿಲಿಯರ್ ಫೇಸಸ್ ಅವ್ರು ಯಾರು ಮಾತಾಡ್ತಾ ಇದಾರೋ ಅವ್ರವರೇ ಮಾತಾಡ್ತಾ ಇದೀವಿ ಹೊರತು ಇದು ಒಂಥರ 4-5 ಜನ ಸೇರ್ಕೊಂಡು ಸರ್ಕಸ್ ನಲ್ಲಿ 4-5 ಜನ ಸೇರ್ಕೊಂಡು ಸರ್ಕಸ್ ಮಾಡ್ತಾ ಇರ್ತೀವಿ. ಇನ್ ಮಿಗ್ನದವ್ರು ತಮಾಷೆ ನೋಡ್ತಾ ಇದಾರೆ ಅನ್ನೋ ರೀತಿನಲ್ಲಿ ಇದಾಗ್ತಾ ಇದೆ. ಇದು ಯಾಕೆ ಅಂತ ಹೇಳಿದ್ರೆ ಐ ಆಮ್ ರಿಯಲಿ ಬ್ರೋಕನ್, ಮೈ ಹಾರ್ಟ್ ಇಸ್ ಬ್ರೋಕನ್ ಬಿಕಾಸ್ ಪೀಪಲ್ ಬಂದು ಒಂಥರ ಟಿವಿ ಸೀರಿಯಲ್ ತರ ನೋಡ್ತಾ ಕೂತ್ಕೋತಾರೆ. ನನ್ಗೆ ಇಟ್ ಇಸ್ ರಿಯಲಿ ಡಿಸ್ಹಾರ್ಟನಿಂಗ್ ಫಾರ್ ಮಿ. ಯಾರು ತಮ್ಮ ಒಪಿನಿಯನ್ಸ್ ಅನ್ನ ಶೇರ್ ಮಾಡ್ಕೊಳಲ್ಲ. ನಿಮ್ಗೆ ಒಪಿನಿಯನ್ ಯಾಕೆ ಶೇರ್ ಮಾಡ್ಕೊಳಲ್ಲ ಅನ್ನೋದು, ಮತ್ತೆ ನೀವು ಯಾಕೆ ಓಪನ್ ಆಗಿ ಇನಿಷಿಯೇಟಿವ್ ತಗೊಂಡು ಪಾರ್ಟಿಸಿಪೇಟ್ ಮಾಡಲ್ಲ ಅನ್ನೋದು. ಮತ್ತೆ ಈಗ ನಾವೇನ್ ಇನಿಷಿಯೇಟಿವ್ ತಗೊಂಡು ಅಪ್ಪ ಹಾಕೋದು ಆಲದ ಮರ ಅಂತ ಬರೀ ನಾವ್ ಏನಾದ್ರೂ ಒಂದು ಮಾಡಿದ್ರೆ ಅಲ್ಲಿ ಬಂದು ಜಾಯ್ನ್ ಆಗ್ತೀರಾ. ನೀವ್ ಯಾಕೆ ಇನಿಷಿಯೇಟಿವ್ ತಗೋತಾ ಇಲ್ಲ? ನೀವ್ ಯಾಕೆ ಅದನ್ನ ಒಂದ್ ಇದ್ರಲ್ಲಿ
I know you are all old people. I know, understand. There are many who are old people. But ನೀವು ಅಟ್ಲೀಸ್ಟ್ ಮಾತಾಡೋದಕ್ಕೂ ಏನ್ ಬರಗಾಲ ಸುಮ್ಮನೆ ಮಾತಾಡೋದ್ರೆ ನಾವು ಏನ್ ಚಾರ್ಜ್ ಮಾಡ್ತಾ ಇಲ್ಲ. ನೀವು ಮಾತಾಡಿದ್ರೆ ನೀವು ಎಷ್ಟು ಮಾತಾಡೋದಕ್ಕೆ ಎಷ್ಟು ಚಾರ್ಜ್ ಆಗುತ್ತೆ ಅಂತ ನಾನು ಏನು ಹೇಳ್ತಾ ಇಲ್ಲ. ಹಾಗಾಗಿ ಮೋರ್ ಅಂಡ್ ಮೋರ್ ಪೀಪಲ್ ನೀಡ್ ಟು ಗಿವ್ ಒಪಿನಿಯನ್ಸ್, ಮೋರ್ ಅಂಡ್ ಮೋರ್ ಸಜೆಷನ್ಸ್. ಅದನ್ನ ಕೊಡಿ ನೀವು. ಒಳ್ಳೇದು ಕೆಟ್ಟದ್ದು ಆಮೇಲೆ ನೋಡೋಣ, ಇಂಪ್ಲಿಮೆಂಟ್ ಮಾಡಕ್ ಆಗತ್ತೋ ಬಿಡುತ್ತೋ ಅದು ಆಮೇಲೆ ನೋಡೋಣ. ಬಟ್ ನೀವು ಓಪನ್ ಆಗಿ ಮಾತಾಡ್ಬೇಕು. ನೀವು ಮಾತಾಡಿ, ನಿಮ್ ಟರ್ಮ್ ತಗೊಂಡು ನೀವು ಮಾತಾಡಿ. ಯು ಹ್ಯಾವ್ ಟು ಬಿ ಮೋರ್ ಅಸರ್ಟಿವ್. ಅಂಡ್ ಅದು ಬಿಟ್ಟು ನೀವು ಬರೀ ಸುಮ್ಮನೆ ಟಿವಿ ಸೀರಿಯಲ್ ತರ ನೋಡ್ತಾ ಕೂತಿರ್ತೀರಾ. ನೀವು ಫೇಸ್ಬುಕ್ ಅಲ್ಲಿ ಒಂದಷ್ಟು ಜನ, ಯೂಟ್ಯೂಬ್ ಅಲ್ಲಿ ಒಂದಷ್ಟು ಜನ, ಮತ್ತೆ ಝೂಮ್ ಅಲ್ಲಿ ಒಂದಷ್ಟು ಜನ ನೋಡ್ತಾ ಕೂತಿರ್ತೀರಾ. ದಿಸ್ ವಿಲ್ ನಾಟ್ ವರ್ಕ್. ದಿಸ್ ಇಸ್ ನಾಟ್ ವಿ ವಾಂಟ್ ಪೀಪಲ್ ಹೂ ಕ್ಯಾನ್ ಡೂ ಸಮ್ ಆಕ್ಷನ್. ಮೇಡಮ್ ವಿದ್ಯಾರಾವ್ ಅವರೇ ಮಾತಾಡಿ. ಸರ್, ಇವಾಗ ಮುರಳೀಧರ್ ಅವ್ರು ಹೇಳಿದ್ರಲ್ವಾ, ಇದು ಅಡ್ವೊಕೇಟ್, ಗವರ್ಮೆಂಟ್ ಅಡ್ವೊಕೇಟ್ ಏನು ಮಾತಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ತುಂಬಾ ಪೈಲಪ್ ಆಗಿದೆ, ಅವ್ರಿಗೆ ಏನು ಮಾತಾಡಕ್ ಆಗ್ತಿಲ್ಲ, ಜಾಸ್ತಿ ಸಪೋರ್ಟ್ ನಮಗ್ ಮಾಡಕ್ ಆಗ್ತಿಲ್ಲ ಅಂತ. ಏನ್ ಡು ದೇ ನೀಡ್ ಎನಿ ಫೈನಾನ್ಷಿಯಲ್ ಇದು? ಅವ್ರಿಗೇನಾರ ದುಡ್ಡು ಕೊಟ್ರೆ ಮಾತ್ರ ನಮ್ ಕಡೆ ಮಾತಾಡ್ತಾರ ಹೇಗೆ? ಅಲ್ಲ, ಯಾರ ಕಡೆ ಮಾತಾಡ್ಬೇಕು ಅನ್ನೋದು ದುಡ್ಡು ಕೊಟ್ಟು ಅವ್ರು ಮಾತಾಡ್ಸ್ಕೊಂಡು ಆಗೋಗಿದೆ ಆಲ್ರೆಡಿ. ಮತ್ ಇವಾಗ ಏನ್ ಮಾಡೋದು? ನಮಗ್ ಮಾತಾಡ್ಬೇಕಾದವ್ರೆ ಅಲ್ಲಿ ಮಾತಾಡಲ್ಲ ಏನಂದ್ರೆ, ಅಂದ್ರೆ ಆ ಕೇಸ್ ನಂಬರ್ ಇರತ್ತೆ, ನಾವು ನಮ್ ಲಾಯರ್ ಇಟ್ಟು ನಾವು ಇಂಪ್ಲೀಡ್ ಆಗ್ಬೇಕಾಗತ್ತೆ ಆಸ್ ಡಿಪಾಸಿಟರ್ಸ್. ನಮ್ಮ ಒಬ್ಬ ಸ್ಟ್ರಾಂಗ್ ಆಗಿರೋಂತ ಒಬ್ರು ಲಾಯರ್ ನಾವ್ ಹಿಡಿದು ಆ ಕೇಸಲ್ಲಿ ನಾವು ಇಂಪ್ಲೀಡ್ ಆಗಿ ನಮ್ಮ ನಮ್ ಪರ್ಸ್ಪೆಕ್ಟಿವ್ ಏನಿದೆ ಅದನ್ನ ಅಲ್ಲಿ ಕೋರ್ಟ್ ಮುಂದೆ ಇಡ್ಬೇಕಾಗತ್ತೆ. ದಟ್ ಈಸ್ ಆಲ್ ವಾಟ್ ಡಾಕ್ಟರ್ ಮುರಳೀಧರ್ ಇಸ್ ಸೇಯಿಂಗ್. ಈಗ ಅಲ್ಲಿ ಇನ್ಫ್ಯಾಕ್ಟ್ ಗುರುರಾಘವೇಂದ್ರ ಬ್ಯಾಂಕ್ ಕಸ್ಟಮರ್ಸ್ ಹ್ಯಾವ್ ಬಿಕಮ್ ಒಂದು ನೆಗೆಟಿವ್ ರೋಲ್ ಮಾಡೆಲ್ ಆಗೋಗಿದ್ದಾರೆ. ಈಗ ಯಾರಾದ್ರೂ ಇನ್ವೆಸ್ಟರ್ಸ್ ಅನ್ನ ಯಾವ್ದಾದ್ರು ಬ್ಯಾಂಕ್ ಅಲ್ಲೋ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ ಅಲ್ಲೋ ಫ್ರಾಡ್ ಆಗಿದ್ರೆ ಆ ಕೇಸು ಕೋರ್ಟ್ ಬಂದಾಗ, ನೀವು ಗುರುರಾಘವೇಂದ್ರ ಬ್ಯಾಂಕ್ ಡೆಪಾಸಿಟರ್ಸ್ ತರ ಆಗಬೇಡಿ, ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಮಜ್ಜಿಗೆ ಹುಳಿ ತಿನ್ಬೇಡಿ, ಕೋರ್ಟ್ ಬಂದು ನಿಮ್ ಕೇಸ್ ಹಾಕಿ ಅಂತ ಹೇಳುವಂತಹ ಒಂದು ಲೆವೆಲ್ಗೆ ಜಡ್ಜಸ್ ಹೋಗಿದ್ದಾರೆ. ಯು ಡೋಂಟ್ ಬಿಕಮ್ ಲೈಕ್ ಗುರುರಾಘವೇಂದ್ರ ಬ್ಯಾಂಕ್, ಯು ಕಮ್ ಅಂಡ್ ಅಸರ್ಟ್ ಯುವರ್ ಸೆಲ್ಫ್ ಅಂತ ಹೇಳೋ ಲೆವೆಲ್ ಜಡ್ಜಸ್ ಹೋಗಿದ್ದಾರೆ. ಡಾಕ್ಟರ್ ಮುರಳೀಧರ್ ಅವರು ಲಾಸ್ಟ್ ಟೈಮ್ ಅವ್ರು ಮಾತಾಡಿದಾಗ ಇದೇ ಮಾತನ್ನ ಹೇಳಿದ್ರು. ಸೊ ಇದು ದಿಸ್ ಇಸ್ ರಿಯಲಿ ವೆರಿ ಬ್ಯಾಡ್ ಪಥೆಟಿಕ್ ಸಿಚುವೇಶನ್ ಆಫ್ ಅಸ್. ಅಲ್ಲ, ನಾನಿಲ್ಲಿ ಓಪನ್ ಏನ್ ಮಾಡ್ಬೇಕು ಸರ್ ಹಾಗಾದ್ರೆ? ಅವ್ರ ಅಡ್ವೊಕೇಟ್ ನಮ್ ಪರ ಮಾತಾಡದೇ ಇದ್ರೆ ನಮಗ್ ವಾಯ್ಸ್ ಇರಲ್ಲ ಅಲ್ವಾ ಅಲ್ಲಿ ಕೋರ್ಟ್ ಅಲ್ಲಿ? ಇಲ್ಲ, ನಿಮ್ ಅಡ್ವೊಕೇಟ್, ಈಗ ನೀವು ಯಾರ ಕೇಸ್ ಇಂಪ್ಲೀಡ್ ಆಗ್ಬೇಕಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬೇಡ. ಅದಕ್ಕೆ ನೀವು ನಿಮ್ ಸ್ವಂತ ಲಾಯರ್ ಅಂತ ತಗೊಂಡು ಮಾಡ್ಬೋದು. ನೋಡೋಣ, ಅದನ್ನ ವರ್ಕೌಟ್ ಮಾಡ್ಬೇಕು. ಯಾಕೆಂದ್ರೆ ಈಗ ಲಾಯರ್ ಯಾರು ಫ್ರೀ ಆಗಿ ಕೆಲಸ ಮಾಡಲ್ಲ. ಆಯ್ತಾ, ನಾವು ದುಡ್ಡು ಕೊಡ್ಬೇಕಾಗತ್ತೆ. ಅಂಡ್ ಅದಕ್ಕೆ ನಾವು ಏನಾದ್ರೂ ಒಂದು ಇನಿಷಿಯೇಟಿವ್ ತಗೋಬೇಕು ಅಂತ ಹೇಳಿದ್ರೆ ವಿ ಶುಡ್ ಹ್ಯಾವ್ ದಟ್ ಲೆವೆಲ್ ಆಫ್ ಮೋಟಿವೇಶನ್. ಜನ ಆರಾಮಾಗಿ ಮನೇಲಿ ಕೂತ್ಕೊಂಡು ಟಿವಿ ಪ್ರೋಗ್ರಾಮ್ ತರ ನೋಡ್ತಾ ಕೂತಿದ್ರೆ ನಮ್ಗೆ ಯಾವ ರೀತಿ ಮೋಟಿವೇಶನ್ ಬರುತ್ತೆ? ದೇ ಹ್ಯಾವ್ ಟು ಬಿ ಮೋರ್ ಅಸರ್ಟಿವ್, ದೇ ಹ್ಯಾವ್ ಟು ಟೇಕ್ ಇನಿಷಿಯೇಟಿವ್. ಈಗ ಇನ್ಫ್ಯಾಕ್ಟ್ ಇನ್ ರಿಯಾಲಿಟಿ ನಮ್ಮ ಡಿಪಾಸಿಟರ್ಸ್ ಅಲ್ಲೇ ಸಾಕಷ್ಟು ಜನ ಒಳ್ಳೊಳ್ಳೆ ಲಾಯರ್ಸ್ ಇದಾರೆ. ಯಾಕೆ ಅವರೆಲ್ಲ ಬಚ್ಚಿಟ್ಕೊಂಡು ಕೂತಿದ್ದಾರೆ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಸರ್, ಇನ್ನೊಂದ್ ಮಾಡೋಣ ಸರ್, ಅಡ್ರೆಸ್ ತಗೊಳ್ಳೋಣ. ಒಂದೊಂದ್ ಏರಿಯಾನಲ್ಲಿ ಒಂದು ವಾಲಂಟಿಯರ್ಸ್ ಮಾಡಿ ಹೋಗೋಣ ಅವ್ರವ್ರ ಮನೆಗೆ. ಅನ್ಲೆಸ್ ವಿಸಿಟ್ ದೆಮ್ ದೇ ಡೋಂಟ್ ಕಮ್ ಔಟ್. ಅದಂತೂ ಹೌದು. ಅವ್ರಿಗೆ ಇಲ್ಲಿ ಮೊಚ್ಚೆಕಾಯಿ ಎಬ್ಸ್ಲೇಬೇಕು ನಾವು. ಅಲ್ಲ, ಈ ಮೊಚ್ಚೆಕಾಯಿಯಿಂದ ಆಗ್ತಾ ಇಲ್ಲ ಮೇಡಮ್. ನಾವು JCB ಟ್ರೈನ್ ತಗೊಂಡ್ಬರ್ಬೇಕಾಗಿದೆ. ಮಾಡೋಣ ಹಾಗೆ, ಇಲ್ಲಾಂದ್ರೆ ಮುಳುಗುತ್ತೆ ಸರ್ ಇದು. ಇಷ್ಟೇ ಇವಾಗ 3,000. ನಾನು ಅಸರ್ಟಿವ್ ಆಗಿ ಹೇಳ್ತಾನೆ ಇದೀನಿ, ನೀವು ರಸ್ತೆಗೆ ಇಳಿರಿ, ನಿಮ್ ಹಣ ಸಿಗೋ ಚಾನ್ಸಸ್ ಇದೆ. ನೀವು ರಸ್ತೆಗೆ ಇಳಿಲ್ಲ, ನೀವು ಹೋರಾಟ ಮಾಡಲಿಲ್ಲ, ನೀವು ಇನಿಷಿಯೇಟಿವ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಶೆಟ್ಟಿ ಅಂಗಡಿ ಕರಿಯಳು ತಗೊಂಡ್ಬರ್ಬೇಕು ನೀವು ಅಂತ ಹೇಳಿ ಇದೇ ವಾರ್ಡಿಂಗ್ ನಾನು ಹೇಳಿದ್ದೀನಿ. ಒಬ್ಬೊಬ್ರೆ ಬೀಳ್ತಾರೆ, ಇಟ್ಕೊಂಡು ಕೂತ್ಕೊಳ್ಳಿ ಅಷ್ಟೇ. ಆಯ್ತು, ಇವಾಗ ಏನ್ ಮಾಡ್ಬೇಕು ಹೇಳಿ ಸರ್? ಎಲ್ಲರೂ ಬರೋಣ. ನಾನಂತೂ ಬರ್ತೀನಿ, ಸಪೋರ್ಟ್ ಈಗ ಫಸ್ಟ್ ನನಗೆ 15ನೇ ತಾರೀಕು ಅಲ್ಲ ಹರೀಶ್ ಹೇಳಿದ್ದು ಅವ್ರು ಕರೆಕ್ಟ್. ಏರಿಯಾ ವೈಸ್ ವಾಲಂಟಿಯರ್ಸ್ ಆರ್ಗನೈಸ್ ಮಾಡ್ಕೊಳ್ಳಿ. ಅವರು ಹೇಳಿದ್ ಕರೆಕ್ಟ್ ಮೇಡಮ್. ಬಟ್ ಮೇಡಮ್, ವಿ ಹ್ಯಾವ್ ಟ್ರೈಡ್ ಸಚ್ ಎಫರ್ಟ್ಸ್ ಬಿಫೋರ್. ಆಕ್ಚುಲಿ ಹರೀಶ್ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ರೆ ಇನ್ ಫ್ರಂಟ್ ಆಫ್ ಆಲ್ ಬ್ರಾಂಚಸ್. ಏನು ಅಂದ್ರೆ ಸಿಗ್ನೇಚರ್ ಹಾಕಕ್ ಬೇಕಾದ್ರೆ ಬರ್ತಾರೆ ಜನ ಅಷ್ಟೇ. ಬಿಯಾಂಡ್ ಚೇತನ ಅವ್ರೆ, ಇವ್ರಿಗೆ ಇದು ಅವ್ರು ಹೆಂಗ್ ಬ್ರೈನ್ ವಾಶ್ ತರ ಮಾಡ್ತಾ ಇದಾರೋ ನೀವ್ ಹೇಳ್ತಿದ್ರ, ಅಡ್ಮಿನಿಸ್ಟ್ರೇಟಿವ್ ಬ್ರೈನ್ ವಾಶ್ ಮಾಡ್ತಾ ಇದಾರೆ. ಹಾಗೆ ನಾವು ಹಂಗೆ ಇವ್ರಿಗೆ ಬ್ರೈನ್ ವಾಶ್ ಮಾಡ್ಲೇಬೇಕು.
ಇಲ್ಲ ಅಂದ್ರೆ ಒಂದ್ಸಲ ಹೇಳಿದ್ರೆ ಹ್ಞೂ ಅಂತಾರೆ, ಆಮೇಲೆ ಅಯ್ಯೋ ಅಂತ ಕೂತ್ಕೋತಾರ. ಅದೇ ಏಜ್ ಫ್ಯಾಕ್ಟರ್. ಬೇರೆಯವ್ರು ಮಾಡ್ತಾರಲ್ಲ, ಅವ್ರು ಮಾಡ್ಕೊಳ್ಳಿ, ನಮ್ಗೂ ಸಿಗತ್ತೆ ಅಂತ ಆಗತ್ತೆ. ಹೌದು. So ಈಗ ಮೇಡಮ್, ನಾನು ಇಷ್ಟು ಹರೀಶ್ ಸೀರಿಯಸ್ ಆಗಿದೆ ಅಂತ ಹೋಗೋಣ ಮುಂದೆ. ಅಲ್ಲ, ಕರೆಕ್ಟ್ ಮೇಡಮ್, ನಾನು ಹರೀಶ್ 2.5 years ಇಂದ ಇವ್ರಿಗೆ ಬ್ರೈನ್ ವಾಶ್ ಮಾಡ್ತಾ ಇದೀವಿ. ಇಫ್ ದೇ ಹವ್ ಸ್ಟಿಲ್ ನಾಟ್ ಅವೇಕನ್ಡ್, ದೆನ್ you can think ಇಲ್ಲ, ಏನ್ ಎಷ್ಟು ನಡೀತಾ ಇದೆ. ಸೀರಿಯಸ್ ಇದ್ದೀರಾ ಕೇಳೋಣ ಅವ್ರನ್ನ. ನಾವು ಒಟ್ಟು ಮಾಡೋಣ ಮೇಡಮ್, ಆಗ್ಲಿ ಟ್ರೈ ಮಾಡೋಣ. ನಿಜವಾಗ್ಲೂ ಆಯ್ತಲ್ಲ, ನಾವು ಆಯ್ತು. effort ಐ ಮಾಡ್ತೀವಿ. ರಿಯಲಿ ಅಪ್ರಿಶಿಯೇಟ್ ಯುವರ್ ಎಂಥೂಸಿಯಾಸಮ್. ಇಲ್ಲಿ ವಿ ವಿಲ್ ವರ್ಕ್ ಔಟ್ ಸಮಥಿಂಗ್. ಹರೀಶ್, ಒಂದ್ ನಿಮಿಷ. ಇಲ್ಲಿ ಎಷ್ಟೊಂದ್ ಜನಕ್ಕೆ ಇವ್ರು ಯಾಕೆ ಅರೆಸ್ಟ್ ಆಗಿಲ್ಲ, ಅಕ್ಯೂಸ್ಗಳು, ಅವ್ರ ರಿಕವರ್ ಆಗಿಲ್ಲ ಅಂತ ಎಷ್ಟು ಸಿಟ್ಟಿದೆ. ಈ ಸಿಟ್ಟು ಜಡ್ಜ್ ಮುಂದೆ ಇಲ್ಲ, ಅಲ್ಲಿ ವಾಯ್ಸೇ ಇಲ್ಲ ಅಲ್ಲಿ. ಸೊ ಜಡ್ಜ್ಗೆ ಒಂದು ಜ್ಞಾನೋದಯ ಆಗಿ ಅವನಷ್ಟಕ್ಕೆ ಅವನೇ ಅರ್ಥ ಮಾಡ್ಕೊಂಡು ಅವ್ರಿಗೆ ಬೇಲ್ ಕ್ಯಾನ್ಸಲ್ ಮಾಡ್ಬೇಕು. ಹಂಗಿದೆ ಇರೋ ಎಲ್ಲರಿಗೂ ಅನ್ಅಪೋಸ್ಡ್ ಆಗಿ ಬೇಲ್ ತಗೊಂಡಿದ್ದಾರೆ. ಹೌದು, ಅನ್ಅಪೋಸ್ಡ್, ಅನ್ಕಂಟೆಸ್ಟೆಡ್. ಸೊ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಷ್ಟೇ ಬ್ಲೇಮ್ ಮಾಡಕ್ಕಾಗತ್ತಾ ಸರ್ಕಾರನ? ನೀವು ಹೋಗಿ ನೀವು ನಾಮಕಾವಸ್ಥೆಗಾದ್ರೂ ಅಪೋಸ್ ಮಾಡ್ಬೋದಾಗಿತ್ತು. ನಿಮ್ಮನ್ನ ಯಾರು ಹಿಡಿದು ಕಟ್ಟಾಕೊಂಡಿರ್ಲಿಲ್ಲ. ಈಚೆ ಕಡೆ ನೀವು ನಿಮ್ಮ ಒಂದು, ಯಾಕಂದ್ರೆ ಇದು ಕೋರ್ಟ್ ಈಸ್ ನಾಟ್ ಹ್ಯಾಪನಿಂಗ್ ಇನ್ ಎ ಸೀಕ್ರೆಟ್. ಎಲ್ಲೂ ಸೀಕ್ರೆಟ್ ಅಲ್ಲ, ಆಗಲ್ಲ, ಓಪನ್ ಕೋರ್ಟ್ ಅದು. ಓಪನ್ ಕೋರ್ಟ್ ಅದು. ನಿಮ್ಮನ್ನ ಯಾರು ಹಿಡಿದು ತಡೆದು ಹಾಕೊಂಡಿರ್ಲಿಲ್ಲ ಹೋಗಿ ನೀವು ಅಪೋಸ್ ಮಾಡೋದಕ್ಕೆ. ನೀವು ಒಂಥರ ಸೈಲೆಂಟ್ ಆಗಿ ನೀವು ಅದಕ್ಕೆ ಸ್ಪಾನ್ಸರ್ ಮಾಡ್ದಂಗೆ ಆಯ್ತಲ್ಲ. ಓಕೆ ಸರ್, ಸೂರಿ ಸರ್. ಹೇಳಿ. ಮಾತಾಡಿ ಸರ್, ಕೈ ಎತ್ತಿದ್ರಲ್ಲ. ಅದೇ ರಂಗನಾಥ್ ಹೇಳಿದ್ರಲ್ಲ ಸರ್, ಫೆಡರೇಷನ್ ಮಾಡಿ ಇದೆ. ನೀವು GK ಗುರುರಾಜ್ ಅಂಡ್ ರಂಗನಾಥ್, that is the only solution to strengthen our federation. All the three sanghas joined together, it will be very strong. If you want me to mediate with Gururaj, GK Gururaj, I will do it. But you know, you were part and parcel of the GK Gururaj group once. Just like that, you came out and started in a big bank. Okay, Ranganath is already in your group. Only thing is you have to contact GK Gururaj and make it a big federation. Can you do it or not? Sir, a point-to-point question to you in this Zoom meeting. But I won't allow you to talk longer. Okay. We can take a horse near water. We cannot make it drink. Okay. That's all I will say in this forum today. No, I understand. I know in and out of it. Okay. Try it. What Raghunath has suggested it. Bring a horse near water. I cannot make it drink. I can even push its mouth inside the water, but I cannot make it drink. Okay, sir. That's what I want to say. Nothing else. I want to. I hope you understand what is the essence of my Raghunath case. Other things and all you already discussed with Mr. Muralidhar, sir. You can speak with Raghunath how easy I am to work with. I know that, sir. I know very well how it has developed, how it is coming up, how it is shaping up. Only thing is GK Gururaj and you should compromise and come back together. That's my wish, sir. At the age of 82, I'm wishing you, all of you, to unite ourselves and come out with big strength. That's what I believe. Sir, we are more than willing to join hands with them, but the problem is that they are very late. Chaitra, can you not talk to GK Gururaj? You have got contact with everybody. Why not you contact GK Gururaj and see that he is coming along with us? Sir, the point is, from the beginning, they have been very laid back. They have not contacted the media. They have not late agillama. Is not late alla. You can very well do it. Chaitra has got a power. If she decides, she can very well talk. Once you start talking, everybody will come to your side. I am telling you. You won't hurry. Sir, when I come to India, I will try that also. You can talk to him on phone also, no problem. Yeah, but like Harish, he is also available. You please understand this. Harish was with them, correct? Yes, for a logical difference came out. That's also good. But Harish has built up a very big team. Gururaj also built up a very big team. Raghunath has got a small team. So Raghunath's request is very this time, particular the situation, you should be united. Make it as federation and bring it. That's what I request. You're absolutely right, sir. You're absolutely right. We are willing to work like that.
In fact, even Rangnath and I spoke the other day. Even today, I think yesterday we spoke about it. And we are trying to put all, and there are few more people who are behind it. And we are also trying to create such an environment. And let us see, I think something will work out on those lines. Sir, the AGM, I am requesting everybody to the shareholders to put a point to the administrator regarding the not to postpone further this AGM due to what of quorum. I sent at least 15 messages to Asokan. Do you know that? Gota nimage? You have told, you have No, I told him, but I never got any reply. But something could have worked on him. That's why he wrote a letter to RBI, RCS and all. See, it is big companies, very corporate big companies, they don't postpone their AGM. Technically, they simply postpone for 10 minutes. In fact, this AGM, he first said that I have got a waiver for quorum from the government. Okay, sir. We are working on it, and I think it will work. It will happen soon. Okay, sir. Okay, sir. Rakesh. Nothing else from my side, sir. Okay, sir. Thank you. Rakesh. ಸರ್ ನಾನು ರಾಕೇಶ್ ಅಮ್ಮ ಪುಷ್ಪ HSR. ಪುಷ್ಪ ಮೇಡಮ್, ಹೇಳಿ ಮೇಡಮ್. ಸರ್ ನಾವು ಅವತ್ತು AGM ನಲ್ಲಿ ಕೈ ಎತ್ತಿದ್ವಿ, ನಮ್ಗೆ ಚಾನ್ಸ್ ಕೊಟ್ಟಿಲ್ಲ. ತುಂಬಾ ಇದೆ, ನಾವ್ ಹೇಳಿದ್ವಿ ನಿಮ್ ಕೈಲಿ ಆಗ್ತಾ ಇಲ್ವಲ್ಲ ಸರ್, ಕಷ್ಟ ಪಡ್ತಾ ಇದ್ದೀರಲ್ಲ, ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ, ಅಷ್ಟ್ ಕಷ್ಟಪಟ್ಟೆ ಇಷ್ಟ್ ಕಷ್ಟಪಟ್ಟೆ ಅಂತೀರಲ್ಲ, ಯಾಕೆ ನೀವು ಅವಾಗಿಂದ ಕೇಳ್ತಾ ಇದ್ವಲ್ಲ, ಯಾರದು ಏನದು CBIಗೆ ಕೊಡಿ ಅಂತ, ಯಾಕೆ ಅದಕ್ಕೆ ರೆಕಮೆಂಡ್ ಮಾಡ್ತಾ ಇಲ್ಲ ನೀವು ಅಂತ ಕೇಳೋಣ ಅಂದ್ರೆ ಅವರು ಇದು ಮಾಡೇ ಇಲ್ಲ, ನಮ್ಗೆ ಚಾನ್ಸೇ ಕೊಟ್ಟಿಲ್ಲ. ಆಮೇಲೆ ಡೆಪಾಸಿಟರ್ಸ್ ಕೊಡ್ಬೇಕಾಗಿರೋದು 1600 crore ಅಂತ ಹಾಕಿದ್ದಾರೆ. ಇವಾಗೇನೋ 3000 ಕೋಟಿ ಲಾಸ್ ಅಂತ ಹೇಳ್ತಾ ಇದ್ದೀರಾ. ಏನು ಲೆಕ್ಕ ಗೊತ್ತಿಲ್ಲ ನಮ್ಗೆ, ನಿಮ್ಗೆ ಗೊತ್ತಿರ್ಬೇಕು ಏನೋ. ಇದು ನೆಕ್ಸ್ಟ್ ಇಯರ್ ಯಾಕೆ ಕೊಡ್ಬಾರ್ದು ಅಂತ ನಾನು ಕೇಳಿದೆ. CBI ಕೊಡಿ ಅಂತ ಕೇಳ್ತಾ ಇದ್ವಲ್ಲ, ನಿಮ್ ಕೈಲಿ ಆಗಲ್ಲ ಅಂದ್ರೆ ಅವ್ರು ಕೊಡಿ, ಅವ್ರು ಮಾಡ್ತಾರೆ, ನೀವ್ ಯಾಕೆ ಕಷ್ಟಪಡ್ತೀರಾ ಅಂತ ಕೇಳೋಣ ಅಂತಿದ್ದೆ ನಾನು ಆ ಅಡ್ಮಿನಿಸ್ಟ್ರೇಟರ್ನ. ಅವ್ರ ಫೋನಲ್ಲಿ ಸಿಕ್ಕಿಲ್ಲ, ಡೈರೆಕ್ಟ್ ಆಗಿ ಹೋದ್ರು ಸಿಕ್ಕಿಲ್ಲ, ಇಲ್ಲೇ ಇದ್ವಲ್ಲ ಬ್ಯಾಂಗ್ಳೂರಲ್ಲಿ, ಹೋದಾಗೆಲ್ಲ ಯಾವಾಗ್ಲೂ ಸಿಕ್ಕಿಲ್ಲ, ಸಿಗಕ್ಕೋ ಬಿಡೋದು ಇಲ್ಲ ಅಲ್ಲಿ ಇರೋರು ಬ್ಯಾಂಕ್ನವರು. ಅಟ್ಲೀಸ್ಟ್ AGM ನಲ್ಲಿ ಕೇಳೋಣ ಅಂದ್ರೆ ಅದನ್ನು ಈ ತರ ಮಾಡಿ ಸಿಕ್ಕಿಲ್ಲ, ನಮ್ಗೆ ಚಾನ್ಸ್ ಕೊಟ್ಟಿಲ್ಲ, ಅವರು ಮುಗಿಸ್ಬಿಟ್ರು. ಹಂಗೇನೆ ಮೇಡಮ್, ಅದು ಪರಿಸ್ಥಿತಿ ಇರೋದೇ ಹಾಗೆ, ಏನ್ ಮಾಡಕ್ಕಾಗಲ್ಲ. ಮೇಡಮ್ ಚಾನ್ಸ್ ಕೊಡ್ಲಿಲ್ಲ ಅಂದ್ರೆ ಇಟ್ ಇಸ್ ಬಿಕಾಸ್ ಸಮ್ ಡೆಪಾಸಿಟರ್ಸ್ were really annoying and asking personal individual questions. ನಾನ್ DICGC ಅಮೌಂಟ್ ಬಂದಿಲ್ಲ, ನನ್ಗೆ ನಾಮಿನಿ ಇದಾಯ್ತು, ನಮ್ಮ ಅಪ್ಪ ಹೋಗ್ಬಿಟ್ರು, ಅದಕ್ಕೆ ನಾನ್ ನಾಮಿನಿ ಆಯ್ತು, ನಾನು ಆಸ್ಟ್ರೇಲಿಯಲ್ಲಿ ಕೂತಿದ್ದೀನಿ, ನಾನು ಸ್ವೀಡನ್ ಅಲ್ಲಿ ಕೂತಿದ್ದೀನಿ, ಯು ಆರ್ ಗಾಡ್. ಅವ್ರಿಗೆ ಅಲ್ಲ, this is not a government job. You're not trying to get a government job where you're trying to get some promotion by bootlicking your boss. This is a fight for justice. This is a fight to get back your hard-earned money in a scam. It was ridiculous. AGM alli some people are saying, oh sir, administrator sir, you are god, the job you are doing is wonderful, and that and this. What, can you tell me what is the wonderful job he has been doing? Has he done recovery so far? No. What is the wonderful job he has done so far? Enilla. So why the hell are you guys praising him like that? It's our respected senior citizen from Sweden is praising him as if he will give back his money next day, saying you're God and that and this. This is not a government job where you're bootlicking your seniors to get a promotion. ಇದು ಮೇಡಮ್, ನಾನು ಅವ್ರ ಸಣ್ಣ ಮಾತಾಡ್ತಿರೋದು, ಯಾರೋ ಒಬ್ರು ಈ ಕ್ವಶನ್ ರೈಸ್ ಮಾಡಿದ್ದು ನಾನು ಕೇಳಿಸ್ಕೊಂಡಿದ್ದೆ, ನಾನು ಇದ್ದೆ ಅವತ್ತು ಇದು ವರ್ಚುವಲ್ ಮೀಟಿಂಗ್ ಅಲ್ಲಿ. One person raised a question related to CBI, but he avoided and he said this is not the right time to talk about all that. Exactly. ನಾನೆಲ್ಲ ಸ್ವಲ್ಪ ಅಡಿಗಡೆ ಮನೆಗೆ ಹೋಗಿರ್ತೀನಿ. He avoided the answering. 100% CBI ಗೆ ಇದನ್ನ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಆಸ್ ಎಫ್ 440 ವೋಲ್ಟ್ ಪವರ್ ಲೈನ್ ಮುಟ್ಟದಂಗೆ ಶಾಕ್ ಹೊಡೆದಂಗೆ ಆಡಿ ಅದನ್ನ ಹೊಡೋದು.
ದಿಸ್ ಇಸ್ ನಾಟ್ ಅಂಡರ್ ಮೈ ಕಂಟ್ರೋಲ್ ಅಂತ ಹೇಳ್ಬಿಟ್ರು ಅವರು ಅಷ್ಟೇನೆ. ಅಲ್ಲ, ಬಿಕಾಸ್ ಯುವರ್ 100% ಯುವರ್ ಅಬ್ಸರ್ವೇಷನ್ ಇಸ್ 100% ರೈಟ್. ಅದೇ ನಾನು ಹೇಳೋದು ಮೆನ್ಷನ್ ಮಾಡೋದು ಗೊತ್ತಾಯ್ತು ನನಗೆ, ಸಾರಿ, ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್ ದಟ್. ಬಟ್ ಯಸ್, ಆಫ್ ಕೋರ್ಸ್ he did not accept that as a feasible proposal. Actually ಅವ್ನು ಏನ್ ಮಾಡಕ್ ಆಗೋದಿಲ್ಲ. It has to be done by the government of Karnataka. ಎದ್ದೋಗ್ಲಿ ಅವರು, ಎದ್ದೋಗ್ಬಿಟ್ಟು ಅಲ್ಲ ಸಮಸ್ಯೆ, ಟೆಕ್ನಿಕಲ್ ಸಮಸ್ಯೆ ಅಲ್ಲಿ ಏನಂದ್ರೆ ಅಶೋಕನ್ ಕೆನಾಟ್ ರೆಕಮೆಂಡ್ ಪೊಲೀಸ್ ಇನ್ವೆಸ್ಟಿಗೇಷನ್ ಟು ಬಿ ಡನ್ ಬೈ CBI. ಅದನ್ನ ಅಶೋಕನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಸ್ಟೇಟ್ ಗೌರ್ಮೆಂಟ್ ನವ್ರು ಮಾಡಬೇಕು, ಇಲ್ಲ ಹೈಕೋರ್ಟ್ ನವ್ರು ಮಾಡಬೇಕು, ಇವರಿಬ್ಬರೇ ಮಾಡಬೇಕು. ಸೊ ಅದೇ ಈಗ ನಾವು ಒಗ್ಗಟ್ಟಾಗಿ ನಾವು ಗಲಾಟೆ ಮಾಡಿ ಸ್ಟೇಟ್ ಗೌರ್ಮೆಂಟ್ ಗೆ ಫೋರ್ಸ್ ಮಾಡ್ಬೇಕು. ವಿ ಹ್ಯಾವ್ ಟು ಫೋರ್ಸ್ ದ ಸ್ಟೇಟ್ ಗೌರ್ಮೆಂಟ್. ಇಲ್ಲಿ ಅಲ್ಲ, it is very clear Ashokan does not want CBI investigation for two reasons. One, it will increase his work. It will increase his work. Two, it does not fall in place with the political game that is happening with this bank. So there are two reasons why he does not want CBI investigation, and so he tried to ward off the topic. If he really wants it, he can actually initiate it to the state government through the RCS and through MP, MLA and all those things. So these are the two reasons that he will not step in, and he will just divert from that matter from CBI. Also, another person asked in the AGM apparently that if you are not able to do recovery, are you going to propose that the bank be liquidated? Because at least in case of liquidation, depositors will get a percentage of the money within the next 2 to 3 years, and you don't have to wait till for a solution that gives you back your entire money after 10-15 years with no guarantee, like in case of PMC Bank. The solution ಜೀವಂತವಾಗಿರ್ತಾರ ಮೇಡಮ್, ಅದೇ ಡೌಟ್ ಅಲ್ವಾ? ಅದಕ್ಕೇನೆ ಅದೇ ಸರ್ ನಾನು ಹೇಳ್ತಾ ಇರೋದು, we do not want a PMC Bank type of solution. That's a complete eyewash. So even if they do a PMC Bank type of solution, it is a complete eyewash. Somebody told me last week that Guru Raj has brought an NBFC investor anta, EOI investor, which is a very workable solution anta. The thing is, the question I asked him is, how is it a workable solution? How do you know it is a workable solution? Until the terms and conditions of the takeover or merger are laid out by the Reserve Bank, after the expression of interest process goes through, only then you will get to know whether the solution is workable for us or not. Because a solution like PMC Bank, which returns your money after 10 years, is definitely not workable. ಸರ್ ಇನ್ನೊಂದು ಸರ್ ಇದು ಇನ್ನೊಂದು, ನಾನು ಅವತ್ತು ಇದಕ್ಕೆ ಮುಂಚೆ ಒಂದು 10-15-20 ಡೇಸ್ ಬಿಫೋರ್ ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡ್ಬೋದಂತ ಒಂದು ಸಜೆಷನ್ ಕೇಳಿದ್ದೆ. ಆಮೇಲೆ ನೀವೆಲ್ಲ ಹೇಳಿದ್ರಿ ಇನಿಷಿಯೇಟಿವ್ ತಗೊಳ್ಳಿ ಅಂತ. ಸರ್ ನನ್ನ ಹತ್ರ ಒಂದು ಸಜೆಷನ್ ಇದೆ, ಹೇಳ್ಬೋದಾ? ಹೇಳಿ. ಇವಾಗ ನಾನು ಒಬ್ಬನ ಕೈಲೇ ಆಗಲ್ಲ ಈ ಟಾಸ್ಕ್. ನಂತರ ಒಂದು 10 ಜನ ರೆಡಿ ಆಗಿದ್ರೆ ವಿ ವಿಲ್ ಟ್ರೈ ಟು ಮೇಕ್ ಎ ಪೀಪಲ್ ಆಫ್ 100 ಪೀಪಲ್. ನಾವು ನಮ್ಗೆ ಫೋನ್ ನಂಬರ್ ಡೀಟೇಲ್ಸ್ ಎಲ್ಲ ಕೊಟ್ರೆ ನಾನೇ ಮಾತಾಡ್ತೀನಿ ನಮ್ಮ ಬ್ಯಾಂಕ್ ನವ್ರದ್ದು. ಗ್ರೂಪ್ ಅಲ್ಲಿ ಎಲ್ಲ ಇದೆ ಅಂತ ಹೇಳಿ ಸರ್. ಅಂದ್ರೆ ಈ ಗ್ರೂಪ್ ಎಲ್ಲ ಇದು ನಾವು 100 ಜನ ಮಾಡ್ಕೊಂಡು ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ಬೋದಲ್ಲ ಸರ್? ಇಟ್ ಇಸ್ ನಾಟ್ ಎ 1 day 2 day ಜಾಬ್. ಐ ನೋ ಇಟ್ ಇಸ್ ನಾಟ್ ದಟ್ ಈಸಿ ಟು ಗೆಟ್ ಅನ್ ಅಪಾಯಿಂಟ್ಮೆಂಟ್ ಫ್ರಮ್ PM ಆಲ್ಸೋ, ಐ ನೋ. ಬಟ್ ಅಟ್ ಲೀಸ್ಟ್ ವಿ ಕ್ಯಾನ್ ಗಿವ್ ಎ ಟ್ರೈ ಅಂತ. ಯಾಕಂದ್ರೆ ನೀವು ಹರೀಶ್ಗೆ ಇದ್ ಮಾಡಿ, ಹರೀಶ್ಗೆ ನೀವು ಪ್ರೈವೇಟ್ ಮೆಸೇಜ್ ಕಳ್ಸಿ, ಅವರೆಲ್ಲ ನಂಬರ್ ಕಳಿಸ್ತಾರೆ. ಅಮಿತ್ ಶಾ ಇಂದ ಹಿಡಿದು PM ಇಂದ ಹಿಡಿದು ಎಲ್ಲ. ಅವ್ರ ಡಿಪಾಸಿಟರ್ಸ್ 100 ಜನ ಡಿಪಾಸಿಟರ್ಸ್ ಡೀಟೇಲ್ಸ್ ಕೊಡ್ತಾರೆ. ಅವ್ರ ಹತ್ರ ನಾವು ಇನಿಷಿಯೇಟಿವ್ ತಗೊಂಡು ಮಾತಾಡಿ, ನನ್ನ ಜೊತೆ ಒಂದು 10 ಜನ ಬಂದ್ರೆ ನಾವು ಎಲ್ಲ ಕನ್ವಿನ್ಸ್ ಮಾಡಿ ಒಂದು 100 ಜನಕ್ಕೆ ಮಾತಾಡ್ತಾ ಇದಾರಲ್ಲ, ಇನ್ನೇನು ಇರ್ಲಿ. ಅಲ್ಲ, ಒಬ್ರೇ ಮಾತಾಡ್ಬೇಕು ಅಂತಲ್ಲ, 10 ಕಡೆಯಿಂದ ಹೋಗ್ಲಿ, ತೊಂದ್ರೆ ಇಲ್ಲ. ರಾಕೇಶ್, ನೀವು ಮಾಡಿ, ಟ್ರೈ ಮಾಡಿ. ನಿಮ್ಗೆ ಯಾವ ರೀತಿ ಸಪೋರ್ಟ್ ಬೇಕು ನಾನು ಸಪೋರ್ಟ್ ಮಾಡ್ತೀನಿ. ನಾನು ಸುಮ್ಮನೆ ಅದು ಯಾವ್ದೋ ಒಂದು PMO.gp.gov.in ನಲ್ಲಿ ಒಂದು ಅಪ್ಲಿಕೇಶನ್ ಹಾಕಿಟ್ಟೆ. ಐ ಡೋಂಟ್ ನೋ ವೆದರ್ ಇಟ್ ವಿಲ್ ವರ್ಕೌಟ್ ಆರ್ ನಾಟ್. ಸುಮ್ಮನೆ ನನ್ನ ಸೈಡ್ ಇಂದ ಒಂದು ಅಪ್ಲಿಕೇಶನ್ ಹಾಕಿಟ್ಟೆ ಅಪಾಯಿಂಟ್ಮೆಂಟ್ ಗೆ ಅಂತ. ಒಂದು PMO.pg.government.in ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಕಳಿಸಬಹುದು. PMOಗೆ ಲೆಟರ್ ಬರೀಬಹುದು, ನಾವ್ ಈ ತರ ಮೀಟ್ ಮಾಡ್ಬೇಕು ಅಂತಿದೀವಿ ಅಂತ. ಐ ಡೋಂಟ್ ನೋ ವೆದರ್ ದೇ ವಿಲ್ ರಿಯಲಿ ರೆಸ್ಪಾಂಡ್ ಟು ದಟ್ ಆರ್ ನಾಟ್.
ಬಟ್ ಐ ಜಸ್ಟ್ ಇನಿಷಿಯೇಟೆಡ್ ದಟ್ ಅಷ್ಟು ಮಾಡಿದ್ದೀನಿ ನಾನು. ಓಕೆ ಓಕೆ ಇರ್ಲಿ. ಅಲ್ಲ ಇವರು ನಮ್ಮ ಕಾಂತಿಲಾಲ್ ತಾಟೇಡ್ ಅವರುನು ಅವ್ರಂತೂ ಪ್ರತಿ ಒಬ್ರು ಇಂಡಿಯಾದಲ್ಲಿರೋ ಪ್ರತಿ ಒಬ್ಬರಿಗೂ ಓಕೆ ಓಕೆ ಆಯ್ತಾ. ಇರ್ಲಿ ಬಿಡಿ ಅದನ್ನ. ಲೆಟ್ ಅಸ್ ಕೀಪ್ ಅಪ್ ದಟ್ ಮೊಮೆಂಟಮ್ ಗೋಯಿಂಗ್. ಸರ್ ಇವಾಗ ನೀವು ಹೋಗ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಯು ಕಾಂಟ್ಯಾಕ್ಟ್ ಮಿ ಪರ್ಸನಲಿ, ವಿ ವಿಲ್ ಸಿ ಹೌ ವಿ ಕ್ಯಾನ್ ವರ್ಕ್ ಇಟ್ ಔಟ್. ಸರ್ ನೀವು ಹೋಗ್ತಾ ಇದ್ವಿ ಅಂತ ಈಗ ಮೊನ್ನೆ ಇವಾಗ ಹೇಳ್ತಾ ಇದ್ರಲ್ಲ 1 hour ಮುಂಚೆ, ಅದೇ ಹೀಟ್ ವೇವ್ ಎಲ್ಲ ಕಡಿಮೆ ಆದಾಗ ಒಂದ್ 5-6 ಜನ ಹೋಗ್ತೀವಿ ಅಂತ ಹೇಳಿದ್ರಲ್ಲ, ಅವಾಗ ನೀವು ಮೋದಿ ಸರ್ಗೆ ಇದು ಅಪಾಯಿಂಟ್ಮೆಂಟ್ ಕೇಳಿದ್ದೀರಾ? ಇಲ್ಲ ಕೇಳಿಲ್ಲ. ನಾವು ವಿ ಆರ್ ಗೋಯಿಂಗ್ ಥ್ರೂ ಅವರ್ ಕನೆಕ್ಷನ್ಸ್. ಓಕೆ 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 ಕೊಡ್ತಾರಾ? ನಾವು ಈಗ ಇನ್ನೊಂದು ಸಿಬಿಐ ಹೋಗೋದು ಇದಕ್ಕೆ ಮೇನ್ ಇಲ್ಲಿ ಇಮಿಗ್ರೇಡಿಯಂಟ್ ಯಾಕೆ ಸಿಬಿಐ ಹೋಗ್ಬಾರ್ದು ಅನ್ನೋದಕ್ಕೆ ಏನು ಇಲ್ಲ ಇಲ್ಲಿ. ದ ಓನ್ಲಿ ಥಿಂಗ್ ದ ರಿಕ್ವೈರ್ಡ್ ಇಸ್ ಪೊಲಿಟಿಕಲ್ ವಿಲ್ ಪವರ್ ಅಷ್ಟೇ ಇಲ್ಲಿ ಬೇಕಾಗಿರೋದು. ಇದಕ್ಕೆ ಪವರ್ ಇಲ್ವಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಹಾ, ಈಗ ಅದಕ್ಕೆ ಕನ್ವಿನ್ಸ್ ಮಾಡೋದಕ್ಕೆ ಬೀದಿಲಿ ನಿಂತ್ಕೊಂಡು ಸ್ಟ್ರೈಕ್ ಮಾಡೋದಕ್ಕಿಂತ ಜಾಸ್ತಿ ಅವ್ರ ಹತ್ರ ಫಸ್ಟ್ ಹೋಗಿ ಡೈಲಾಗ್ ಅಲ್ಲಿ ಹೇಗೆ ಅವ್ರನ್ನ ಕನ್ವಿನ್ಸ್ ಮಾಡೋದು ಅನ್ನೋದು ಬಹಳ ವೆಹಿಮೆಂಟ್ ಆಗಿ ಮಾಡ್ಬೇಕಾಗಿರತಕ್ಕಂಥ ಎಫರ್ಟ್ ಅದು. ಯಾಕಂದ್ರೆ ಯಾರನ್ನ ಈಗ ಇರ್ತಕ್ಕಂಥ ಪೊಲಿಟಿಕಲ್ ಕನೆಕ್ಷನ್ಸ್ ಇರತಕ್ಕಂಥವ್ರು ಮುಂದೆ ಬರ್ಬೇಕು ಅದೆಲ್ಲ ಯೂಸ್ ಮಾಡೋದಕ್ಕೆ. ಯಾಕಂದ್ರೆ ಇದು ರ್ಯಾಂಡಮ್ ಟ್ರೈಸ್ ಮಾಡೋದಕ್ಕಿಂತ ಸುಮ್ಮನೆ ಇರೋದಕ್ಕಿಂತ ಹರೀಶ್ ಅವರು ಟ್ರೈ ಮಾಡ್ತಾ ಇರೋದು ಅದು ಒಂದು ಎಫರ್ಟ್. ಬಟ್ ಯಾರ ಹತ್ರ ಆಲ್ರೆಡಿ ಸ್ವಲ್ಪ ಕನೆಕ್ಷನ್ಸ್ ಇದೆ, ಸ್ವಲ್ಪ ಒಂದು ಲಿಂಕ್ಸ್ ಇದೆ ಪೊಲಿಟಿಕಲ್, ಇದು ಅವ್ರವ್ರದೇ ಡೈಮೆನ್ಷನ್ ಅಲ್ಲಿ ಅವ್ರವ್ರ ಪ್ರಯತ್ನ ಮಾಡ್ಬೇಕಿದು. ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಇದು. ಓಕೆ, ಈಗ ನಾನು ಐ ಆಕ್ಚುಲಿ ವಾಂಟ್ ಟು ಮೇಕ್ ಅನ್ ಅಪೀಲ್ ಟು ಆಲ್ ಆಫ್ ಯು. ನಾವು ಮುಂದೆ ಸಾಕಷ್ಟು ಇನಿಷಿಯೇಟಿವ್ಸ್ ಹಾಕೋತಾ ಇದ್ವಿ. ಒಂದು ಸ್ಟ್ರೀಟ್ ಪ್ಲೇ ಮಾಡ್ಬೇಕು ಅಂತ ಹಾಕೋತಾ ಇದ್ವಿ. ಅಂಡ್ ವಿ ವಾಂಟ್ ಟು ಡೂ ಸೋ ಮೆನಿ ಅದರ್. ನಾವು ಐ ವಾಂಟ್ ಟು ಡೂ ಆಸ್ ಮಚ್ ಆಸ್ ಉಪವಾಸ ಸತ್ಯಾಗ್ರಹ, ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತ ಫ್ಯೂಚರ್ ಅಲ್ಲಿ. ದಟ್ ಇಸ್ ದಿ ಅಲ್ಟಿಮೇಟ್ ಪ್ರಾಸೆಸ್. ಅದಕ್ಕೆ ಮುಂಚೆ ನಾವು ಘೇರಾವ್ ಮಾಡಬೇಕು, ಮತ್ತೆ ಇವ್ರನ್ನ ಮೀಟ್ ಮಾಡಬೇಕು. ಮತ್ತೆ ಅದಲ್ದೇನೆ ನಾವು ಡೆಲ್ಲಿಗೆ, ಬಾಂಬೆಗೆ, ಇಲ್ಲಿಗೆಲ್ಲ ಹೋರಾಡಬೇಕು. ಇದಕ್ಕೆ ಸಾಕಷ್ಟು ಖರ್ಚುಗಳು ಆಗ್ತಾ ಇದಾವೆ. ಅದಕ್ಕೆ ಐ ರಿಕ್ವೆಸ್ಟ್ ಆಲ್ ದ ಡೆಪಾಸಿಟರ್ಸ್, ಐ ವೆರಿ ಹಂಬ್ಲಿ ರಿಕ್ವೆಸ್ಟ್ ಆಲ್ ದ ಡೆಪಾಸಿಟರ್ಸ್ ಟು give as much contribution as you can. I know it is a very difficult task for you all. ಯಾಕಂದ್ರೆ ನೀವು ದುಡ್ಡು ಇಲ್ದೇನೆ ಇಲ್ದೆ ಸಾಕಷ್ಟು ನೀವು ಕಷ್ಟ ಅನುಭವಿಸ್ತಾ ಇದ್ದೀರಾ. ಆದ್ರೆ ನಾವು ಸಾಕಷ್ಟು ಫೀಲ್ಡ್ ಅಲ್ಲಿ ಹೋರಾಟಕ್ಕೆ ನಾವು ಸಾಕಷ್ಟು ಕಾಂಟ್ರಿಬ್ಯೂಷನ್ ಮಾಡ್ಕೊಂಡಿದೀವಿ, ಸಾಕಷ್ಟು ಕಷ್ಟನೂ ಪಡ್ತಾ ಇದೀವಿ. ಅಂಡ್ ಇನ್ ದಿಸ್ ಬ್ಯಾಕ್ ಗ್ರೌಂಡ್ ಐ ರಿಕ್ವೆಸ್ಟ್ ಯು ಪರ್ಸನಲಿ ಟು pour in as much as contribution you can. as minimum as 500 rupees ಇಂದ ನೀವು ಎಷ್ಟಾದ್ರೂ ಕೊಡ್ಬೋದು. ದಯವಿಟ್ಟು ನಾವು ಫೇಸ್ಬುಕ್ ಅಲ್ಲಿ ಇಲ್ಲಿ ನಮ್ಮ ಅಕೌಂಟ್ ನಂಬರ್ಸ್ ಇದ್ದೇ ಇದೆ. ಅಕೌಂಟ್ ಡೈರೆಕ್ಟ್ ಆಗಿ ನೀವು ಇದರ್ ಥ್ರೂ ಜಿಪೇ, ಪೇಟಿಎಂ ಆ ತರ ಹಾಕಿ, ಇಲ್ಲ ಅಂತ ಹೇಳಿದ್ರೆ ಚೆಕ್ ಕೊಡಿ, ಅಥವಾ ಡೈರೆಕ್ಟ್ ಹೋಗಿ ಬ್ಯಾಂಕಿಗೆ ಹೋಗಿ ಕ್ಯಾಶ್ ಪೇ ಮಾಡ್ತಿರೋ, ಯಾವ ರೀತಿ ಮಾಡ್ತಿರೋ ಆದಷ್ಟು ನಮ್ಗೆ ಈಗ ನಮ್ಗೆ ರಿಕ್ವೈರ್ಮೆಂಟ್ ನಾವು ಮುಂದೆ ನಡೆಸ್ತಾ ಇರೋಂತಹ ಪ್ರತಿಯೊಂದು ಇನಿಷಿಯೇಟಿವ್ಸ್ಗೆ ಮತ್ತೆ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ನಮಗೆ ಏನಿಲ್ಲ ಅಂದ್ರೆ ವಿ ಆರ್ ಲುಕಿಂಗ್ ಅಟ್ ಲೀಸ್ಟ್ ಅಬೌಟ್ 2 lakh rupees ತನಕ ನಮಗೆ ದುಡ್ಡು ಬೇಕು ಅಂತ ನಮ್ಮ ಒಂದು ಎಸ್ಟಿಮೇಷನ್ ಇದೆ. ನೀವು ಯಾರ್ಯಾರಿಗೆ ಎಷ್ಟೆಷ್ಟಾಗುತ್ತೋ ಅದನ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗಿ. ಐ ಆಮ್ ಡೆಫಿನೆಟ್ಲಿ ಟೆಲಿಂಗ್ ಯು, ವಿ ವಿಲ್ ಡೆಫಿನೆಟ್ಲಿ ಬಿ ವೆರಿ ಟ್ರಾನ್ಸ್ಪರೆಂಟ್ in whatever amount that we are spending on it. So I request you all to make your contribution to our society, to our Vedike. This request, I will just trying to put it on record. So I am requesting you to make some contribution in from all the depositors and all the members and all the shareholders, whoever who can. I would definitely require. I definitely require about 2 lakh rupees. So you put in all the contribution that you can in whatever directly to the account. Don't give us in cash or anything. You directly put it into your account, into our account. ಸರ್, ನಾನು ಒಂದು ರಿಕ್ವೆಸ್ಟ್ ಹರೀಶ್ ಅವ್ರ ಇದ್ರ ಬಗ್ಗೆ ನಾವು ಓಕೆ ಅಕೌಂಟ್ ನಂಬರ್ ಗೊತ್ತಿದೆ. ಈ ಗ್ರೂಪ್ ಅಲ್ಲಿ ಇನ್ನೊಂದ್ಸಲಿ ಅಕೌಂಟ್ ನಂಬರ್ ಹಾಕ್ಬಿಟ್ರೆ ಖಂಡಿತ ಹಾಕ್ತೀನಿ. ಹಾಕ್ತೀರಾ? ನಾನು ಹೇಳೋಣ ಅನ್ಕೊಂಡೆ, ನೀವು ಇನ್ನೊಂದ್ಸರಿ ಅಕೌಂಟ್ ನಂಬರ್ ಹಾಕಿ ನಮ್ಗೆ ಅಕೌಂಟ್ ನಂಬರ್ ನಾನು ಎಲ್ಲಾ ಗ್ರೂಪ್ ಈಗ ಹೇಗೆ ಝೂಮ್ ಇಂದ ಎಲ್ಲ ನಾನು ಎಲ್ಲಾ ಕಡೆ ಎಲ್ಲಾ ಗ್ರೂಪ್ಸ್ ಅಲ್ಲೂ ಹಾಕಿದೀನಿ. ಆ ರೀತಿ ನಮ್ಮ ಅಕೌಂಟ್ ಡೀಟೇಲ್ಸ್ ನಾನು ಎಲ್ಲಾ ಕಡೆ ಹಾಕ್ತೀನಿ. ಜೊತೆಗೆ ಫೇಸ್ಬುಕ್ ಅಲ್ಲೂ ಅದಿದೆ. ಇಫ್ ಯು ಜಸ್ಟ್ ಗೋ ಟು ಅವರ್ ಫೇಸ್ಬುಕ್ ಪೇಜ್, ಯು ವಿಲ್ ಫೈಂಡ್ ಅವರ್ ಅಕೌಂಟ್ ನಂಬರ್ ಡೀಟೇಲ್ಸ್. ಅದೆಲ್ಲ ಇದೆ. ಐ ವಿಲ್ ಆಲ್ಸೋ ಮೇಕ್ ಶೂರ್ ದಟ್ ಯು ಆರ್ ಆಲ್ ಅವೇರ್ ಆಫ್ ಅವರ್ ಅಕೌಂಟ್ ಇನ್ಫಾರ್ಮೇಶನ್.
ಅದನ್ನ ನಾನು ಖಂಡಿತ ಅದನ್ನ ಪಬ್ಲಿಷ್ ಸರ್ ಮಾಡ್ತೀನಿ. ನಮ್ಗೆ ಎಷ್ಟಾಗುತ್ತೋ ಅಷ್ಟನ್ನ ಹಾಕ್ತಿವಿ. ಹಾಕಿ ಎಷ್ಟಾಗುತ್ತೋ ಅಷ್ಟ ಖಂಡಿತ ಹಾಕಿ. ಥ್ಯಾಂಕ್ ಯು ಹಾಕಿ ಸರ್, ಹಾಕಿ. ಓಕೆ ಓಕೆ, Thank you. ಬೇರೆ ಯಾರಿಗಾದ್ರೂ ಏನಾದ್ರೂ ಶಶಿರೇಖಾ ಮೇಡಮ್ ನೀವು ಕೈ ಎತ್ತಿದ್ರಿ, ನೀವು ಮಾತಾಡ್ಲಿಲ್ಲ. ಅವಾಗ್ಲೂ ಕೇಳಿದೆ, ನೀವು ಮಾತಾಡ್ಲಿಲ್ಲ. ಓಕೆ, ಬೇರೆ ಯಾರಿಗಾದ್ರೂ ಏನಾದ್ರೂ ಹೇಳ್ಬೇಕು ಅಂತಿದ್ಯಾ? ಸರ್ ನಾನ್ ಗುರುರಾಜ್ ಸರ್, ನಮಸ್ಕಾರ. ಹಾ ಹೇಳಿ ಸರ್. ಅದು ಹಿಂದೆ ಯಾರನ್ನೋ ಒಬ್ರು ಗೆಸ್ಟ್ ಅನ್ನು ಕರೆಸಿದ್ರಿ, ಅವರು ರೋಲ್ಸ್ ಆಫ್ ಶೇರ್ ಹೋಲ್ಡರ್ ಅಂತ ಮಾತಾಡ್ತಾ ಇದ್ರು. ಅದರಲ್ಲಿ ಶೇರ್ ಹೋಲ್ಡರ್ಸ್ ದೇ ಹ್ಯಾವ್ ಎ ಮೇಜರ್ ರೋಲ್ ಅಂತ ಹೇಳ್ತಾ ಇದ್ರು. ಸೊ ಇವಾಗ ಶೇರ್ ಹೋಲ್ಡರ್ಸ್ ಎಲ್ಲ ಕೂಡಿ ಅವ್ರೇನಾದ್ರು ಒಂದು ಡಿಸಿಷನ್ ತಗೊಳಕ್ಕಾಗತ್ತಾ? ಅವರು ಆ ಮೀಟಿಂಗ್ ಅಲ್ಲಿ ಹೇಳಿದ್ ಏನಂತಂದ್ರೆ, ಟು ದಟ್ ಎಕ್ಸ್ಟೆಂಟ್ ವೇರ್ ದ ಶೇರ್ ಹೋಲ್ಡರ್ಸ್ ಕ್ಯಾನ್ ಗೋ ಅಂಡ್ ಕ್ಲೇಮ್ ದಟ್ ವಿ ಡೋಂಟ್ ನೀಡ್ ಎನಿ ಅಡ್ಮಿನಿಸ್ಟ್ರೇಟರ್, ವಿ ಕ್ಯಾನ್ ರನ್ ದ ಬ್ಯಾಂಕ್ ಆನ್ ಅವರ್ ಓನ್ ಅನ್ನೋ ತರ ರೋಲ್ ಇರುತ್ತೆ ಶೇರ್ ಹೋಲ್ಡರ್ಗೆ ಅಂತ ಹೇಳಿದ್ರು. ಸೊ ಆ ನಿಟ್ಟಿನಲ್ಲಿ ಈಗ ಶೇರ್ ಹೋಲ್ಡರ್ಸ್ ರೋಲು ಏನಾದ್ರು ಡಿಸಿಷನ್ ಮೇಕಿಂಗ್ ಅಲ್ಲಿ ಅವರು ಏನಾದ್ರು ಮಾಡ್ಬೋದಾ ಅಂತ? ಸರ್, ಕೋರಮ್ ಇರೋಷ್ಟು ಶೇರ್ ಹೋಲ್ಡರ್ಸ್ ಸೇರ್ಸೋದಕ್ಕೆ ದೊಡ್ಡ ಸಮಸ್ಯೆ ಆಗ್ತಾ ಇದೆಯಲ್ಲ ಸರ್? ಅಲ್ಲ, ಇವಾಗ ಈ ತರ ಮಾಡ್ಬೋದು ಅಂತಂದಾಗ ಬಹುಶಃ ಸೇರ್ತಾರ ಅಂತ. ಈಗ ಶೇರ್ ಹೋಲ್ಡರ್ಸ್ ಡಿಸೈಡಿಂಗ್ ಅಥಾರಿಟಿ ಅಂತ. ಅಲ್ಲ, ಈಗ ಶೇರ್ ಹೋಲ್ಡರ್ಸ್ ಅವ್ರು ಏನಾದ್ರು ಸೇರ್ಕೊಂಡು ಏನಾದ್ರು ಮಾಡ್ಲಿಕ್ಕೆ ಆಗತ್ತಾ ಅಂತ? ಅಲ್ಲ, ಶೇರ್ ಹೋಲ್ಡರ್ಸ್ ಯೂನಿಲ್ಯಾಟರಲ್ ಆಗಿ ಏನ್ ತಗೋಬಹುದು ಅನ್ನೋದು ಇಟ್ ಇಸ್ ಅ ಮ್ಯಾಟರ್ ದಟ್ ನೀಡ್ಸ್ ಟು ಬಿ ಲುಕ್ಡ್ ಇನ್ ಟು ಥ್ರೂ ದ ಪ್ರಿಸಮ್ ಆಫ್ ಲಾ. ಆ ಲಾ ಪರ್ಸ್ಪೆಕ್ಟಿವ್ ಇಂದ ನಾವು ನೋಡ್ಬೇಕಾಗಿದೆ. ಅದು ಯಾವ ರೀತಿ ಆಗತ್ತೆ ಅನ್ನೋದನ್ನ ನಾವು we will have to check with some good lawyers, sir. But as far as I am aware, I don't see much. Just the shareholders together can do anything. ಇದನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗಿರೋದು ಅಡ್ಮಿನಿಸ್ಟ್ರೇಟರ್. I don't see much hope in that line of argument. But anyways, we will definitely check with some technical experts in this one. Thank you, sir. ಗುರುದತ್ ಅವರೇ. ಹಾ, ಹರೀಶ್ ನಮಸ್ಕಾರ. ನಂದೊಂದು ಕ್ವಶನ್ ಏನಂದ್ರೆ, ಈ COD-ನವರು ಇದು ಡಾಕ್ಯುಮೆಂಟ್ಸ್ ಕೆಲವೆಲ್ಲ ಸೆಕ್ಯೂರಿಟೀಸ್ ದೇ ಸೆಡ್ ದಟ್ ದೇ ಹ್ಯಾವ್ ಕಾನ್ಫಿಸ್ಕೇಟೆಡ್. ನಾವು COD ಮೇಲೆ ಅಂದ್ರೆ ಅಸೋಸಿಯೇಷನ್ ಇಂದ ಜಾಸ್ತಿ ಜನ ಹೋಗಿ ಇದ್ ಮಾಡಿ COD ಆಫೀಸ್ ನಲ್ಲಿ ಕ್ಯಾನ್ ವಿ ಪುಟ್ ಪ್ರೆಷರ್ ಆನ್ ದೆಮ್? ಅದ್ರ ಬಗ್ಗೆ ಯಾಕೆಂದ್ರೆ COD-ನವರು ಅದೇ ಹಳೆ ನ್ಯೂಸ್ ಪ್ರಕಾರ ದೇ ಸೆಡ್ ದೇ ಹ್ಯಾವ್ ಕಾನ್ಫಿಸ್ಕೇಟೆಡ್ ಮೋರ್ ದೆನ್ ವಾಟ್ ದ ಫ್ರಾಡ್ ಈಸ್, ಏನೇನೋ ಒಂದು ಇನ್ಫಾರ್ಮೇಶನ್ ಗಳಿತ್ತಲ್ಲ ಸರ್, ಅದು ಅದ್ರ ಬಗ್ಗೆ ನಾವು ಇನ್ಫ್ಯಾಕ್ಟ್ ಡಾಕ್ಟರ್ ಮುರಳೀಧರ್ ಅವರು ಹೇಳೋ ಒಂದು ನೀವು ಅವರು ಇದರಲ್ಲಿ ಸಾಕಷ್ಟು ಪಳಗಿದ್ದಾರೆ. ಅವರು CID-ಗೆ, ಕೋರ್ಟ್ಗೆ, ಇಲ್ಲಿಗೆಲ್ಲ ಹೋಗಿ ಚೆನ್ನಾಗಿ ಪಳಗಿದ್ದಾರೆ. ಅವರು ಹೇಳೋ ಒಂದು ಪರ್ಸ್ಪೆಕ್ಟಿವ್ ನೋಡಿದ್ರೆ ನೀವು ನಕ್ಬಿಡ್ತೀರ. ಮುರಳೀಧರ್ ಅವರೇ, ಸರ್ ಅಲ್ಲಿ ಅವರು ಎಷ್ಟೊಂದು ಪ್ರಾಪರ್ಟಿಗಳನ್ನ ಸೀಸ್ ಮಾಡಿರೋದು ಎಲ್ಲಾನು ಪೇಪರ್ ಅಲ್ಲಿ ಇದೆ, ಅವ್ರ ಫೈಲ್ ಅಲ್ಲಿ ಇದೆ. ಕನ್ನಡಿಲಿರೋ ಗಂಟದು ನಿಮ್ ಕೈಗೆ ಬರೋದು ₹1 ಇಲ್ಲ. ಒಂದೂನು ಅಟ್ಯಾಚ್ಮೆಂಟ್ಗೆ ಕೋರ್ಟ್ ಆರ್ಡರ್ ಆಗಿಲ್ಲ. ಇದನ್ನ ಹೋಗಿ ವ್ಯಾಪಾರ ಮಾಡಿ ಇವ್ರನ್ನೆಲ್ಲ ಸಂತ್ರಸ್ತರಿಗೆ ಹಂಚಿ ಅನ್ನ ಆರ್ಡರ್ ಒಂದೂನು ಇಲ್ಲ. ಸೊ ಎಫೆಕ್ಟಿವ್ಲಿ ಒಂದ್ ಕೈಯಲ್ಲಿ ₹3,000 ಬರ್ಬೇಕಾಗಿರೋ ಅಂತದ್ದಿದೆ, ಈ ಕಡೆ ಕೈಯಲ್ಲಿ 4 ಅಣಿನೂ ಇಲ್ಲ. ಸೊ ಅಟ್ಯಾಚ್ಮೆಂಟ್ ಆಗ್ತಾ ಇದೆ ಅದೆಲ್ಲ ಕನ್ನಡಿಲಿ ಇರೋದು. ಕೋರ್ಟಿಂದ ಬಂದ ಮೇಲೆ ತಾನೇ ನಿಮ್ ಕೈಗೆ ಅದು ಬರೋದು. ಸೊ ಅದಕ್ಕೆ ನಾವೀಗ 5 ನಿಮಿಷ ಮುಂಚೆ ಹೇಳಿದ್ದು, ವಾದ ಮಾಡಿ ನೀವು ಅದನ್ನ ಗೆದ್ಕೊಂಡ್ ಬನ್ನಿ ಅಂತ. ಅವ್ರು ಮಾಡ್ಬೇಕಾಗಿತ್ತು. ಪರ್ಫೆಕ್ಟ್ ಸಿನಾರಿಯೋ ನೀವು ಮಾಡಬಾರ್ದಾಯ್ತು, ಅವರೇ ಮಾಡ್ಬೇಕು. ಅವ್ರು ಮಾಡಿಲ್ವಲ್ಲ. ಈಗ ಏನಾದ್ರು ಒಂದು ನೀವು ಸ್ಟ್ರಾಟಜಿ ಮಾಡ್ಕೋಬೇಕು. ಅದಕ್ಕೆ ಒಂದು ಆರ್ಡರ್ 4 ಅಣಿದು ಇಲ್ಲ ನಿಮ್ ಕೈಯಲ್ಲಿ. ಇದನ್ನ ತಗೊಂಡೋಗಿ ಮಾರ್ಬಿಟ್ಟು ತಗೊಂಡ್ಬರ್ಬೇಕು ಅಂತ. ಅಟ್ಯಾಚ್ಮೆಂಟ್ ಬ್ಯಾಂಕ್ ಅವರು ಮಾಡ್ತಿಲ್ಲ, ಆ ಕಡೆ ಪ್ರಾಸಿಕ್ಯೂಟರ್ಗಳು ಮಾಡ್ತಾ ಇಲ್ಲ. ಅವ್ರು ಮಾಡಿರೋ ಅಟ್ಯಾಚ್ಮೆಂಟ್ ಎಲ್ಲ ಫೈಲ್ ಅಲ್ಲಿ ಗಾಡ್ರೇಜ್ ಒಳಗಡೆ ಧೂಳು ಹಿಡಿತಾ ಇದೆ. ಬೋಂಡಾ ಬಜ್ಜಿ ಪೇಪರ್ಗೆ ಹೋಗುತ್ತೆ ಇನ್ನೊಂದ್ ಸ್ವಲ್ಪ ದಿನಕ್ಕೆ. ಉತ್ತರ ಸಿಗ್ತಾ ಗುರುದತ್ ಅವ್ರೆ? ಹಾಗಲ್ಲ, ಅದು ಕೋರ್ಟ್ ಪ್ರೊಸೀಡಿಂಗ್ ಆಯ್ತು ಸರ್. ನಾವು COD ಎಂಕ್ವೈರಿ ಬಗ್ಗೆ ಇದ್ ಮಾಡ್ತಾ ಸರ್. ಈಗ ಅವ್ರು ಮುರಳೀಧರ್ ಅವ್ರು ಹೇಳಿದ್ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಗೊತ್ತಾಯ್ತು ಸರ್, COD-ದು ಒಂದ್ ನಿಮಿಷ. ಅಲ್ಲ, ನಾನು ಹೇಳಿದ್ದು ಇವಾಗ ಅವ್ರ ಹತ್ರ ಒಂದ್ ಸೆಕೆಂಡ್ ಸರ್. ಈಗ ಅವ್ರ ಹತ್ರ 50 ಪ್ರಾಪರ್ಟಿ ಇದೆ ಅಂದ್ರೆ ದೇ ಹ್ಯಾವ್ ಟು ಗೋ ಫಾರ್ ಆಲ್ ದೋಸ್ ಅಟ್ಯಾಚ್ಮೆಂಟ್ಸ್. ಐ ಅಂಡರ್ಸ್ಟುಡ್ ದಟ್. ಅವ್ರು ಎಲ್ಲದಕ್ಕೂ ಹೋಗಿದಾರ ಅಥವಾ ಎಷ್ಟಕ್ಕೆ ಹೋಗಿದ್ದಾರೆ ಅಥವಾ ಅವ್ರ ಎಂಕ್ವೈರಿ ಎಲ್ಲಿಗೆ ನಿಂತಿದೆ? ಸೊ ವೆದರ್ ಇಟ್ ಈಸ್ ಸ್ಟಾಪ್ಡ್ ಇನ್ ಬಿಟ್ವೀನ್, ಇದ್ರ ಬಗ್ಗೆ ಕೇಳಿದ್ದು ನಾನು ಫ್ರಮ್ ಎ ಡಿಫರೆಂಟ್ ಆಂಗಲ್. ಇಲ್ಲ, ನೀವ್ ಹೇಳಿದ್ದು ಕರೆಕ್ಟ್. ಅಟ್ ಎ ವೆರಿ ಹೈ ಲೆವೆಲ್ ಸ್ವಲ್ಪ ಒಂಚೂರು ಅದ್ರೊಳಗೆ ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಪ್ರಾಸಿಕ್ಯೂಷನ್ COD-ನವ್ರು ಹೋಗೋದು ಪ್ರಾಸಿಕ್ಯೂಷನ್, ದೇ ವಿಲ್ ಗೋ ಆಸ್ ಪರ್ CRPC ಮತ್ತು IPC. ಅಂದ್ರೆ ಅವ್ರು ಹೋಗೋದು ಅಫೆನ್ಸ್ ಡೈರೆಕ್ಷನ್ ಹೋಗ್ತಾರೆ.
ಅಫೆನ್ಸ್ ಕಳ್ತನ ಆಗಿದೆ ಅಂತ ಅಂದ್ಮೇಲೆ ಲಯಬಿಲಿಟಿ ಓಪನ್ ಆಗೋದು. ಸೊ ಅಷ್ಟಕ್ ಮಾತ್ರ ಸೀಮಿತವಾಗಿರ್ತಾರ ಅವರು. ಅವರು ಕಳ್ತನ ಆಗಿದೆ, ಇವನು ಡಿಫಾಲ್ಟ್ರು, ಇವನ್ ಅಟ್ಯಾಚ್ಮೆಂಟ್ ಮಾಡ್ಕೋಬೇಕು, ಇವನ ಹತ್ರ ಲಯಬಿಲಿಟಿ ಇದೆ ಅಂತ ಅವರು ಲಯಬಿಲಿಟಿ ಓಪನ್ ಮಾಡ್ತಾರಷ್ಟೇ. ಪ್ರಾಪರ್ಟಿ ಅವ್ರು ಇಟ್ಕೊಂಡಿರೋದು ಇಷ್ಟೆಲ್ಲ ಇದೆ ಅಂತ ತೋರ್ಸೋದಕ್ಕಷ್ಟೇ. ಅವ್ರು ನಿಮ್ಗೆ ಅಟ್ಯಾಚ್ಮೆಂಟ್ ಮಾಡ್ಕೊಡಲ್ಲ. ನಿಮಗೆ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋರು ನಿಮ್ಮ ಬ್ಯಾಂಕ್ನವರು, ನಿಮ್ಮ ಅಡ್ಮಿನಿಸ್ಟ್ರೇಟರ್. ನೋಡಿ ಅಲ್ಲಿ ಅಫೆನ್ಸ್ ಓಪನ್ ಆಗಿದೆ, ಈ ಲಯಬಿಲಿಟಿದು, ಯಾಕಂದ್ರೆ ರಿಕವರಿ ಇಸ್ ಅ ಸಿವಿಲ್ ಡಿಸ್ಪ್ಯೂಟ್. CRPCದು ಪ್ರಾಸಿಕ್ಯೂಷನ್ ಇಸ್ ಎ ಪನಿಷ್ಮೆಂಟ್ ಡೈರೆಕ್ಷನ್ಗೆ ಹೋಗುತ್ತದ. ಸೊ ಅವರು ಲಯಬಿಲಿಟಿ ಓಪನ್ ಮಾಡಿ ಕೊಡ್ತಾರಷ್ಟೇ ನಿಮಗೆ. ಮುಂದಕ್ಕೆ ನೀವು ರಿಕವರಿ ಮಾಡ್ಕೋಬೇಕು. ನೀವು ನಿಮ್ಮ ಬ್ಯಾಂಕ್ನವರು, ನಿಮ್ಮ ಯಾರು ಲೋನ್ ರಿಕವರಿ ಪ್ರಾಸೆಸ್ ಏನಿದೆ ಇವ್ರು ಮಾಡ್ಬೇಕು. ಇವರು ಇಲ್ಲ, ಅವರು ಇಲ್ಲ, ಪರಿಸ್ಥಿತಿ ನಿಮ್ಗೆ ದುಡ್ಡಲ್ಲಿದೆ ಗೊತ್ತಾ. ಅವ್ರು ಅದ್ರ ಬಗ್ಗೆ ಏನೋ ಜಾಸ್ತಿ ಎಷ್ಟು ತಲೆ ಕೆಡ್ಸ್ಕೊಂಡಿಲ್ಲ. ಒಬ್ರು ಅರೆಸ್ಟ್, ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಸರ್ ನಿಮ್ಮಲ್ಲಿ? ಎಷ್ಟು ಜನದ ಮೇಲೆ ಅಫೆಂಡರ್ಸ್ ಅಂತ ಓಪನ್ ಕೋರ್ಟ್ ಅಲ್ಲಿ ಡಿಕ್ಲೇರ್ ಆಗಿದೆ? ಸೊ ವೇರ್ ಇಸ್ ಅ ಕ್ವಶನ್ ಆಫ್ ಲಯಬಿಲಿಟಿ. ಸೊ ಯಾರು, when there is no offender, from whom will you recover your money? ಸೊ ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಟೆಕ್ನಿಕಲ್ ಪಾಯಿಂಟ್ ಇದೆ ಗುರುದತ್ ಅವರೇ, ಸಿಕ್ಕಾಪಟ್ಟೆ ಟೆಕ್ನಿಕಲ್ ಪಾಯಿಂಟ್ ಇದೆ ಇಲ್ಲಿ. ನಾವು ಫೀಲ್ಡ್ ಇಳಿದೇನೆ ಇದು ನಾವು ನಮ್ಮ ಮನಸ್ಸಿನಲ್ಲಿ ನಾವು ಏನೋ ಮಂಡಿಗೆ ಮಾಡೋದು ಹೇಳ್ತಾರಲ್ಲ, ಆ ತರ ವರ್ಕೌಟ್ ಆಗಲ್ಲ ನಮ್ಗೆ. ಆಕ್ಚುಯಲ್ ಫೀಲ್ಡ್ ಇಳಿದು ಅಲ್ಲಿ ಏನಾಗ್ತಾ ಇದೆ ಕೋರ್ಟಲ್ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ನಾವು 100 ಮಾತಾಡ್ಬೋದು. ಟೆಕ್ನಿಕಲ್ ಆಗಿ ಏನಾಗತ್ತೆ ಅದೇ ಮೋಸ್ಟ್ ಇಂಪಾರ್ಟೆಂಟ್. ಸೊ until and unless we do an in-depth research like how offense prove ಆಗಬೇಕು, you have to succeed in the criminal court of justice. ಫುಲ್ ಫೈನಲ್ ಚಾರ್ಜ್ ಶೀಟ್ ಇನ್ನೂ ಹಾಕಿಲ್ಲ. ಅದೇ ನಗಬೇಕು ಹಂಗಿದೆ ನಿಮ್ಮ ಚಾರ್ಜ್ ಶೀಟ್ ಹಾಕಿರೋದು. ಇಂಟ್ರಿಮ್ ಚಾರ್ಜ್ ಶೀಟ್ ಹಾಕಿದಾರೆ, ಮತ್ತು ಫೈನಲ್ ಚಾರ್ಜ್ ಶೀಟ್ ಇಲ್ಲ ಅಲ್ಲಿ. ಫೈನಲ್ ಚಾರ್ಜ್ ಶೀಟ್ ಹಾಕಿದ್ರೆ ಚಾರ್ಜ್ ಶೀಟ್ ನಲ್ಲಿ ಅಟ್ಲೀಸ್ಟ್ ಚಾರ್ಜ್ ಶೀಟ್ ನಲ್ಲಿ ತೋರಿಸ್ಬೇಕಲ್ವಾ, ಪ್ರಾಪರ್ಟಿ ತಿಂದಿದ್ದೀನಿ ನಾವು ಕನ್ಫಿಸ್ಕೇಟ್ ಮಾಡಿದ್ವಿ ಇವ್ರದ್ದು ಅಂತ. ಅದೆಲ್ಲಿದೆ ಅದ್ರಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಇದೆಯಾ ಸರ್ ಅವ್ರೆ? ಇಲ್ಲ. ಮತ್ತೆ ಚಾರ್ಜ್ ಶೀಟ್ ಅಲ್ಲಿ ಇವ್ರು ಫೈಲ್ ಮಾಡೋದು ಮುಂದಕ್ಕೆ ಹಾಕ್ತಿವಿ ಅಂತ ಹೇಳಕ್ ಆರಾಮಾಗಿ ಕೂತಿದಾರೆ ಅವ್ರು. ಅವ್ರಿಗೆ ಬೇಕಾಗಿಲ್ಲ ಸರ್ ಅವ್ರಿಗೆ ಇದೆಲ್ಲ ಏನ್ ಮಾಡೋದು. ಯಾಕೆಂದ್ರೆ ಎಲ್ಲೆಲ್ಲಿಂದ ಏನೇನು ಯಾವ್ಯಾವ ತರ ತಾಪೆ ಹಾಕ್ಬೇಕು ಎಲ್ಲ ತಾಪೆ ಹಾಕಿ ಕೂತ್ಕೊಂಡ್ಬಿಟ್ಟಿದಾರೆ ಇವ್ರು, ಯಾರು ಕಳ್ಳರು. ಈಗ ಆ ನೆಕ್ಸಸ್ ಅನ್ನ ನಾವು ಬ್ರೇಕ್ ಮಾಡ್ಬೇಕಾಗಿದೆ. ನಾವು ಅವ್ರು ಹಾಕಲ್ಲ ಅಂತ ಹೇಳಲ್ಲ, ಮಾಡಲ್ಲ ಅಂತ ಹೇಳಲ್ಲ, ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಯಾವತ್ತು ಅದು ಯಕ್ಷ ಪ್ರಶ್ನೆ ಅದು. ಸೊ ಇಷ್ಟೆಲ್ಲ ಇದೆ. ಸೊ ಹಂಗಾಗಿ ದೇರ್ ಇಸ್ ಫಾರ್ ಮೋರ್ ದೆನ್ ವಾಟ್ ವಿ ಸಿ ಥ್ರೂ ದಿ ಐಸ್. ಅದು ಸಿಕ್ಕಾಪಟ್ಟೆ ಇದೆ, ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಸಾಕಷ್ಟು ಇದೆ. ಶ್ರೀನಿವಾಸ್ ಮಾತಾಡಿಪ್ಪ. May 10th ಮುಗೀತದಲ್ವಾ ರೆಸ್ಟ್ರಿಕ್ಷನ್ಸ್? ಅದೇನೋ ಮಾಡಿರೋದು ಅದು ರಿಸ್ಟ್ರಿಕ್ಷನ್ಸ್ ಎಲ್ಲಿದೆ? ರಿಸ್ಟ್ರಿಕ್ಷನ್ಸ್ ಹಾಸ್ಪಿಟಲ್ ಅಲ್ಲೇ ಮಾಸ್ಕ್ ಹಾಕೊಂಡು ಹೋಗ್ತಾ ಇಲ್ಲ ಇವತ್ತು ನಾನು ನೋಡ್ದಂಗೆ. ಕರೆಕ್ಟ್ ಬಿಡಿ, ಮತ್ತೆ ಯಾಕೆ ತಲೆ ಕೆಡಿಸ್ಕೋದು ರಿಸ್ಟ್ರಿಕ್ಷನ್ಸ್ ಬಗ್ಗೆ? ಮಾಸ್ ಇಟ್ಕೊಂಡು ಬಂದಿದ್ರಿಂದ May 10th ಕ್ಲೋಸ್. ಅಲ್ಲ, ಈ ಬ್ಯಾಂಕ್ ರಿಸ್ಟ್ರಿಕ್ಷನ್ಸ್ ಏನೋ ಹೇಳ್ತಾ ಇದ್ದಾರೆ ಸರ್. ಇದ್ರದಲ್ಲ ಕೋವಿಡ್ ಅದು ಹೋಗತ್ತದ, ಇನ್ನೊಂದು 6 ತಿಂಗಳು ಮುಂದಕ್ಕೆ ಹೋಗತ್ತದ. ಅದೇ 35 it will take another one more extension definitely. No doubt about it. ನಾನು ನಿಮಗೆ ಒಂದು ಇದು ವಾಟ್ಸ್ಆಪ್ ಅಲ್ಲಿ ಒಂದು ಸ್ಕ್ರೀನ್ ಶಾಟ್ ಕಳಿಸ್ತೆ ಸರ್. ಹೌ ಕ್ಯಾನ್ ವಿ ರೈಟ್ ಅನ್ ಅಪ್ಲಿಕೇಶನ್ ಟು ಪ್ರೈಮ್ ಮಿನಿಸ್ಟರ್ ಅಂತ ನೋಡಿದೆ ನಾನು ನೋಡ್ತೀನಿ. I will go through it after this meeting. ಎಲ್ಲರೂ ಕಳಿಸಿದ್ರೆ they might take it seriously and give us an appointment ಅಂತ ನನ್ನ ಸಜೆಷನ್. Okay, we will definitely work out. ಡೇಟೆಡ್ ಕಳಿಸ್ತಾನೆ ಇರ್ತಾರೆ ಎಲ್ಲ. ಓಕೆ ಶ್ರೀನಿವಾಸ್ ಮಾತಾಡಿ. ಓಕೆ, ಬೇರೆ ಯಾರಿಗಾದ್ರೂ ಏನಾದ್ರು ಇದೆಯಾ ವಿಷಯ? ಐ ಥಿಂಕ್ ವಿ ಆರ್ ಆಲ್ಮೋಸ್ಟ್ ರ್ಯಾನ್ ಔಟ್ ಆಫ್ ಟೈಮ್. ವಿ ಹ್ಯಾವ್ ಆಲ್ರೆಡಿ ಎಕ್ಸೀಡೆಡ್. ಯೂಶಲಿ ನಾನು 9 o'clock ಡೆಡ್ ಲೈನ್ ಇಟ್ಕೋತೀನಿ. ವಿ ಹ್ಯಾವ್ ಎಕ್ಸೀಡೆಡ್ ಆಲ್ರೆಡಿ. ಸರ್ ಶಶಿರೇಖ ಮೇಡಮ್ ಎಲ್ಲೋಗಿದ್ರಿ ನೀವು? ಅಡುಗೆ ಮಾಡ್ತಿದ್ರಾ? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಮೇಡಮ್ ವಿದ್ಯಾ ಅವರೇ ಬಂದ್ಬಿಟ್ಟಿದೆ. ವಿದ್ಯಾ ಅವರೇ ಹೇಳಿ, ಕೈ ಎತ್ತಿದ್ರಿ ನೀವು. ಸರ್ ನಾವು ಇವಾಗ ಗ್ರೂಪ್ ಅಲ್ಲಿ ನಮ್ ಹೇಳಿ ಮೇಡಮ್. ವಿದ್ಯಾ ಮೇಡಮ್ ಕಂಟಿನ್ಯೂ. ಅಪಾಯಿಂಟ್ ಮಾಡ್ಕೊಳಕ್ ಆಗಲ್ವಾ? ಈಗ ಅವ್ರು ಯೂಸ್ಲೆಸ್ ಅಂತ ಗೊತ್ತಾದ್ರೆ ಅವ್ರು ದೇ ಆರ್ ನಾಟ್ ಸಪೋರ್ಟಿಂಗ್ ಅಸ್ ಅಂದ್ರೆ ಇನ್ನೇನು ಮಾಡಕ್ಕೆ ಆಗಲ್ಲ ಅಲ್ವಾ ಸರ್? ಮಾಡ್ಬೋದು. ನಾವು ಯಾರಾದ್ರೂ ಒಬ್ರು ಲಾಯರ್ ಇಟ್ಕೊಂಡು
ಆ ಕೇಸಲ್ಲಿ ಇಂಪ್ಲೀಡ್ ಆಗಿ ನಮ್ದು ಅಹವಾಲ್ ಇದೆ, ತಂಟೆ ತಕರಾಲಿದೆ ಅಂತ ಹೇಳಿ ನಾವು ಮಧ್ಯೆ ನಮ್ ಪರ್ಸ್ಪೆಕ್ಟಿವ್ ಇಡಬಹುದು. ಇಲ್ಲಿ ನೀವು ಕೊಟ್ಟಿರೋ ನೀವು ಬೇಲ್ ಕೊಟ್ಟಿರೋ ತಪ್ಪು, ಇಂತಿಂತ ಲಾ ಪ್ರಕಾರ ಇಂತಿಂತ ಒಂದು ಸೆಕ್ಷನ್ ಪ್ರಕಾರ ಹೀಗಾಗಿ ಅದನ್ನೆಲ್ಲ ಲಾಯರ್ಸ್ ನೋಡ್ಕೋಬೇಕು. ನಾವು ಒಳ್ಳೆ ಲಾಯರ್ ಇಟ್ಟರೆ ಲಾಯರ್ ಹತ್ರ ಡಿಸ್ಕಸ್ ಮಾಡಿ ಆ ಕೇಸನ್ನ ನಾವು ಮತ್ತೆ ಅದನ್ನ ಒಂದು ರಿವೈವ್ ಮಾಡಬಹುದು ಅಂತ ರಿವೈವ್ ಮಾಡ್ಬೇಕು. ಅದೇ ಆತರ ಏನಾರ ಹಣ ನೋಡೋಣ, ಅದನ್ನ ವರ್ಕೌಟ್ ಮಾಡೋಣ. ಯಾರಾದ್ರೂ ಒಳ್ಳೆ, ಯಾಕೆಂದ್ರೆ ಈ ಯಾರು ಅಡ್ಜರ್ಮೆಂಟ್ ಲಾಯರ್ಗಳು ಮತ್ತೆ ಕೂಡ ಏನ್ ಹೇಳ್ತಾರಲ್ಲ, ನಮಸ್ಕಾರ ಹರೀಶ್ ಅವರೇ. ಸರ್ ನಾನ್ ಮಾತಾಡ್ಬೇಕು. ಮೇಡಮ್ ಮಾತಾಡಿ ಅಂತ ಅವಾಗಿಂದ ಬೇರೆಯವ್ರು ಮಾತಾಡ್ತಾನೆ ಇದಾರೆ, ಆಗ್ತಿಲ್ಲ, ನಾ ಮಾತಾಡ್ಬೇಕು. ನಮಸ್ಕಾರ. ಏನ್ ಸರ್ ನನ್ ಸಜೆಷನ್ ಏನಂದ್ರೆ, ಇವ್ರು ಗುಹಾ ಅವ್ರ ಹತ್ರ, ಇವ್ರು ಬೊಮ್ಮಾಯಿ ಅವ್ರ ಹತ್ರ ಒಂದ್ ಅಪಾಯಿಂಟ್ಮೆಂಟ್ ತಗೊಂಡು ಇವಾಗ ಯಾಕೆ ಲೋನ್ ರಿಕವರಿ ಯಾಕೆ ಮಾಡ್ತಾ ಇಲ್ಲ, ಇವಾಗೆಲ್ಲ ಸರಿ ಹೋಗ್ತಿದೆ ಅಲ್ವಾ ಅಂತ ಅದನ್ನೊಂದು ಕೇಳಬೇಕು. ಆಮೇಲೆ ಅಮಿತ್ ಶಾ ಹತ್ರನೂ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಅವ್ರಿಗೂ ಎಲ್ಲ ಹೇಳ್ಬೇಕು ಸರ್. ಮೇಡಮ್ ನಾ ಜಾರ್ಜ್ ಬುಷ್ ಇಂದು ಕೇಳ್ತಾ ಇದೀನಿ ಅಪಾಯಿಂಟ್ಮೆಂಟ್, ಕೊಡ್ತಾ ಇಲ್ಲ ಅವ್ರು. ಅದೆಲ್ಲ ಬೇಡ ಮೇಡಮ್. ನಾನು ಪುಷ್ಪ ಅವ್ರ ಮಗ ಅವರೇ ಇವಾಗ ಹೊಸ ಸ್ಕ್ಯಾಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕರ್ನಾಟಕ ಗೌರ್ಮೆಂಟ್ PSI ಸ್ಕ್ಯಾಮ್ ಅಂತ ಒದ್ದಾಡ್ತಿದ್ದಾರೆ ವಿಲಿ ವಿಲಿ ಅಂತ. ಅವ್ರ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಇಲ್ವೋ ಡೌಟ್. ಇಲ್ಲಿರೋರೇ ಕರಪ್ಟೆಡ್ ಸಿಕ್ಕಾಪಟ್ಟೆ. ಇವರೇ ಕರಪ್ಟೆಡ್, ದೇ ಆರ್ ಯೂಸ್ಲೆಸ್ ಫೆಲೋಸ್. ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಏನು ಪ್ರಯೋಜನ ಇಲ್ಲ. ಅಮಿತ್ ಶಾ ಹತ್ರ ಅಪಾಯಿಂಟ್ಮೆಂಟ್ ತಗೋಬೇಕು ಸರ್. ಅವ್ರ ಹತ್ರ ಮಾಡಿಸಿದ್ರೆ ಕೇಳಿ ಮೇಡಮ್, ಆನ್ಲೈನ್ ಹೋಗಿ ಪ್ರತಿಯೊಬ್ರು ಇಂಡಿವಿಜುವಲ್ ಆಗಿ ಆನ್ಲೈನ್ ಅಲ್ಲಿ ಒಂದು ಅಪಾಯಿಂಟ್ಮೆಂಟ್ ರಿಕ್ವೆಸ್ಟ್ ಮಾಡಬಹುದು. ಎಲ್ಲ ಬ್ಯಾಂಕ್ನವ್ರು 1000 ಜನ ಮಾಡಿದ್ರೆ ದೇ ಮೈಟ್ ಟೇಕ್ ಇಟ್ ಸೀರಿಯಸ್ಲಿ. ಹೌದು, ಮಾಡಿ ಮೇಡಮ್. ಅದನ್ನ ಸ್ವಲ್ಪ ರಾಕೇಶ್ ಅವ್ರ ಸ್ವಲ್ಪ ಇನಿಷಿಯೇಟ್ ತಗೊಂಡು ಮಾಡಿ ಸರ್. ನಾನು ವೆಬ್ಸೈಟ್ ನಿಮ್ಗೆ ಇದ್ರಲ್ಲೇ ಬೇಕಂದ್ರೆ ಸರ್, ಆ ವೆಬ್ಸೈಟ್ ಇದೆ ಸರ್, ಅದ್ರಲ್ಲೇನೆ ನಾನು ನಿಮ್ಗೆ ವೆಬ್ಸೈಟ್. ಆಮೇಲೆ ಈಗ ಸರ್ ಹರೀಶ್ ಅವರೇ, ಹೇಳಿ. ಹಲೋ ಸರ್ ಹರೀಶ್ ಅವರೇ, ಹೇಳಿ. ಅದೇ ಇದು ನಾವು 500 ಕಾಂಟ್ರಿಬ್ಯೂಟ್ ಮಾಡಿದ್ವಲ್ಲ, ಅದೆಲ್ಲ ಆಗೋಯ್ತಾ ಸರ್ ಅದು? ಮೇಡಮ್ ಅದು ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆ, ಅದಕ್ಕೆ ಲೆಕ್ಕ ಇದೆ ಅದು. ಅದ್ರಲ್ಲಿ ಫಸ್ಟ್ ತಗೊಳ್ಳಿ ಸರ್, ಅದ್ರಲ್ಲಿ ಖಾಲಿ ಮಾಡಿ. ಅದ್ರಲ್ಲಿ ಖಾಲಿ ಮಾಡ್ಬೋದಲ್ಲ. ನಾನ್ ಹೇಳೋದು ನಿಮ್ ಸ್ವಂತ ಖರ್ಚಿಂದ ಹಾಕೋಬೇಡಿ. ನೀವ್ ಈ ತರ ಎಲ್ಲಾದ್ರೂ ಇವಾಗ ಡೆಲ್ಲಿ ಬಾಂಬೆಗೆ ಹೋಗಕ್ಕೆ ಅಂತದಿಕ್ಕೆ ಅದರಿಂದ ತಗೊಳ್ಳಿ ಸರ್. ನೀವ್ಯಾಕೆ ಸ್ವಂತ ಖರ್ಚು ಹಾಕೊಳ್ಳೋದು ಮತ್ತೆ ಕೇಳೋದ್ ಬೇಡ. ಫಸ್ಟ್ ಅದೆಲ್ಲ ಮುಗಿಲಿ, ಖಾಲಿ ಆಗ್ಲಿ. ಆಯ್ತು ಅಲ್ವಾ? ನಾನು ಹೇಳಿದ ತಪ್ಪೇನಿದ್ಯಾ? ಏನಿಲ್ಲಲ್ಲ. ಬರ್ಲಿ, ಬರೋ ದುಡ್ಡು ಬರ್ಲಿ. ಅಲ್ಲ ಅದು ಎಲ್ಲೂ ಹೋಗಲ್ಲ, ಅದು ಅಲ್ಲೇ ಇರುತ್ತೆ, ಅಕೌಂಟ್ ಅಲ್ಲೇ ಇರುತ್ತೆ ಅದು. ನಾನು ಹೇಳೋದು ಆ ದುಡ್ಡಲ್ಲಿ ಫಸ್ಟ್ ಇವಾಗ ನಿಮ್ದು ಈ ತರದ ಅಫಿಷಿಯಲ್ ಆಗಿ ಈ ತರದೆಲ್ಲ ಹೋಗೋದ್ ಖರ್ಚೆಲ್ಲ ಇರುತ್ತಲ್ಲ, ಅದಕ್ಕೆ ನೀವು ಯೂಸ್ ಮಾಡ್ಕೋಬಹುದಲ್ವಾ ಅಂತ ನಾನು ಆಲ್ರೆಡಿ ಸಾಕಷ್ಟು ಖರ್ಚಾಗಿದೆ ಆಯ್ತಾ. ಈಗ ಖರ್ಚು ಇವಾಗ ನಮ್ಮ ಅಕೌಂಟ್ ಅಲ್ಲಿ ಒಂದಷ್ಟು ಮೇಂಟೈನ್ ನಾವು ಮಾಡಬೇಕು. ಹೆಲ್ತಿ ಲೆವೆಲ್ ಅಲ್ಲಿ ಅಕೌಂಟ್ ಅಲ್ಲಿ ನಾವು ಅಷ್ಟು ಮೇಂಟೈನ್ ಮಾಡಬೇಕು. ಸೊ ಅದೆಲ್ಲ ಯೋಚನೆ ಮನಗಂಡನೆ ನಾನು ಕೇಳ್ಕೊಂಡಿರೋದು. ಸೊ ನೀವು ಕೇಳಿದ್ರಲ್ಲಿ ಏನ್ ತೊಂದ್ರೆ ಇಲ್ಲ. ಒಂದೇ ಒಂದ್ ಕೇಸ್ ಇಲ್ಲ ಇಲ್ಲಿ. ಒಂದೇ ಒಂದ್ ಕೇಸ್ ಇದ್ರೆ ಯಾರೋ ಒಬ್ರು ಲಾಯರ್ನ ಇಟ್ಬಿಟ್ಟು ಮಾಡ್ಬಿಡ್ಬೋದಾಯ್ತು. ಇಲ್ಲಿ ಮಲ್ಟಿಪಲ್ ಕೇಸಸ್ ಇದೆ. ಮತ್ತೆ ಹೊಸದಾಗಿ ನೀವು ಲಯಬಿಲಿಟಿ ಬೇರೆ ಇನ್ಸ್ಟಿಟ್ಯೂಟ್ ಮಾಡ್ಬೇಕು. ಇಲ್ಲಿ ಆಕ್ಚುಲಿ ನಿಮ್ಗೆ ಒಂದು ಟೀಮ್ ಆಫ್ ಲಾಯರ್ಸ್ ಬೇಕಾಗತ್ತೆ. ಅದೊಂದು ಸ್ವಲ್ಪ ಎಲ್ಲಾ ಕೇಸಸ್ ತಗೊಂಡು ಒಂದ್ಸಾರಿ ನೀವು ವಿಮರ್ಶೆ ಮಾಡಿ ಸ್ಟೇಟಸ್ ಏನು ಅಂತ ನೋಡಿದಾಗ ನಿಮಗೆ ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಈಗ ಸುಮ್ನೆ ಎಲ್ಲ ಜನರಲ್ ಆಗಿ ಮಾತಾಡ್ತಾ ಇರೋದು. ಎಲ್ಲರೂ ಏನ್ ಅನ್ಕೊಂತ ಇದಾರೆ, ಜಸ್ಟ್ ಒಂದು ಕೇಸ್ ಇದೆ, ಎಷ್ಟು ಕೇಸ್ ಇದೆ ಅಷ್ಟು ತಗೊಂಡು ಒಂದು ಗ್ರೂಪ್, ಒಂದು ಪ್ಯಾನಲ್ ಆಫ್ ಲಾಯರ್ಸ್ ಇಟ್ಕೊಂಡು ಅಷ್ಟು ಕೇಸನ್ನು ಒಂದು ರಿವ್ಯೂ ಮಾಡಿ ಏನೇನ್ ಮಾಡ್ಬೋದು, ಯಾವ್ಯಾವ ಕೇಸಲ್ಲಿ ಏನೇನ್ ಮಾಡ್ಬೋದು ಅಂತ ಒಂದು ರಿವ್ಯೂ ಮಾಡ್ಬೋದು. ಯಾಕಂದ್ರೆ ಅದಕ್ಕೆ ಎಕ್ಸ್ಪೆಂಡಿಚರ್ ಜಸ್ಟ್ ಒಬ್ಬ ಲಾಯರ್ ಇಟ್ಕೊಂಡ್ರೆ ಆಗಲ್ಲ. ಅದು ಒಂದು ಟೀಮ್ ರೂಪಾಯಿ ಖರ್ಚುಗಳಾಗತ್ತಿದೆ ಲಾಯರ್ಸ್ ಲೆಕ್ಕಾಚಾರ. ಮಲ್ಟಿಪಲ್ ಕೇಸಸ್ ಆಲ್ರೆಡಿ ಇದೆ ಕೋರ್ಟ್ ಮುಂದೆ. Okay, I think we have run out of time. What we will do is we will wind up today's session now, and we will get back again next week. Harish, before winding up today's session, I really want people who are interested in participating in Street Plays to send me a message
or ಗ್ರೂಪ್ you ಅಲ್ಲಿ can ಅಥವಾ send me a message. ನನಗೆ ಚೇತನಂಗೆ ಇಲ್ಲ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಸ್ಟ್ರೀಟ್ ಪ್ಲೇ ಅಂತ ಮೆಸೇಜ್ ಹಾಕಿ ನಮ್ಗೆ ಒಂದು ಇನಿಷಿಯೇಟಿವ್ ತಗೊಳ್ಳಿ ಸರ್. ಎಲ್ಲರೂ ಯಾರ್ಯಾರು ತಗೋಬೇಕು ಅಂತಿದ್ರೆ ಎಲ್ಲರೂ ತಗೊಳ್ಳಿ, ಇನಿಷಿಯೇಟಿವ್ So ತಗೊಂಡು. we plan to have street plays across Bangalore, which will be covered by Republic TV and few state channels. So just like we did some protests, we are going to have street plays at prominent locations, starting with Baswangudi and then probably Kabban Park or Lal Bagh and few other prominent locations in Bangalore. So I want people to participate in the street plays in huge numbers. We are the sufferers, we are the victims, and we are natural actors as well. We will have some prominent theater personalities like Radha Ramchandra madam, and I will try to invite a few others to the street plays. But what is most important is the participation by depositors. Otherwise, there will be no real impact. So I request you all to send me or Harish message, and I request you all to participate in these street plays in huge numbers to attract the attention of the government. 1 second. ಈಗ ಸ್ಟ್ರೀಟ್ ಇದು ಹೋಗೋಣ ಮಾಸ್ ಅಲ್ಲಿ ಅಂತಿದ್ದೀರಲ್ಲ, ಅದಕ್ಕೆ ಯು ಅಲಾಟ್ ಫ್ಯೂ ಪೀಪಲ್ ನೀವ್ ಇಷ್ಟು ಜನ ಗ್ಯಾದರ್ ಮಾಡ್ಕೊಂಡ್ ಬನ್ನಿ ಅಂತ ಹಾಕಿ. ಪುನಃ ಇದು ಒಬ್ಬೊಬ್ರೆ ಬನ್ನಿ ಅಂದ್ರೆ ಬರಲ್ಲ ಅವರು. ಅಲ್ಲ, ನಾವು ಸ್ಟ್ರೀಟ್ ಪ್ಲೇ ಮಾಡೋದಕ್ಕೆ ಫಸ್ಟ್ ನಾವು ಸ್ಟ್ರೀಟ್ ಪ್ಲೇ ರೆಡಿ ಮಾಡ್ಕೋಬೇಕಲ್ವಾ, ಅದಾದ್ಮೇಲೆ ತಾನೇ ಸ್ಟ್ರೀಟ್ ಪ್ಲೇ ಮಾಡಕ್ಕಾಗಬೇಕು. ಅಲ್ಲಿಗೆ ಇನ್ನು ಮಗುನೇ ಹುಟ್ಟಿಲ್ಲ ಇನ್ನ ಆಕ್ಚುಲ್ ಆಗಿ. ಮೇಡಮ್ ಸ್ವಲ್ಪ ರಿಹರ್ಸಲ್ ಎಲ್ಲ ಮಾಡ್ಕೋಬೇಕಾಗತ್ತೆ ಮೇಡಮ್, ಅದಕ್ಕೆ ಮೇಡಮ್ ನಾನು ರಾಕೇಶ್ ಅಂತ, ನಾನು ಒಂದು ಚಾಟ್ ಅಲ್ಲಿ ಒಂದು ಮೆಸೇಜ್ ಹಾಕಿದೀನಿ ಸರ್, ಎಲ್ಲರೂ ನೋಡಿ ದಯವಿಟ್ಟು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿ. 1000 ಜನ ಮಾಡಿದ್ರೇನೆ ಅವ್ರ ಅಪಾಯಿಂಟ್ಮೆಂಟ್ ಕೊಡೋದು. ನಾನು ಕಳ್ಸಿದೀನಿ ಅಪಾಯಿಂಟ್ಮೆಂಟ್. ಹೌದು, ನೀವು ಗ್ರೂಪ್ಸ್ ಅಲ್ಲೂ ಹಾಕಿ ಸರ್, ಎಲ್ಲ ಗ್ರೂಪ್ ಅಲ್ಲಿ ನೀವು ಯಾವ ಗ್ರೂಪ್ ಅಲ್ಲಿ ಇದ್ರೆ ಎಲ್ಲ ಹಾಕಿ. ನಾನು ಆ ಗ್ರೂಪ್ ಎಲ್ಲಾ ಗ್ರೂಪ್ ಅಲ್ಲೂ ಅದನ್ನ ಫಾರ್ವರ್ಡ್ ಮಾಡ್ತೀನಿ. ಓಕೆ ಸರಿ ಸರ್. ಸರ್ ಹರೀಶ್, ಸ್ಟ್ರೀಟ್ ಪ್ಲೇಗೆ ನಾನ್ ರೆಡಿ, ನಾನ್ ಡೈರೆಕ್ಟ್ ಮಾಡ್ತೀನಿ, ನೋ ಪ್ರಾಬ್ಲಮ್. ಪಾರ್ಟಿಸಿಪೇಟ್ ಮಾಡ್ತೀನಿ. ಐ ವಾಸ್ ಆಲ್ಸೋ ಸ್ಟೇಜ್ ಆರ್ಟಿಸ್ಟ್ ಫಾರ್ 40 years. ಬನ್ನಿ ಅಂಕಲ್, ಬನ್ನಿ, ನಿಮ್ಗಿಂತ ಒಳ್ಳೆ ಆರ್ಟಿಸ್ಟ್ ಯಾರು ಸಿಗಲ್ಲ ನಮ್ಗೆ. ಬನ್ನಿ ಮೇಡಮ್, ತಗೊಳ್ಳಿ ಮೇಡಮ್, ನನ್ನ ನೇಮ್ ಈಗಲೇ ತಗೊಂಡ್ಬಿಡಿ, ಹರೀಶ್ಗೂ ಕೊಟ್ಬಿಡಿ. ಓಕೆ ಐ ಥಿಂಕ್ ವಿ ಹ್ಯಾವ್ ರನ್ ಔಟ್ ಆಫ್ ಟೈಮ್ ನೌ. ನಾನು ಜನಗಳನ್ನ ಒಗ್ಗೂಡಿಸ್ತೀನಿ. ಹಾ ಮೇಡಮ್. ಓಕೆ ಸರ್, ನಾವು ಮಾತಾಡ್ಕೊಳ್ಳೋಣ ಬನ್ನಿ ಇದನ್ನ ಯಾವ ರೀತಿ. ಓಕೆ, ವೆರಿ ಗುಡ್ ಸಜೆಷನ್, ಥ್ಯಾಂಕ್ ಯು. ಓಕೆ ಅಂಕಲ್, ನಿಮ್ಮನ್ನ ಗ್ರೂಪ್ ಅಲ್ಲಿ ಹಾಕ್ತೀನಿ. Okay, so we have ran out of time and we will join again. And thank you very much for all joining. Though few people give wonderful contribution, many of them still stay mute. I don't know why. So I want more and more people voicing their opinion and voicing their their replies and giving their questions. So nam more yak ಜಾಸ್ತಿ ಜನ ಮಾತಾಡಬೇಕು ಅನ್ನೋದು ನಮಗೆ ಹೆಚ್ಚಿನ ಇದು. ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ ಮುಂದಿನ ಮೀಟಿಂಗ್ ನಲ್ಲಿ. Thank you for joining. Goodbye, good night, and